ನಾವು ಬರ್ತೀವಿ ಅಂತ ಹೇಳಿ ರೋಡಲ್ಲಿ ಎಲ್ಲ ತೆಗೆದಿಸ್ಬಿಟ್ಟಿದ್ದಾರೆ. ಓಕೆ ವೀಕ್ಷಕರೇ, ಎಷ್ಟು ಬಲ್ಕ್ ಆಗಿ ಐಟಮ್ ನೋಡಿ. ಓಕೆ ವೀಕ್ಷಕರೇ, ಓಪನ್ ಮಾಡ್ತಾ ಇದ್ದಾರೆ ನೋಡಿ. ಓ, ಸ್ಟೋರೇಜ್ ಫರ್ನಿಚರ್ ಏರಿಯಾದಲ್ಲಿ ನಮ್ಮನ್ನ ಓಡಾಡಿಸ್ತಾ ಇದ್ದಾರೆ. 1300 ರೂಪಾಯಿಂದ ಟೀಪೈ ಸ್ಟಾರ್ಟ್ ಆಗುತ್ತೆ. ಮಂಚ ಇದೆ, ಸೋಫಾ ಇದೆ, ವಾರ್ಡ್ರೂಫ್ ಇದೆ, ಕಬ್ನಾದು ಸ್ಟೀಲ್ ಅಲ್ಮಾರ ಇದೆ, ನಿಮ್ಗೆ 311 ಸೋಫಾ ಇದೆ. ಇದೇನ್ ಪ್ರೈಸ್ ಅಲ್ಲಿ ಬರುತ್ತೆ ಸರ್? ಇದು ಬಂದ್ಬಿಟ್ಟು ಹೌದು ಎಲ್ಲ ಅಡ್ಜಸ್ಟೇಬಲ್ ಹ್ಯಾಂಡಲ್ ಬರುತ್ತೆ. ಓಕೆ, ಇದು ಹೈಟ್ ಆಗಿರುತ್ತೆ, ಲೋ ಆಗುತ್ತೆ. ಇದು ರಾಜ, ಇದು ರಾಣಿ. ನೋಡಿ ಇಲ್ಲೇ ಗೊತ್ತಾಗ್ತಿದೆ ನೋಡಿ ಎಷ್ಟು ಭೇದ ಭಾವ ಮಾಡಿದ್ದಾರೆ ನೋಡಿ. ಇಲ್ಲಿ ಮಿರರ್ ಬಂದಿದೆ, ಅವ್ರಿಗೆ ಮೇಕಪ್ ಮಾಡ್ಕೊಳ್ಳಿಕ್ಕೆ, ನಮಗೆ ಏನಿಲ್ಲ. ಏನಕ್ಕೆ ಫರ್ನಿಚರ್ ಬಜಾರ್ ಅಂತ ಹೇಳಿದೆ ಅಂತ ಹೇಳಿ ನೀವು ನನ್ನ ಸುತ್ತಲೂ ನೋಡ್ತಾ ಇರ್ಬೋದು. ಎಲ್ಲಾ ಫರ್ನಿಚರ್ ಶಾಪ್ಗಳೇ ಇಲ್ಲಿರುವಂತದ್ದು. ಯಾಕಂದ್ರೆ ನಿಮ್ಮ ಹತ್ರ ಯಾರಾದ್ರೂ ಕಾರ್ಪೆಂಟರ್ ಇದ್ರೆ ಕರ್ಕೊಂಡ್ ಬನ್ನಿ, ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಂಡು ತಗೊಂಡೋಗ್ಬೋದು. ಚೆಕ್ ಮಾಡ್ಕೊಂಡು ತಗೊಂಡು. ಇಷ್ಟು ದಿನ ನೀವು ಸಿಂಗಲ್ ಜೂಲ ಈ ತರದ್ ನೋಡ್ತಾ ಇದ್ರಿ. ನಾವ್ ಇವತ್ ನೋಡ್ತಾ ಇರುವಂತದ್ದು ಡಿಫ್ರೆಂಟ್ ಆಗಿದೆ, ಕಪಲ್ ಜೂಲ ಅಂತ ಹೇಳಿ. ಇದು ಜ್ಯುವೆಲ್ರಿ ಲಾಕ್ ಇಲ್ಲಿ ಇತ್ತು ಅಂತ ಗೊತ್ತೇ ಆಗಲ್ಲ ನೋಡಿ ನಿಮ್ಗೆ. 3+1+1 ಇದು 6500 rupees. 6500 rupees ಅಲ್ಲಿ ಬರುತ್ತೆ. ಇದು 2 ಸೀಟರ್. 2 ಸೀಟರ್ ನೋಡಿದ್ರೆ 2 ಸೀಟರ್ ಗೆ ಪ್ರೈಸ್ ಎಷ್ಟಾಗುತ್ತೆ? ಇದು 20 kg ಇಂದ 22 kg ಬರುವಂತ ಈ ಒಂದು ಗೋಡ್ರೇಜ್ ಪ್ರೈಸ್ ಎಷ್ಟು ಅಂತ ಕೇಳೋಣ. ಸರಿ, ಏನ್ ಪ್ರೈಸ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಸರ್ ಇದು? ಸ್ಟಾರ್ಟಿಂಗ್ ರೇಟ್ ನಿಮಗೆ 6200 ಸರ್. ಇದು ಗೋದ್ರೇಜ್ ಓಪನ್ ಮಾಡಿ. ಸೆಕೆಂಡ್ ಹ್ಯಾಂಡ್ ಐಟಮ್ ಯೂಸ್ಡ್ ಪೀಸ್ ಇದೆ. ಸರ್ ಬನ್ನಿ ಸರ್, ನಿಮ್ ಶಾಪ್ ಅಲ್ಲಿ ಏನಿದೆ ನೋಡೋಣ. ಈ ಒಂದು ಶಾಪ್ ಅಲ್ಲಿ ನಿಮ್ಗೆ 311 ಸೋಫಾ ಜಸ್ಟ್ ನಿಮ್ಗೆ ಒಂದು 7000 ಅರೌಂಡ್ ಅಲ್ಲಿ ಸಿಗುತ್ತೆ. ಬನ್ನಿ, ಅದ್ ಯಾವ್ದಂತ ತೋರಿಸ್ತೀನಿ. ಇದು ಚಾರ್ಲಿ ಸೆಟ್ ಅಂತ ನೋಡಿ. ಇದು 5 ವರ್ಷದ ಗ್ಯಾರಂಟಿ. ನಮ್ಮ ಹತ್ರ ಮೋರ್ ವೆರೈಟೀಸ್ ಇದೆ, ಬನ್ನಿ. ಇದು ನೋಡಿ, ಡೈಮಂಡ್ ಸೆಟ್ ಸೇಮ್ ಪ್ರಿನ್ಸ್ ತರಾನೇ ಬರೋದು. ಇದು ಬರ್ತದೆ 6 ಸೀಟರ್ ಬರ್ತದೆ. 4 ಸೀಟರ್ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಎಷ್ಟು ಅಮೌಂಟ್ ಅಲ್ಲಿ ಬರುತ್ತೆ? ದೇವ್ರ ಮನೆ ತರ ಇದು 2x2 ಸೈಜ್. 2x2 ಸೈಜ್. ಹೌದು ಸರ್. ಎಷ್ಟು ಬೇಕಂದ್ರೆ 2500 ಆಗುತ್ತೆ ನಿಮಗೆ. ಓಕೆ ವೀಕ್ಷಕರೇ, ಓಪನ್ ಮಾಡಿ ತೋರಿಸಿ. 3 ಶೆಲ್ಫ್ ಬರುತ್ತೆ ಒಳಗಡೆ. 3 ಶೆಲ್ಫ್ ಬರುತ್ತೆ, ಕೆಳಗಡೆ ಒಂದು 4 ಬರುತ್ತೆ, ಮೇಲ್ಗಡೆ ಒಂದು ಡ್ರಾಯರ್ ಬರುತ್ತೆ. ಓ, ಕೆಳಗಡೆ ಒಂದು ಲಾಕರ್ ಇದೆ ನೋಡಿ. ಓ, ರಹಸ್ಯ ಚೇಂಬರ್ ಇದು. ಇದು ಒಳಗಡೆ, ಇದ್ರೊಳಗಡೆ ಬರುತ್ತಾ? ಲೆಗ್ ಒಳಗಡೆ, ಕಾಲ್ ಒಳಗಡೆ. ಓಕೆ ಓಕೆ ಓಕೆ, ಮಸ್ತ್ ಇದೆ ನೋಡಿ. ಇದು ಗೊತ್ತೇ ಆಗಲ್ಲ ಇಲ್ಲಿದೆ ಅಂತ ಹೇಳಿ. ಇದು ಲೈಫ್ ಲಾಂಗ್ ಗ್ಯಾರಂಟಿ ಸರ್, ಏನಾಗಲ್ಲ. ನಮಸ್ತೆ ಸ್ನೇಹಿತರೆ, ಎಲ್ರು ಹೇಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ, ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ನಿಮ್ಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ಫರ್ನಿಚರ್ ಬಜಾರ್ ಅಂತ ಹೇಳಿ ವಿಡಿಯೋ ಮಾಡ್ತಿದ್ದೀನಿ. ನಾನು ನಿಮ್ಗೆ ಇವತ್ತು ಶಿವಾಜಿ ನಗರಲ್ಲಿ ಇರುವಂತ ಇದು ಸೆಂಟ್ರಲ್ ಸ್ಟ್ರೀಟ್ ಅಲ್ಲಿ ನಾನಿದ್ದೀನಿ. ಇಲ್ಲಿ ನೀವು ನನ್ನ ಹಿಂದ್ಗಡೆ ನೋಡ್ತಾ ಇರ್ಬೋದು, ಫರ್ನಿಚರ್ ಶಾಪ್ ಇದೆ. ಒಂದಲ್ಲ, ಈ ರೋಡ್ ಪೂರ್ತಿ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗುನು ಕಂಪ್ಲೀಟ್ಲಿ ಫರ್ನಿಚರ್, ಸೋಫಾ ಅಂಡ್ ಮನೇಲಿ ಯೂಸ್ ಮಾಡುವಂತ ಮೆಟೀರಿಯಲ್ಸ್, ಏನ್ ವುಡ್ ಮೆಟೀರಿಯಲ್ಸ್ ಬರುತ್ತಲ್ಲ, ಕಂಪ್ಲೀಟ್ಲಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಹಂಗೆ ತಿರುಗ್ಬಿಡಿ. ಈ ಸ್ಟಾರ್ಟಿಂಗ್ ಇಂದ ಹಿಡಿದು ನೀವು ಇಲ್ಲಿ ಕಡೆ ಫುಲ್ ನೋಡ್ತಾ ಇರ್ಬೋದು. ಈ ಸ್ಟ್ರೀಟ್ ಪೂರ್ತಿ ಎಲ್ಲಾ ಕಡೆ ನೀವು ಫರ್ನಿಚರ್ ಐಟಮ್ಸ್ ಮತ್ತೆ ಎಲ್ಲದನ್ನು ನೋಡ್ತಿದ್ದೀರಾ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಫಸ್ಟ್ ಹ್ಯಾಂಡ್ ಐಟಮ್ ಕೂಡ ಸಿಗುತ್ತೆ, ಸೆಕೆಂಡ್ ಹ್ಯಾಂಡ್ ಐಟಮ್ ಕೂಡ ಸಿಗುತ್ತೆ. ಎಲ್ಲ ಐಟಮ್ಸ್ನು ನಿಮಗೆ ವಿತ್ ಪ್ರೈಸ್, ನಿಮಗೆ ಎಲ್ಲ ಇನ್ಫಾರ್ಮೇಶನ್ ವಿತ್ ಅವರು ಶಾಪ್ ಅವ್ರು ಏನ್ ಓನರ್ ಇರ್ತಾರಲ್ಲ ಅವ್ರ ಹತ್ರ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡಿಸ್ತೀನಿ. ಸೊ ಈ ಒಂದು ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟ್ ಆಗಿ ನೋಡಿ, ನಿಮಗೆ ಎಲ್ಲ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ವಿತೌಟ್ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟ್. ಇಲ್ಲೊಂದು ರ್ಯಾಂಡಮ್ ಆಗಿ ಶಾಪ್ಗೆ ವಿಸಿಟ್ ಮಾಡೋಣ. ಈ ಒಂದು ಶಾಪ್ ಅಲ್ಲಿ ಚೇರ್ಸ್, ಈ ತರದ ಐಟಮ್ಸ್ ಇದೆ. ಸರ್ ಮೈಕ್ ಸರ್, ನಿಮ್ಮ ಶಾಪ್ ಅಲ್ಲಿ ಏನೇನ್ ಸಿಗತ್ತೆ? ಒಂದು ಹೊರಗಡೆಯಿಂದ ಬಂದ್ಬಿಡಿ, ಇಲ್ಲ ಅಂದ್ರೆ ಸರ್ ನಿಮ್ಮ ಶಾಪ್ ಅಲ್ಲಿ ಏನೇನ್ ಸಿಗುತ್ತೆ ಅಂತ ಸಿಂಪಲ್ ಎಕ್ಸ್ಪ್ಲೇನ್ ಮಾಡ್ಬಿಡಿ. ಸರ್, ನಮ್ಮ ಹತ್ರ ತುಂಬಾ ಐಟಮ್ಸ್ ಇದೆ. ಫರ್ನಿಚರ್ ಐಟಮ್ ತುಂಬಾ ಬರುತ್ತೆ. ಓಕೆ, ಚೇರ್ ಇದೆ, ಟೇಬಲ್ ಇದೆ. ನಮ್ಮ ಹತ್ರ ಇದು ಮಂದಿರ್ ಇದೆ, ಟೇಬಲ್ ಇದೆ, ಡ್ರೆಸ್ಸಿಂಗ್ ಟೇಬಲ್ ಇದೆ. ಬನ್ನಿ ಸರ್, ಒಳಗಡೆ ಬನ್ನಿ. ಓಕೆ, ಒಳಗಡೆ ಹೋಗೋಣ. ನನ್ನ ಹೆಸರು ಮೊಹಮ್ಮದ್ ಅಬ್ರಾರ್ ಸರ್. ಓಕೆ ಸರ್, ನಿಮ್ಮ ಶಾಪ್ ಹೆಸರು? ನಮ್ಮ ಶಾಪ್ ಹೆಸರು ಸಪ್ನಾ ಫರ್ನಿಚರ್. ಓಕೆ ಸರ್, ನಿಮ್ಮ ಶಾಪ್ ಅಲ್ಲಿ ಏನೇನು ಸಿಗುತ್ತೆ ಸರ್? ಸರ್, ನಮ್ಮ ಶಾಪ್ ಅಲ್ಲಿ ತುಂಬಾ ಐಟಮ್ ಸಿಗುತ್ತೆ ಸರ್. ಓಕೆ ಸರ್, ಇದು ಶಿವಾಜಿನಗರ್ ಸೆಂಟ್ರಲ್ ಸ್ಟ್ರೀಟ್ ಅಲ್ಲಿ ಬರುತ್ತೆ ನಮ್ಮ ಶಾಪ್. ಓಕೆ, ನಿಮ್ಗೆ ನಿಯರ್ ಬೈ ಬಸ್ ಸ್ಟ್ಯಾಂಡ್ ಕಡೆಯಿಂದ ಬಂದ್ರೆ ಸ್ವಲ್ಪ ಬೋರಿಂಗ್ ಹಾಸ್ಪಿಟಲ್ ಇಂದ ಹತ್ರ ಆಗುತ್ತೆ. ಓಕೆ, ನಿಯರ್ ಬೈ ಬಂದ್ರೆ ನೀವು ಪಕ್ಕದಲ್ಲಿ ಸಂಗೀತ್ ಥಿಯೇಟರ್ ಇದೆ, ಲೈನ್ ಅಲ್ಲಿ ಬಂದ್ರೆ ನಮ್ಮ ಶಾಪ್ ಸಪ್ನಾ ಫರ್ನಿಚರ್. ಓಕೆ, ಈ ಕಡೆಯಿಂದ ಬಂದ್ರೆ ನೀವು ಪ್ರೆಸ್ಟೀಜ್ ಡೌನ್ ಇಂದ ನಮ್ಮ ಶಾಪ್ ಬರುತ್ತೆ ಸರ್. ಶೋರ್ ಸರ್. ಓಕೆ ಓಕೆ ಸರ್, ಐಟಮ್ಸ್ ಏನೇನು ಸಿಗುತ್ತೆ ಸರ್? ನಮ್ಗೆ ಏನೇನ್ ಬೇಕಿತ್ತು ಎಲ್ಲ ಸಿಗುತ್ತೆ ಸರ್. ಈಗ ಫರ್ನಿಚರ್ ಐಟಮ್ ಮನೆಗೆ ಏನೇನ್ ಬೇಕು ನಮ್ಮ ಹತ್ರ ಎಲ್ಲ ಸಿಗುತ್ತೆ. ಓಕೆ ಸರ್, ಒಂದೊಂದು ಐಟಮ್ ನ ಎಕ್ಸ್ಪ್ಲೇನ್ ಮಾಡ್ಬಿಡಿ ಸರ್ ಸಿಂಪಲ್ ಆಗಿ. ಇನ್ನೊಂದು ಐಟಮ್ ಅಲ್ಲಿ ಏನಂದ್ರೆ ಇದು ಸ್ಟಾರ್ಟಿಂಗ್ ಬರುತ್ತೆ ನಿಮ್ಗೆ ಬೆಡ್ ಸೆಟ್ ಟೇಬಲ್. ಇದು ಬಂದು 1500 ಆಗುತ್ತೆ. 1500 rupees. ಹೌದು, ಚಿಕ್ಕ ಟೇಬಲ್ ಬರುತ್ತೆ. ನಿಮ್ಗೆ ಮಂದಿರ್ ಬೇಕಂದ್ರೆ ಮಂದಿರು ಸಿಗುತ್ತೆ. ಮಂದಿರ್ ಅಂದ್ರೆ ಇದು ನೋಡಿ, ಇದು ಮಂದಿರ್. ಓ, ಇದು ಒಂದು 2x2 ಸೈಜ್ ಬರುತ್ತೆ ನಿಮ್ಗೆ. ದೇವ್ರ ಮನೆ ತರ ಮಾಡ್ಕೊಂಡಿರ್ತಾರಲ್ಲ ಆ ತರ ಇದೆ ನೋಡಿ. ದೇವ್ರ ಮನೆ ತರ ಇದು 2x2 ಸೈಜ್. 2x2 ಸೈಜ್. ಹೌದು ಸರ್. ಇದು ಬೇಕಂದ್ರೆ 2500 ಆಗುತ್ತೆ ನಿಮ್ಗೆ. 2500 ಇದು. ಪ್ರೈಸ್ ಕೂಡ ನೆಗೋಷಿಯಬಲ್ ಆಗುತ್ತೆ ಸರ್, ಬೇಕು ಅಂದ್ರೆ. ಓಕೆ ವೀಕ್ಷಕರೇ, ಇದು ಸಖತ್ತಾಗಿದೆ ನೋಡಿ. ಇದು 2x2 × 2 ಸ್ಕ್ವೇರ್ ಫೀಟ್ ಅಲ್ಲಿ ಇರುವಂತ ಒಂದು ಚಿಕ್ಕ ದೇವಸ್ಥಾನ ತರ ಮನೆಯಲ್ಲಿ ಮಾಡ್ಕೊಂಡಿರ್ತಾರ, ದೇವ್ರ ಮನೆ ತರ, ಆ ತರ ಇದನ್ನ ಯೂಸ್ ಮಾಡ್ಕೋಬಹುದು ಸರ್. ಮಂದಿ ನಿಮ್ಗೆ 2x3. 2x3. ಓ, 2x3 ಇದೆ. 2x3 ಬರುತ್ತೆ. ಪ್ಲಸ್ ಇದು ಬರುತ್ತೆ ನೋಡಿ. ಕೆಳಗಡೆ ಡ್ರಾ ಕೂಡ ಬಂದಿದೆ ನೋಡಿ. ಇದು ಡ್ರಾ ಕೂಡ ಬರುತ್ತೆ ನಿಮ್ಗೆ. ಅದ್ರಲ್ಲಿ
ಇಲ್ಲಿ ಕಸ್ಟಮರ್ ಬೇಕಂದ್ರೆ ಕಸ್ಟಮರ್ ಮಾಡಿ ಕೊಡ್ತೀನಿ. ಅಂದ್ರೆ ನಿಮ್ಗೆ ಸೈಜ್ ಯಾವ್ದು ಬೇಕೋ ಕಸ್ಟಮೈಸ್ ಕಸ್ಟಮರ್ ಮಾಡಿ ಕೊಡ್ತೀನಿ. ಕಲರ್ ಕೂಡ ಕಸ್ಟಮೈಸ್ ಆಗುತ್ತೆ. ಕಲರ್ ಕೂಡ ಕಸ್ಟಮೈಸ್ ಆಗುತ್ತೆ. ಏನ್ ಪ್ರೈಸ್ ಅಲ್ಲಿ ಬರುತ್ತೆ ಇದು? ಇದು 3000 ಆಗುತ್ತೆ. 2x3 ಸೈಜ್. ಓಕೆ ಸರ್, ಕೆಳಗಡೆ ಬೇರೆ ಕಲರ್ ವುಡ್ ಇದೆ. ಕೆಳಗಡೆ ಬಂದು ಇದು ಡ್ರಾಯರ್ ಬಾಕ್ಸ್ ಅಂತಾರೆ. 2x3 ಡ್ರಾಯರ್ ಬಾಕ್ಸ್ ಬರುತ್ತೆ ಇದು ನಿಮ್ಗೆ. ಓಕೆ ಓಪನ್ ಮಾಡ್ತೀನಿ ನೋಡಿ ಬೇಕಂದ್ರೆ. ಎಷ್ಟಿದು? ಹೌದು. ಯಾವ್ದು ಸರ್? ಇದೆಷ್ಟು? ಇದು 2800 ಆಗುತ್ತೆ. 2800. ಓ, ನಿಮ್ಗೆ ಪ್ರೈಸ್ ಕೂಡ ನೆಗೋಷಿಯಬಲ್ ಆಗುತ್ತೆ ಅಂಡ್ ರೀಸನಬಲ್ ಕೂಡ ಇದೆ. ಆಫೀಸ್ ಟೇಬಲ್ ಇದೆ. ಆಫೀಸ್ ಟೇಬಲ್ ಇದೆ ಅಂತ ಬಂದು ಇಲ್ಲಿದೆ ನೋಡಿ ಸರ್. ಇದು ಆಫೀಸ್ ಟೇಬಲ್ ಬರುತ್ತೆ. ಆಫೀಸ್ ಟೇಬಲ್ ಇದೆ ನೋಡಿ, ಸಖತ್. ಇದು ಆಫೀಸ್ ಟೇಬಲ್ 2x3 ಸೈಜ್ ಬರುತ್ತೆ. 2x3 ಒಂದ್ ಕೀಬೋರ್ಡ್ ಬರುತ್ತೆ ನಿಮ್ಗೆ. ಓಕೆ, ಕೀಬೋರ್ಡ್ ಒಂದ್ ಡ್ರಾಯರ್, ಒಂದ್ ಡೋರ್ ಬರುತ್ತೆ. ಓಕೆ, ಪ್ಲೇನ್ ಬೇಕಂದ್ರೆ ಪ್ಲೇನು ಸಿಗುತ್ತೆ. ಓ, ಸಿಂಪಲ್ ಬೇಕಂದ್ರೆ ಡ್ರಾಯರ್ ಸಿಗುತ್ತೆ. ಓಕೆ, ಪ್ಲೇನ್ ಎಷ್ಟು ಇದೆಷ್ಟು ಸರ್? ಇದು ಬಂದು ನಿಮ್ಗೆ 2500 ಆಗುತ್ತೆ. 2500. ಹೌದು. ಇದು ಬಂದು 3000 ಆಗುತ್ತೆ ನಿಮ್ಗೆ. ವೀಕ್ಷಕರೇ, ನಿಮಗೆ ಪ್ಲೇನ್ ಮತ್ತೆ ಇದಕ್ಕೆ ಬಹಳ ಡಿಫರೆನ್ಸ್ ಆಗೋದೇ ಇಲ್ಲ. ವುಡ್ ಬೇಸ್ ಬರುತ್ತೆ ಸರ್. ನಿಮ್ಗೆ ವುಡ್ ಬೇಸ್ ಬರುತ್ತೆ. 5 ವರ್ಷ ಗ್ಯಾರಂಟಿ ಇದೆ. 5 ವರ್ಷ ಗ್ಯಾರಂಟಿ ಇದೆ. ಓಕೆ, ಏನ್ ಪ್ರೈಸ್ ಅಲ್ಲಿ ಬರುತ್ತೆ ಇದು? ಸೇಮ್ ರೇಟ್ ಸರ್, 3000 rupees. 3000. ಓಕೆ, 3000 ಅಲ್ಲಿ ನಿಮ್ಗೆ ಈ ತರ ಒಂದು ಟೇಬಲ್ ಸಿಗ್ತಾ ಇರುವಂತದ್ದು ನೋಡಿ. ಕೀಬೋರ್ಡ್ ಸಖತ್ತಾಗಿದೆ ನೋಡಿ. ಕೀಬೋರ್ಡ್ ಮೂವೇಬಲ್ ಕೂಡ ನಿಮ್ಗೆ ಸಿಗ್ತಾ ಇರುವಂತದ್ದು. ಫ್ಯಾನ್ಸಿ ಟಿವಿ ಸ್ಟ್ಯಾಂಡ್ ಬೇಕು ಅಂದ್ರೆ ಇದೆ ನೋಡಿ. ಓ, ಫ್ಯಾನ್ಸಿ ಟಿವಿ ಸ್ಟ್ಯಾಂಡ್ ಇದೆ. 2800 ಆಗುತ್ತೆ ಇದು ನಿಮ್ಗೆ ಟಿವಿ ಸ್ಟ್ಯಾಂಡ್. 2800. ಸ್ವಲ್ಪ ಗ್ಲಾಸ್ ಅಲ್ಲಿ ಬೇಕು ಅಂದ್ರೆ 3000 ರೂಪಾಯಿ ಆಗುತ್ತೆ. ಗ್ಲಾಸ್ ಅಲ್ಲಿ ಕೂಡ ಇದೆ ನೋಡಿ. ಏನ್ ಸಖತ್ತಾಗಿದೆ ನೋಡಿ. ಪ್ರೈಸ್ ಕೂಡ ರೀಸನಬಲ್, ನೆಗೋಷಿಯಬಲ್ ಆಗುತ್ತೆ. ನೆಗೋಷಿಯಬಲ್ ಕೂಡ ಆಗುತ್ತೆ. ಏನ್ ಹೇಳಿದ ಪ್ರೈಸ್ ಫಿಕ್ಸ್ ಇರೋದಿಲ್ಲ. ಫಿಕ್ಸ್ ಏನಿಲ್ಲ ಸರ್, ಕಮ್ಮಿ ಮಾಡಿ ಕೊಡೋಣ. ಪ್ರೈಸ್ ಸ್ಟಾರ್ಟ್ ಆಗುತ್ತೆ. ವೀಲ್ ಚೇರ್ ಎಲ್ಲ ಸ್ಟಾರ್ಟಿಂಗ್ ಬಂದು 2200 ಇಂದ ಸ್ಟಾರ್ಟಿಂಗ್. 2200 ಇಂದ. ಏನ್ ಸ್ಪೆಷಾಲಿಟಿ ಇದ್ರದ್ದು? ಇದು ಬೇಸ್ ಬರುತ್ತೆ, ಹೈಡ್ರಾಲಿಕ್ ಬರುತ್ತೆ, ಕುಶನ್ ಬರುತ್ತೆ, ಎಲ್ಲ ಬರುತ್ತೆ ನಿಮ್ಗೆ. ಇದರಲ್ಲಿ ಬರುತ್ತೆ ಅಂಡ್ ಹೈಡ್ರಾಲಿಕ್ ಕೂಡ ಬರುತ್ತೆ. ಓಕೆ, ಇದರಲ್ಲಿ ಇದೆ. ಹೌದು, ಕುಶನ್ ವಿತ್ ಬರುತ್ತೆ. ಕುಶನ್ ವಿತ್ ಬರುತ್ತೆ. ಇದು ಬಂದು ನೆಟ್ಟಿಂಗ್ ಬರುತ್ತೆ ಸರ್. ನೆಟ್ಟಿಂಗ್ ಬರುತ್ತೆ. 3000 ರೂಪೀಸ್ ಆಗುತ್ತೆ ನಿಮ್ಗೆ. ಇದು 3000 ರೂಪೀಸ್ ಆಗುತ್ತೆ. ತುಂಬಾ ಚೆನ್ನಾಗಿದೆ ಚೇರ್. ಎಲ್ಲ ಮೋಲ್ಡೆಡ್ ಫೋಮ್ ಬರುತ್ತೆ. ಎಲ್ಲ 1 year ಗ್ಯಾರಂಟಿ. ಮೋಲ್ಡೆಡ್ ಫೋಮ್ ಇದು ಚೇರ್ ಯಾವುದು ಸರ್? ಓಕೆ, ಇವುಗಳು ನೋಡಿ ಸಪೋರ್ಟ್ ಬರುತ್ತೆ ನಿಮ್ಗೆ ಆರಾಮಾಗಿ. ಹಿಂದ್ಗಡೆ ಸಪೋರ್ಟ್ ಕೂಡ ಬರುತ್ತೆ ನೋಡಿ. ಆರಾಮಾಗಿ ಕಸ್ಟಮರ್ ತುಂಬಾ ಲಾಂಗ್ ಟೈಮ್ ಕೂತ್ಕೊಳ್ಳಬಹುದು ಆರಾಮಾಗಿ. ಓಕೆ, ನೆಕ್ಸ್ಟ್ ಬರುತ್ತೆ ನಿಮ್ಗೆ ಈ ತರ ಚೇರ್ ಬರುತ್ತೆ ನೋಡಿ. ಓಕೆ, ಇದು ಹೆಡ್ ರೆಸ್ಟ್ ಚೇರ್ ಅಂತಾರೆ. ಇದಕ್ಕೆ ಗೇಮಿಂಗ್ ಚೇರ್ ತರ ಬರುತ್ತೆ. ಹೆಡ್ ರೆಸ್ಟ್ ಚೇರ್. ಓಕೆ, ಇದು ಬಂದು ಇದ್ರ ಪ್ರೈಸ್ ಬಂದು 4800 ಆಗುತ್ತೆ. 4800. ಹೌದು, ಎಲ್ಲ ಅಡ್ಜಸ್ಟಬಲ್ ಹ್ಯಾಂಡಲ್ ಬರುತ್ತೆ. ಓಕೆ, ಇದು ಹೈಟ್ ಆಗಿರುತ್ತೆ, ಲೋ ಆಗುತ್ತೆ. ಓಕೆ, ಬ್ಯಾಕ್ ಹೋಗಿ ಎಲ್ ಬೇಕಲ್ಲಿ ಹೋಗಿ ಲಾಕ್ ಮಾಡ್ಬೋದು. ಫುಲ್ ಹೋಗುತ್ತಾ? ಫುಲ್ ಆಗುತ್ತೆ ಸರ್. ಓಪನ್ ತಿರ್ಗಾ ಲಾಕ್ ಆಗುತ್ತೆ. ಓಕೆ, ಓಕೆ, ಕ್ವಾಲಿಟಿ ಇದೆಲ್ಲ ತುಂಬಾ ಚೆನ್ನಾಗಿದೆ. ಎಲ್ಲ 1 year ಗ್ಯಾರಂಟಿ ಬರುತ್ತೆ. 1 year ಗ್ಯಾರಂಟಿ ಬರುತ್ತೆ. 1 year ಇನ್ ಕೇಸ್ ಏನಾದ್ರು ಬ್ರೋಕ್ ಆದ್ರೆ ಚೇಂಜಬಲ್ ಇರುತ್ತೆ. ಹಾ ಸರ್, ಕಸ್ಟಮರ್ಸ್ ಫಿಕ್ಸ್ ಬಿ ಎಕ್ಸ್ಚೇಂಜ್ ಆಗುತ್ತೆ. ಓಕೆ ಓಕೆ ಓಕೆ. ಇನ್ನು ಒಂದು height low ಅಷ್ಟೇ ಇದು. ಓ, ಇದು minimum height. ಮಿನಿಮಮ್ ಹೈಟ್. And this is all molded form. ಓಕೆ, Molded form and 1 year warranty also you are getting. 1 year ವ್ಯಾರಂಟಿ ಕೂಡ ಬರುತ್ತಾ? ಓಕೆ, ಏನ್ ಪ್ರೈಸ್ ಅಲ್ಲಿ ಬರುತ್ತೆ ಇದು? ಇದು 2800 rupees. ಏನ್ ಪ್ರೈಸ್ ಇದು? ಇದು 850 rupees. 850 rupees ಇದೆ ನೋಡಿ. ಡಿಸ್ಕೌಂಟ್ ಪ್ರೈಸ್. ಆನ್ಲೈನ್ ಅಲ್ಲಿ 1500 ಇದೆ, ನಮ್ಮ ಹತ್ರ 50% ಡಿಸ್ಕೌಂಟ್. ಓಕೆ, ಆನ್ಲೈನ್ 1500 ಇದೆನಾ? ಓಕೆ, ನಿಮ್ಮ ಹತ್ರ 850 only. 50% ಆಲ್ಮೋಸ್ಟ್ ಡಿಸ್ಕೌಂಟ್ ಇದೆ ನೋಡಿ. ಇನ್ನೂ ಪ್ರೈಸ್ ನೆಗೋಷಿಯಬಲ್ ಆಗುತ್ತೆ. ಆರಾಮ್ ನೀವು ಮಾಡಿ ತಗೊಂಡು ಹೋಗ್ಬೋದು. ಇಲ್ಲಿ ಕೂಡ ಇದನ್ನ ಈ ತರ ಚೇರ್ ನೀವು ನೋಡ್ತಾನೆ ಇರ್ತೀರ ಎಲ್ಲ ಕಡೆನೂ. ಇದೇನ್ ಪ್ರೈಸ್ ಇದು? 750 rupees. ಓಕೆ ವೀಕ್ಷಕರೇ, ಇದು ಫೋಲ್ಡಬಲ್ ಸ್ಟಡಿ ಟೇಬಲ್ ನೀವು ನೋಡ್ತಿದ್ದೀರಾ. ಸೈಜ್ ಇದು 1/2 1/2 ಬರುತ್ತೆ. ಏನ್ ಪ್ರೈಸ್ ಇದು? 450. 450 ರೂಪಾಯಿಗೆ ಇದು ಸ್ಟಡಿ ಟೇಬಲ್ ನಿಮಗೆ ಸಿಕ್ತಿರುವಂತದ್ದು. ಫೋಲ್ಡ್ ನೀವು ಯೂಸ್ ಮಾಡಾದ್ಮೇಲೆ ಆರಾಮಾಗಿ ಕ್ಲೋಸ್ ಮಾಡಿ ಇಟ್ಬಿಡ್ಬೋದು. ನಿಮಗೆ ಸ್ಪೇಸ್ ಕೂಡ ಅಷ್ಟೊಂದು ಹಿಡಿಯೋದಿಲ್ಲ. ಎಷ್ಟಿದೆ ನೋಡಿ, ಕ್ಯಾರಿನೂ ಮಾಡ್ಬೋದು ಆರಾಮಾಗಿ ನೋಡಿ. ಈ ತರ ಜಸ್ಟ್ ನಿಮಗೆ 450 ಅರೌಂಡ್ ಅಲ್ಲಿ ಸಿಕ್ಬಿಡುತ್ತೆ. ನಿಮಗೆ ಪ್ರೈಸ್ ಕೂಡ ನೆಗೋಷಿಯಬಲ್ ಆಗುತ್ತೆ ನೋಡಿ. ಚೆನ್ನಾಗಿದೆ. ಇದು ವುಡನ್ ಇದು? ವುಡನ್ ಪ್ಲಸ್ ಮೆಟಲ್. ಓ, ಇದು ಚೆನ್ನಾಗಿದೆ ನೋಡಿ ವೀಕ್ಷಕರೇ. ಸರ್, ಏನ್ ಪ್ರೈಸ್ ಅಲ್ಲಿ ಬರುತ್ತೆ ಇದೆಲ್ಲ? ಇದು 400, ಇದು 500. ಸರ್, ಇದೇನ್ ಸರ್ ಇದು? ಇದು ಸೆಂಟರ್ ಟೇಬಲ್. ಸೆಂಟರ್ ಟೇಬಲ್ ಏನ್ ಸೈಜ್ ಬರುತ್ತೆ ಇದು? ಇದು 1.5/3 ಬರುತ್ತೆ ಸೈಜ್. 1.5/3 ಬರುತ್ತೆ. ವುಡ್ ಯಾವ್ದು ಇದು? ಪಾರ್ಟಿಕಲ್ ಬೋರ್ಡ್. ಪಾರ್ಟಿಕಲ್ ಬೋರ್ಡ್. ಪ್ರೈಸ್ ಎಲ್ಲ 500. 1500 rupees ಅಂತ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ. ಸೆಂಟರ್ ಟೇಬಲ್ ಇದು ಏನ್ ಚೆನ್ನಾಗಿದೆ ನೋಡಿ. ಸಿಂಪಲ್, ಅದು ಪ್ರೈಸ್ ಕೂಡ ರೀಸನಬಲ್ ಇದೆ. ಇದು ಕೆಳಗಡೆ ಗ್ಲಾಸ್ ಇದು 3000 rupees. ಸೇಮ್ ಸೈಜ್ ಇದು? ಟೆಂಪರ್ಡ್ ಗ್ಲಾಸ್ ಬರುತ್ತೆ. ಟೆಂಪರ್ಡ್ ಗ್ಲಾಸ್ ಬರುತ್ತೆ. ಫ್ಯಾನ್ಸಿ ಮೆಟಲ್ ಇದು. ಓಕೆ, ಮೆಟಲ್ ಕೂಡ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ. ಇದೆಲ್ಲ ಏನು ಸೇಮ್? ಇದೆಲ್ಲ ಅದೇ ಪ್ಯಾಟರ್ನ್ ಎಲ್ಲ ಅದೇನಾ? ಸೇಮ್ ಡಿಫರೆಂಟ್ ಪ್ಯಾಟರ್ನ್ ಇದೆ, ಡಿಫರೆಂಟ್ ಕಲರ್ಸ್. ಪ್ರೈಸ್ ಎಲ್ಲ ಒಂದೇನೆ. ಪ್ರೈಸ್ ಎಲ್ಲ ಒಂದೇ 3000 ಅರೌಂಡ್ ಅಲ್ಲಿ ಸಿಗುತ್ತೆ. ಓಕೆ, ಚೆನ್ನಾಗಿದೆ ನೋಡಿ ವೀಕ್ಷಕರ ಸೆಂಟರ್ ಟೇಬಲ್. ಇದು ಕೂಡ ಯೂನಿಕ್ ಆಗಿದೆ ನೋಡಿ. ಇದು ವುಡನ್ ಪ್ಲಸ್ ಗ್ಲಾಸ್. ವುಡನ್ ಪ್ಲಸ್ ಗ್ಲಾಸ್.
ಓಕೆ, ಕೆಳಗಡೆ ಸ್ಟೋನ್ ತರ ಡಿಸೈನ್ ಬಂದಿದೆ, ಮೇಲ್ಗಡೆ ಗ್ಲಾಸ್ ಬಂದಿದೆ ನೋಡಿ. ಈ ಒಂದು ಶಾಪ್ ಅಲ್ಲಿ ನಿಮ್ಗೆ ಆಂಟಿಕ್ ಐಟಮ್ಸ್ ಅಂತಾನೆ ಹೇಳ್ಬೋದು. ನಾವು ಪೂಜೆ ಮಂಟಪ ಏನ್ ಚಿಕ್ಕದು ನೋಡ್ತೀವಲ್ಲ ಅದಾಗಿರ್ಬೋದು, ಸ್ಟಡಿ ಟೇಬಲ್ ಆಗಿರ್ಬೋದು, ಈ ತರ ನೀವು ತಿರ್ಗಿಸಿ ಹಂಗೆ ಸಿಂಪಲ್ ಆಗಿ ಇಲ್ಲಿದೆ ನೋಡಿ, ಏನ್ ಕ್ಯೂಟ್ ಆಗಿದೆ. ಮೊದ್ಲಿಂದ ಕೇಳ್ಕೊಂತ ಹೋಗ್ಬಿಡೋಣ ನಾವು. ಸರ್ ಏನ್ ಸರ್ ಇದು? ಸರ್ ಇದು ಪೂಜಾ ಮಂದಿರ್ ಓಪನ್ 1.5 by 1.5 ಸೈಜ್ ಬರುತ್ತೆ ಇದ್ರದ್ದು. ಇದು ಗೋಪುರ ಎಲ್ಲ ಬರುತ್ತೆ ಮೇಲ್ಗಡೆ. ಓಕೆ, ಗೋಪುರ ಬಂದಿದೆ. ಇದ್ರಲ್ಲೇ ಡೋರ್ ಬೇಕಂದ್ರೆ ಡೋರ್ ಇದೆ. ಓ, ಇದು ವಿತೌಟ್ ಡೋರ್, ಇದು ಡೋರ್. ಇದು ಕಲರ್ ಬ್ರೈಟ್ ಇದೆ, ಇದು ಡಾರ್ಕ್ ಇದೆ ನೋಡಿ. ಇದ್ರಲ್ಲಿ ಇನ್ನೂ ಪ್ರೈಸ್ ಎಕ್ಸ್ಪ್ಲೇನ್ ಮಾಡ್ಬಿಡೋಣ ಬನ್ನಿ. ಇದು ಪ್ರೈಸ್ ಕೆಳಗಡೆ ಡ್ರಾ ಕೂಡ ಬಂದಿದೆ ನೋಡಿ. ಇದು ಪ್ರೈಸ್ 1900 rupees ಆಗುತ್ತೆ. 1900 rupees. ಗೋಪುರ ಎಲ್ಲ ಸೇರಿಸಿ ಬರುತ್ತೆ ಇದು. ಎಲ್ಲ ಒಂದ್ ಸೆಟ್ ಇದು. ಇಲ್ಲಿ ತನಕ ಏನ್ ಸೈಜ್ ಬರುತ್ತೆ ಇದು? 1.5 by 1.5. 1.5 by 1.5. ನೀವು ವಿಡಿಯೋ ಒಂದ್ಸರಿ ಕ್ಲಮ್ಸಿ ಆಗಿರುತ್ತೆ, ಹಂಗಾಗಿ ಸೈಜ್ ಗೊತ್ತಾಗಲ್ಲ ನಿಮ್ಗೆ. ಸೊ ಹಂಗಾಗಿ ನಾನು ಸೈಜ್ ಹೇಳ್ತಿದ್ದೀನಿ ನೋಡಿ, 1.5 by 1.5 ಬರುತ್ತೆ. ಇದರಲ್ಲಿ ಒಂದು ಡ್ರಾ ಕೂಡ ಬಂದಿದೆ, 1900 rupees ಹೇಳ್ತಿದ್ದಾರೆ. ಓಕೆ, ಇದು ಇದ್ರಲ್ಲೇ ಡೋರ್ದು ಸೇಮ್ ಸೈಜ್ 1.5 1.5. ಓಕೆ, ಇದು 2100 ಆಗುತ್ತೆ. 2100. ಓಕೆ, ಇದು ವಿತೌಟ್ ಡೋರ್, ಇದು ವಿತ್ ಡೋರ್ ಇದೆ. ಇದರಲ್ಲಿ ಡಿಸೈನ್ ಬಂದಿದೆ ಹೊರಗಡೆ, ಇದರಲ್ಲಿ ವಿತೌಟ್ ಡಿಸೈನ್ ಬಂದಿದೆ, ಆದ್ರೆ ಇಲ್ಲಿ ಡೋರ್ ಕ್ಲೋಸಿಂಗ್ ತರ ಮಾಡಿದ್ದಾರೆ. ಒಳಗಡೆ ಈ ತರ ಇದರಲ್ಲಿ ಇನ್ನು ಬೇರೆ ಸೈಜಸ್ ಇದೆ. ಸೈಜ್ ಕೂಡ ಬೇರೆ ಇದೆ. ಇನ್ನು ಕಂಪ್ಲೀಟ್ಲಿ ವೈಟ್ ಇದೆ ನೋಡಿ. ಸರ್ ಇದೇನ್ ಸರ್ ಇದು? ಈ ತರ ಇದು 1.5 by 2 feet ಸೈಜ್ ಬರುತ್ತೆ. 1.5 by 2 ಬಂದಿದೆ. ಇದು ಗೋಪುರ ಇದೆ, ಮೇಲ್ಗಡೆ ಫಿಟ್ ಆಗುತ್ತೆ. ಮೇಲ್ಗಡೆ ಅಡ್ಜಸ್ಟಬಲ್ ಶೆಲ್ಫ್ ಬರುತ್ತೆ ಒಳಗಡೆ. ಓಕೆ, ಇದು ಪ್ರೈಸ್ ಬಂದ್ಬಿಟ್ಟು 2500 ರೂಪಾಯಿ ಆಗುತ್ತೆ. ಓಕೆ ವೀಕ್ಷಕರೇ, ಇದಕ್ಕೂ ನಿಮ್ಗೆ ತುಂಬಾನೇ ಡಿಫರೆನ್ಸ್ ಏನಿಲ್ಲ. ಇದು 2100 ಆದ್ರೆ ಅದಕ್ಕಿಂತ ಒಂದು 400-300 rupees ಹೆಚ್ಚಿಗೆ ಆಗಿರುತ್ತೆ. ಡಿಪೆಂಡ್ ಅಪಾನ್ ಸೈಜ್. ನೀವು ಅಬ್ಸರ್ವ್ ಮಾಡ್ತಿದಾರೆ ನೋಡಿ, ಜಾಸ್ತಿ ಇದೆ. ಎಕ್ಸ್ಪೆನ್ಸ್ ಸೈಜ್ ಎಷ್ಟು ಮೇಲ್ಗಡೆ ಹೋಗ್ತಾ ಇರ್ತಾರೆ ಅಷ್ಟು ರೇಟ್ ಪ್ರೈಸ್ ಕೂಡ ಜಾಸ್ತಿ ಆಗ್ತವೆ. ಕಡಿಮೆನೇ ಇರುತ್ತೆ, ಅಷ್ಟೊಂದು ಜಾಸ್ತಿ ಇರೋದಿಲ್ಲ. ಇದು ನೋಡಿ ಹೊಸ ಮಾಡೆಲ್ ಎಲ್ಲ ಗೋಲ್ಡ್ ಆಗಿದೆ ನೋಡಿ. ಗೋಲ್ಡ್ ಸ್ಟೇಬಲ್ ಕೂಡ ಕೊಟ್ಟಿದ್ದಾರೆ ನೋಡಿ. ಒಂದು ಡ್ರಾಯರ್ ಬರುತ್ತೆ, ಕೆಳಗಡೆ ಡ್ರಾಯರ್ ಕೂಡ ಬಂದಿದೆ, ಮೇಲೆ 2 ಶೆಲ್ಫ್ಸ್ ಕೂಡ ತರ ಬಂದಿದೆ. ಇಲ್ಲಿ ಒಂದು ಡ್ರಾಯರ್ ಇದೆ. ಏನ್ ಸೈಜ್ ಇದು? ಇದು 6 feet by 2.5 feet ಹೈಟ್ ಬರುತ್ತೆ. 6 feet by 2.5 ಬರುತ್ತೆ. ಅಮೌಂಟ್ ಎಷ್ಟು ಬರುತ್ತೆ? ಇದು ಪ್ರೈಸ್ ಬಂದ್ಬಿಟ್ಟು 9500 ರೂಪಾಯಿ ಇದೆ. ನೆಗೋಷಿಯೇಬಲ್ ಮಾಡೋಣ ಸರ್. ಓಕೆ ವೀಕ್ಷಕರೇ, ಇವ್ರು ಹೇಳುವಂತ ಪ್ರೈಸ್ ಫಿಕ್ಸ್ ಇರೋದಿಲ್ಲ, ನೆಗೋಷಿಯೇಬಲ್ ಕೂಡ ಆಗುತ್ತೆ. ಇದು ಕ್ಯೂಟ್ ಆಗಿದೆ ನೋಡಿ. ಸರ್ ಇದು ಎಕ್ಸ್ಪ್ಲೇನ್ ಮಾಡಿ ಸರ್. ಇದನ್ನು ಸೇಮ್ ಅದ್ರಲ್ಲೇ ಮುಂಚೆ ಏನ್ ನೋಡಿದ್ರಲ್ಲ 1.5 ಓಕೆ, ಅದ್ರಲ್ಲೇ ಇದ್ರಲ್ಲಿ ಗೋಪುರ ಬರಲ್ಲ, ಈ ತರ ಆರ್ಚ್ ಡಿಸೈನ್ ಬರುತ್ತೆ. ಆರ್ಚ್ ಸಿಂಪಲ್ ಡಿಸೈನ್ ಇದೆ. ಇದ್ರಲ್ಲಿ ಇನ್ನೊಂದು 100 rupees ಇದು ಕಡಿಮೆ. ಇದು ಬಂದ್ಬಿಟ್ಟು 1900 rupees ಆಗುತ್ತೆ ಇದು ಪ್ರೈಸ್. ಓಕೆ, ಕೆಳಗಡೆ ಒಂದು ಡ್ರಾ ಕೂಡ ಬಂದಿದೆ, ನೀವು ಅಬ್ಸರ್ವ್ ಮಾಡ್ತಿದ್ದೀರಾ. ಓಕೆ ವೀಕ್ಷಕರೇ, ಇದು ಚೆನ್ನಾಗಿದೆ. ಇದು ಬನ್ನಿ, ಇದು ಎಕ್ಸ್ಪ್ಲೇನ್ ಮಾಡಿ. ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಅಸ್ಸಾಂ ಟೀಕ್ ಬರುತ್ತೆ. ಅಸ್ಸಾಂ ಟೀಕ್. ಇದು ಅಸ್ಸಾಂ ಟೀಕ್ ಬರುತ್ತೆ. ಸರ್ ಇದು ರಬ್ಬರ್ ಮ್ಯಾಟ್ ಫಿನಿಶಿಂಗ್ ಅಥವಾ ಏನ್ ಸರ್ ಇದು? ಮ್ಯಾಟ್ ಫಿನಿಶ್ ಬರುತ್ತೆ. ಮ್ಯಾಟ್ ಫಿನಿಶಿಂಗ್ ಬರುತ್ತಾ? ಓಕೆ, ಚೆನ್ನಾಗಿದೆ ನೋಡಿ. ಶೈನಿಂಗ್ ಬರ್ತಾ ಇದೆ ನೋಡಿ. ಸ್ಪ್ರೇ ಪಾಲಿಶ್. ಮೇಲ್ಗಡೆ ಕೂಡ ಡಿಸೈನ್ ಸಖತ್ತಾಗಿದೆ. ಓಕೆ, ಏನ್ ಸರ್ ಎಕ್ಸ್ಪ್ಲೇನ್ ಮಾಡಿ. 4800 ಆಗುತ್ತೆ. 4800 ಆಗುತ್ತೆ. ಓಕೆ ವೀಕ್ಷಕರೇ, ಅಸ್ಸಾಂ ಟೀಕ್ ಅಂತ ಕೆಳಗಡೆ ಒಂದು ಡ್ರಾ ಕೂಡ ಕ್ಯೂಟ್ ಆಗಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ ನೋಡಿ ಇದು. ಮತ್ತೆ ಎಲ್ಲ ದಿವಾನ್ಸ್ ಇದೆ ಇಲ್ಲಿ. ಓಕೆ ವೀಕ್ಷಕರೇ, ದಿವಾನ್ ಇದೆ ನೋಡಿ. ದಿವಾನ್ ವಿತ್ ಸ್ಟೋರೇಜ್ ಇದೆ. ದಿವಾನ್ ಕೂಡ ಬಂದಿದೆ, ವಿತ್ ಸ್ಟೋರೇಜ್ ಬರುತ್ತೆ. ಓಕೆ ವೀಕ್ಷಕರೇ, ಅಬ್ಸರ್ವ್ ಮಾಡ್ತಿದಾರ ನೋಡಿ. ಇದು ದಿವಾನ್ ವಿತ್ ಸ್ಟೋರೇಜ್ ಇದೆ. ಏನ್ ಸೈಜ್ ಇದೆ? 2.5 by 6 feet ಬರುತ್ತೆ. 2.5 6 ಅಡಿ ಬರುತ್ತೆ. ಹೌದು, 2.5 6 ಅಡಿ ಬರುತ್ತೆ. ಅದು ಏನ್ ಪ್ರೈಸ್ ಅಲ್ಲಿ ಬರುತ್ತೆ ಇದೆಲ್ಲ? ಇದು ಬಂದ್ಬಿಟ್ಟು 4500 rupees ಆಗುತ್ತೆ. ಓಕೆ ವೀಕ್ಷಕರೇ, 4500 ರೂಪಾಯಿಗೆ ನಿಮ್ಗೆ ಸ್ಟೋರೇಜ್ ದಿವಾನ್ ಕಾರ್ಡ್ ಸಿಗ್ತಿರುವಂತದ್ದು ಬ್ರೈಟ್ ಕಲರ್ದು. 311 ಸೋಫಾ ಯಾವ್ದ್ರಲ್ಲಿ ಬರುತ್ತೆ? ಇದು 311 ಇದು ಸೋಫಾ ಬಂದ್ಬಿಟ್ಟು 32,000 ಆಗುತ್ತೆ. ವಿತ್ ಸ್ಪ್ರಿಂಗ್ ಕುಷನ್ಸ್ ಬರುತ್ತೆ. ಸೀಟಿಂಗ್ ಅಲ್ಲೆಲ್ಲ ಸ್ಪ್ರಿಂಗ್ ಕುಷನ್ಸ್ ಮತ್ತೆ ವಾಷಬಲ್ ಕವರ್ಸ್ ಬರುತ್ತೆ ನಮ್ಮಲ್ಲಿ ಎಲ್ಲ. ಓಕೆ ವೀಕ್ಷಕರೇ, ನೀವು ಅಬ್ಸರ್ವ್ ಮಾಡ್ತಿದ್ದೀರಾ, ಸಿಸ್ಟಮ್ ಎಲ್ಲ ವಾಶ್ ಮಾಡ್ಕೋಬಹುದು. ವುಡ್ ಗೆ ಎಲ್ಲ 5 years ಗ್ಯಾರಂಟಿ ಇರುತ್ತೆ. ಮತ್ತೆ ಕುಷನ್ ಗೂ 3 years ಗ್ಯಾರಂಟಿ ಬರುತ್ತೆ ನಮ್ಮಲ್ಲಿ. ಕುಷನ್ ಗೂ ಬರುತ್ತೆ. ಇದರಲ್ಲೇ ಬೇರೆ ಡಿಸೈನ್ಸ್ ಇದೆ ನೋಡಿ. ಓಕೆ ವೀಕ್ಷಕರೇ, ನೀವು ಅಬ್ಸರ್ವ್ ಮಾಡ್ತಿದ್ದೀರಾ, ಟೆಕ್ಸ್ಚರ್ ಕಂಪ್ಲೀಟ್ ಮ್ಯಾಟ್ ಫಿನಿಶಿಂಗ್ ಇರುವಂತ ವುಡ್ ಯಾವ ವುಡ್ ಇದೆಲ್ಲ? ರಬ್ಬರ್ ವುಡ್ ಬರುತ್ತೆ. ಕಂಪ್ಲೀಟ್ ರಬ್ಬರ್ ವುಡ್. ಇದು ಕುಷನ್ ಬಂದು ಸ್ಪ್ರಿಂಗ್ ಕುಷನ್. ಸ್ಪ್ರಿಂಗ್ ಕುಷನ್ ಕೂಡ ಯಾರಿಗೆ ಬೇಕು ಅವ್ರಿಗೆ ಸ್ಪ್ರಿಂಗ್. ಓಕೆ, ಸಾಫ್ಟ್ ಬೇಡ ಸ್ವಲ್ಪ ಹಾರ್ಡ್ ಇರ್ಲಿ ಅಂದ್ರೆ ಹಾರ್ಡ್ ಕುಷನ್ ಬರುತ್ತೆ. ಹಾರ್ಡ್ ಕುಷನ್ ಕೂಡ ಬರುತ್ತೆ. ಓಕೆ ಸರ್, ಆಲ್ಮೋಸ್ಟ್ 40 ಡೆನ್ಸಿಟಿ ಇದೆ ಮೇಂಟೈನ್ ಆಗುತ್ತಲ್ಲ? ಸ್ಟ್ಯಾಂಡರ್ಡ್ ಕುಷನ್ ನಮ್ಮಲ್ಲಿ ಬರೋದು. ಲೈನ್ ಪೀಸ್ ಕಟ್ ಪೀಸ್ ಆತರ ಏನು ಹಾಕೋದಿಲ್ಲ. ಸಿಂಗಲ್ ಬ್ಲಾಕ್ ಫೋಮ್ ಬರುತ್ತೆ. ಓಕೆ, ಇದು ಚೆನ್ನಾಗಿದೆ ನೋಡಿ. ಸರ್ ಇದು ಎಕ್ಸ್ಪ್ಲೇನ್ ಮಾಡಿ ಸರ್. ಇದು ಅದು ಬಂದ್ಬಿಟ್ಟು ಅದರಲ್ಲಿ ಓಪನ್ ಮಂದಿರೋದು. ಓಪನ್ ಮಂದಿರ. ಗೋಪುರ ಎಲ್ಲ ಬೇಡ, ಸ್ವಲ್ಪ ದೀಪ ಎಲ್ಲ ಹಚ್ಕೊಳ್ಳೋಕೆ ಸ್ಪೇಸ್ ಬೇಕಂದ್ರೆ ಈ ತರ ಬರುತ್ತೆ. ಇದು ಪ್ರೈಸ್ ಬಂದ್ಬಿಟ್ಟು 1700 ಆಗುತ್ತೆ. ಓಕೆ ವೀಕ್ಷಕರೇ, 1500 rupees ಅರೌಂಡ್ ಅಲ್ಲೇ ನಿಮ್ಗೆ ಈ ತರದೊಂದು ಮಂದಿರ್ ಸಿಕ್ಬಿಡತ್ತೆ. ಕೆಳಗಡೆ ನಿಮ್ಗೆ ಸ್ಟೋರೇಜ್ ಡ್ರಾಯರ್ ಒಂದು ಡ್ರಾ ಕೂಡ ಬಂದಿದೆ. ಚಿಕ್ಕದ್ಗಳವರೆಗೂ ಇದೆ. ಸಿಂಪಲ್ ಆಗಿ ಚಿಕ್ಕದಿದೆ. ಒಂದೇ ಒಂದು ಫೋಟೋ ಇಕ್ಕೋರಿಗೆ ಇದು ಇದೆ. ಒಂದೇ ಒಂದು ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟಿದ್ದಾರೆ ನೋಡಿ, ಎಷ್ಟು ಚಿಕ್ಕದಿದೆ ಇದು. ಒಂದೇ ಒಂದು ಫೋಟೋ. ಎಷ್ಟು ಸೈಜ್ ಬರುತ್ತೆ ಇದು? 1 feet by 1 feet. 1 and 1 ಎಷ್ಟಿದೆ ಪ್ರೈಸ್? ಇದು 1200 ಆಗುತ್ತೆ. ಓಕೆ ವೀಕ್ಷಕರೇ, 1000 rupees ಅರೌಂಡ್ ಅಲ್ಲೇ ನಿಮ್ಗೆ ಸಿಕ್ಬಿಡತ್ತೆ ನೋಡಿ ಇದು. ಇನ್ನು ಡೋರ್ಸ್ ಅಲ್ಲಿ ಕಟಿಂಗ್ ಎಲ್ಲ ಬೇಕಿದ್ರೆ. ಓಕೆ ವೀಕ್ಷಕರೇ, ಅಬ್ಸರ್ವ್ ಮಾಡ್ತಿದ್ದಾರೆ ನೋಡಿ, ಹೊರಗಡೆ ಏನ್ ಡಿಸೈನ್ ಕೊಟ್ಟಿದ್ದಾರೆ ನೋಡಿ, ಏನ್ ಸಖತ್ತಾಗಿದೆ.
ನೀವು ಡಿಸೈನ್ಸ್ ಇದೆ. ಓಕೆ, ಇನ್ನು ತುಂಬಾ ಡಿಸೈನ್ಸ್ ಇದೆ. ಓಕೆ, ನಮ್ದು ಶ್ರೀರಾಮ್ ಫರ್ನಿಚರ್ ಸೆಂಟ್ರಲ್ ಸ್ಟ್ರೀಟ್ ಅಲ್ಲಿ ಇರೋದು. ಬನ್ನಿ, ತುಂಬಾ ಹ್ಯೂಜ್ ಡಿಫ್ರೆನ್ಸ್ ಇದೆ. ಮತ್ತೆ ಒಳ್ಳೆ ಒಳ್ಳೆ ಪದಾರ್ಥ, ಒಳ್ಳೆ ಡಿಸೈನ್ಸ್ ಇದೆ. ನೆಗೋಷಿಯಬಲ್ ಪ್ರೈಸ್ ಅಲ್ಲಿ ಒಳ್ಳೆ ಪದಾರ್ಥ. ಓಕೆ ವೀಕ್ಷಕರೇ, ಪ್ರೈಸ್ ಕೂಡ ಅಷ್ಟೊಂದೇನ್ ಜಾಸ್ತಿ ಇಲ್ಲ, ರೀಸನಬಲ್ ಇದೆ ಅಂತಾನೆ ಹೇಳ್ಬೋದು ಇವಾಗಿನ ಹುಡ್ಡಿಗೆ. ನೋಡಿ ನಮ್ ಕಾಶಿಫ್ರೋ ನಮ್ಗೆ ಕಪಲ್ ಜೂಲಾ ತೋರಿಸ್ಲಿಕ್ಕೆ ಅಂತ ಬಂದಿದ್ದಾರೆ. ಎಕ್ಸ್ಪ್ಲೇನ್ ಮಾಡಿ ಸರ್ ಇದು. ಸರ್ ಇದು ಬಂದ್ಬಿಟ್ಟು 2 ಸೀಟರ್ ಫುಲ್ ಕಂಪ್ಲೀಟ್ ವಿತ್ ಡಬಲ್ ಸ್ಟ್ಯಾಂಡ್ ಬರುತ್ತೆ. ಇದರಲ್ಲಿ ಡಬಲ್ ಸ್ಟ್ಯಾಂಡ್ ಬರುತ್ತೆ, ಡಬಲ್ ಸ್ಟ್ಯಾಂಡ್ ಡಬಲ್ ಬರುತ್ತೆ. ಓಕೆ, ಮತ್ತೆ ಕ್ವಶನ್ ಜೊತೆ ಬರುತ್ತೆ. ಇದು ಡಿಫ್ರೆಂಟ್ ಕಲರ್ಸ್ ಬೇಕಿದೆ, ಡಿಫ್ರೆಂಟ್ ಕಲರ್ಸ್ ಕೂಡ ಕೊಡೋಣ ನಾವು. ಓಕೆ, ಇದು ಬಂದ್ಬಿಟ್ಟು weight ಕೆಪಾಸಿಟಿ ಬಂದ್ಬಿಟ್ಟು 350 ಕಿಲೋ weight ಕೆಪಾಸಿಟಿ ಇರುತ್ತೆ. ಸ್ಟ್ಯಾಂಡ್ ಗೆಲ್ಲ 1 ವರ್ಷ ಗ್ಯಾರಂಟಿ ಬರುತ್ತೆ ನಮ್ಮಲ್ಲಿ. 1 ವರ್ಷ ಗ್ಯಾರಂಟಿ ಬರುತ್ತೆ. ಔಟರ್ನೇಟಿಂಗ್ ಗೆ ಗ್ಯಾರಂಟಿ ಬರೋದಿಲ್ಲ. ಈ ಮೆಟಲ್ ಫ್ರೇಮ್ ಗೆ ಮತ್ತೆ ಸ್ಟ್ಯಾಂಡ್ ಗೆ ಕಂಪ್ಲೀಟ್ 1 ಇಯರ್ ಬರುತ್ತೆ. ಓಕೆ, ಇಬ್ರು ಒಂದು ಕಪಲ್ ಜೂಲ ಕಂಫರ್ಟೇಬಲ್ ಆಗಿ ಇಬ್ರು ಆರಾಮಾಗಿ ಕೂರ್ಬೋದು. ಓಕೆ, ಡಿಫ್ರೆಂಟ್ ಕಲರ್ಸ್ ಸಿಗುತ್ತೆ. ಕ್ವಶನ್ ಕಲರ್ಸ್ ಆಗುತ್ತೆ, ಡಿಫ್ರೆಂಟ್ ಕಲರ್ ಮಾಡಿಸ್ಕೊಡ. ಓಕೆ ವೀಕ್ಷಕರೇ, ಇಷ್ಟು ದಿನ ನೀವು ಸಿಂಗಲ್ ಜೂಲಾ ಈ ತರದ್ ನೋಡ್ತಾ ಇದ್ರಿ. ನಾವ್ ಇವತ್ ನೋಡ್ತಾ ಇರುವಂತದ್ದು ಡಿಫ್ರೆಂಟ್ ಆಗಿದೆ, ಕಪಲ್ ಜೂಲಾ ಅಂತ ಹೇಳಿ. ಏನ್ ಪ್ರೈಸ್ ಅಲ್ಲಿ ಬರುತ್ತೆ ಇದು? ಇದು ಪ್ರೈಸ್ ಬಂದ್ಬಿಟ್ಟು 19,500 ಆಗುತ್ತೆ. ಓಕೆ, ನೆಗೋಷಿಯಬಲ್ ಮಾಡೋಣ ಸರ್ ಬಂದ್ರೆ. ಓಕೆ ವೀಕ್ಷಕರೇ, 19,500 ಹೇಳ್ತಿದ್ದಾರೆ, ಬಟ್ ನೆಗೋಷಿಯಬಲ್ ಕೂಡ ಆಗುತ್ತೆ. ನೀವು ಕನ್ವೀನಿಯಂಟ್ ಪ್ರೈಸ್ ಮಾಡ್ಕೊಂಡು ಆರಾಮಾಗಿ ಪರ್ಚೇಸ್ ಮಾಡ್ಕೊಂಡು ತಗೊಂಡೋಗ್ಬೋದು. ಅಂಡ್ ಇದು ಕಲರ್ ಕೂಡ ಡಾರ್ಕ್ ಇದೆ, ನೀವು ಬ್ರೈಟ್ ಕಲರ್ ಕೂಡ ಚೂಸ್ ಮಾಡಿ ಸಿಗುತ್ತೆ. ಬ್ಲಾಕ್ ಕಲರ್ ಸಿಗುತ್ತೆ, ವೈಟ್ ಕಲರ್ ಸಿಗುತ್ತೆ, 10-15 ಕಲರ್ ಸಿಗುತ್ತೆ ನಮ್ಮಲ್ಲಿ. ಕಲರ್ ಆಪ್ಷನ್ಸ್ ಕೂಡ ಇದೆ ಹಂಗಾದ್ರೆ? ಇದೆ. ಆದ್ರೆ ಸ್ಟ್ಯಾಂಡ್ ಅಲ್ಲಿ ಮಾತ್ರ ಬೇರೆ 3 ಕಲರ್ ಕ್ವಶನ್ ಸ್ಟ್ಯಾಂಡ್ ಕಲರ್ ಬರೋದು, ಬ್ಲಾಕ್, ಬ್ರೌನ್, ವೈಟ್. ಓಕೆ, ಸ್ವಿಂಗ್ ಕಲರ್ ಬಂದ್ಬಿಟ್ಟು 10-15 ಕಲರ್ಸ್ ತನಕ ಮಾಡಬಹುದು. ಓಕೆ, ಸ್ವಿಂಗ್ ಕಲರ್ ಚೇಂಜ್ ಮಾಡ್ಕೋಬಹುದು. ಓಕೆ ಓಕೆ, ಚೆನ್ನಾಗಿದೆ ನೋಡಿ ವೀಕ್ಷಕರೇ. ನೀವಿವಾಗ ನೋಡ್ತಿದ್ದೀರಾ 2 ಸೀಟರ್ ಮೆಟಲ್ ಜೂಲಾ. ಇದು ಏನ್ ಸೈಜ್ ಬರುತ್ತೆ ಸರ್ ಇದು? ಸರ್ ಇದು ಬಂದ್ಬಿಟ್ಟು 4.5 ಫೀಟ್ ಬರುತ್ತೆ. ಈಗ ಅಗಲ ಬಂದ್ಬಿಟ್ಟು 5 ಫೀಟ್ ಬರುತ್ತೆ. ಇದರಲ್ಲಿ 3 ಡಿಫ್ರೆಂಟ್ ಕಲರ್ ಶೇಡ್ ಸಿಗುತ್ತೆ. ಬ್ಲಾಕ್ ಕಲರ್ ಇವಾಗ ಏನ್ ನೋಡ್ತಾ ಇದ್ರೆ ಇದು ಬ್ಲಾಕ್, ಮತ್ತೆ ಇದರಲ್ಲಿ ಬ್ರೌನ್ ಕಲರ್ ಸಿಗುತ್ತೆ, ಮತ್ತೆ ವೈಟ್ ಕಲರ್ ಸಿಗುತ್ತೆ. ಮತ್ತೆ 3 ಸೀಟರ್ ಬೇಕಾಗಿರೋರಿಗೆ 3 ಸೀಟರ್ ಸಿಗುತ್ತೆ. ಇದರಲ್ಲಿ 3 ಸೀಟರ್ ಅಲ್ವಾ ಇದು? ಇದು 2 ಸೀಟರ್. 2 ಸೀಟರ್ ನೋಡ್ತಾ 2 ಸೀಟರ್ ಗೆ ಪ್ರೈಸ್ ಎಷ್ಟಾಗುತ್ತೆ? ಇದು 2 ಸೀಟರ್ ಇದು 9,500 ಆಗುತ್ತೆ ಹೆವಿ ಗೇಜ್. ಇದರಲ್ಲಿ ಮೀಡಿಯಂ ಗೇಜ್ ಬೇಕಿದ್ರೆ ನಿಮ್ಗೆ 6,500 ರೂಪಾಯಿ ಆಗುತ್ತೆ. ಓಕೆ ವೀಕ್ಷಕರೇ, ಇದರಲ್ಲಿ ಮೀಡಿಯಂ ಗೇಜ್ ಕೂಡ ಬರುತ್ತೆ, ಹಾಗೆ ಹೆವಿ ಗೇಜ್ ಕೂಡ ಬರುತ್ತೆ. ನೀವು ಇವಾಗ ನೋಡ್ತಿರುವಂತದ್ದು ಹೆವಿ ಗೇಜ್. ಇದು ಇದಕ್ಕಾದ್ರೆ 9,500 ಆಗುತ್ತೆ. ಇದರಲ್ಲೇ ನಿಮಗೆ ಆರ್ಡಿನರಿ ಬರುತ್ತಲ್ವಾ? ಆರ್ಡಿನರಿ ಬರುತ್ತೆ ಮೆಟಲ್. ಅದು ನಿಮ್ಗೆ ಜಸ್ಟ್ ನಿಮಗೆ 6,000 ರುಪೀಸ್ ಅರೌಂಡ್ ಅಲ್ಲಿ ಸಿಕ್ಬಿಡತ್ತೆ. ಸೊ ಇದು 5 ಫೀಟ್ ಅಂತ ಹೇಳಿದ್ರಲ್ಲ, 5 ಫೀಟ್ ಹಿಂಗೆ 4.5 ಫೀಟ್ 4.5 ಬರುತ್ತೆ. ಇದು ಸೈಜ್ ಕೂಡ ಕಸ್ಟಮೈಸ್ ಬರಲ್ಲ, ಎರಡೇ ಬರೋದು. 2 ಸೀಟರ್ 3 ಸೀಟರ್ ಬರುತ್ತೆ. ತೀರಾ ಏನಾದ್ರು ಕಸ್ಟಮೈಸೇಷನ್ ಮಾಡ್ಬೇಕಂದ್ರೆ ಈ ವಿಡ್ತ್ ಕಸ್ಟಮೈಸೇಷನ್ ಮಾಡಕ್ ಆಗೋದಿಲ್ಲ. ಇದನ್ನ ಬೇಕಿದ್ರೆ ಕಸ್ಟಮೈಸೇಷನ್ ಮಾಡೋಣ. ಓಕೆ ಓಕೆ. ಇದು ಏನ್ ಗ್ಯಾರಂಟಿ ವಾರಂಟಿ ಎಲ್ಲ? ಇದು 1 ಇಯರ್ ಬರುತ್ತೆ ಸರ್. ಮೆಟಲ್ ಗೆ 1 ಇಯರ್ ಬರುತ್ತೆ. ಮೆಟಲ್ ಅಷ್ಟೇನಾ? ವಾರಂಟಿ ಬಂದ್ಬಿಟ್ಟು 7 ಇಯರ್ಸ್ ಬರುತ್ತೆ. ನಮ್ ಕಡೆಯಿಂದ ಗ್ಯಾರಂಟಿ ಏನ್ ಪ್ರೊವೈಡ್ ಆಗುತ್ತೆ ಸ್ವಿಂಗ್ ಗೆ 1 ಇಯರ್ ಬರುತ್ತೆ. 1 ಇಯರ್ ಬರುತ್ತೆ. ಓಕೆ ವೀಕ್ಷಕರೇ, ನೀವು ಅಬ್ಸರ್ವ್ ಮಾಡ್ಬೋದು, ಪ್ರೈಸ್ ಕೂಡ ನೆಗೋಷಿಯಬಲ್ ಮಾಡ್ಕೊಡ್ತಾರೆ, ಪ್ರೈಸ್ ಏನು ಫಿಕ್ಸ್ ಇರೋದಿಲ್ಲ. ಬನ್ನಿ ಮುಂದಿನ ಶಾಪ್ಗೆ ಹೋಗೋಣ. ನೀವು ಇಲ್ಲಿ ನೋಡಿದ್ದು 2 ಸೀಟರ್ ಮೆಟಾಲಿಕ್ ಜೂಲಾ. ಹಾಗೆ ಸ್ವಲ್ಪ ಈ ಕಡೆ ತಿರುಗಿ ಸಿಂಗಲ್ ಜೂಲಾ ಇದೆ, ಇದನ್ನ ಕೇಳೋಣ. ಕೂರ್ಬೋದಲ್ಲ? ಕೂರಿ ಸರ್. ಇದೇನ್ ಪ್ರೈಸ್ ಅಲ್ಲಿ ಬರುತ್ತೆ ಸರ್? ಇದು ಬಂದ್ಬಿಟ್ಟು ನಾರ್ಮಲ್ ಜೂಲಾದಲ್ಲೇ ರೆಗ್ಯುಲರ್ ಸ್ಟಾರ್ಟಿಂಗ್ ಬರೋ ಮಾಡೆಲ್ ಇದು. ಓಕೆ, ಇದು ಬಂದ್ಬಿಟ್ಟು 7,000 ರೂಪಾಯಿ ಆಗುತ್ತೆ. ಕಂಪ್ಲೀಟ್ ಸ್ಟ್ಯಾಂಡ್, ಜೂಯಾಲೆ, ಕ್ವಶನ್ ಎಲ್ಲ ಸೇರಿಸಿ 7,000 ರೂಪಾಯಿ. ಓಕೆ ವೀಕ್ಷಕರೇ, ಏನು ಕಂಪ್ಲೀಟ್ ಸೆಟ್ ಮೇಲಿಂದ ನೋಡ್ತಿದ್ದೀರಾ ವಿತ್ ಸ್ಪ್ರಿಂಗ್ ಎಡ್ಜ್ ಇಂದ ಕೆಳಗಡೆ ಬಾಟಮ್ ವರ್ಗುನು ಸ್ಟ್ಯಾಂಡ್ ಎಲ್ಲ ಸೇರಿಸಿ ಬಂದ್ಬಿಟ್ಟು 7,000 ರುಪೀಸ್ ಆಗುತ್ತೆ. ಇದು ಹೆವಿ ಗೇಜ್. ಇದರಲ್ಲಿ ಲೈಟ್ ಗೇಜ್ ಬೇಕು ನಮ್ಗೆ, ನಾರ್ಮಲ್ ಮಕ್ಕಳಿಗೋಸ್ಕರ ಬೇಕಂದ್ರೆ 5,500 ರೂಪಾಯಿ ಆಗುತ್ತೆ. 5,500 ಆದ್ರೆ ಅದಕ್ಕೆ ಸ್ಟ್ಯಾಂಡ್ ಗೆ ಗ್ಯಾರಂಟಿ ಏನು ಬರೋದಿಲ್ಲ. ಇದಕ್ಕೆ ಸ್ಟ್ಯಾಂಡ್ ಗೆ ಅಂದ್ರೆ ಈ ತರಬೇಕಂತಂದ್ರೆ ನೀವು ಹೆವಿ ಗೇಜ್ ತಗೊಳ್ಳಿ ಅಂತ ಸಜೆಸ್ಟ್ ಮಾಡಿ. ಹೆವಿ ದೊಡ್ಡವರಿಗೆ ಯೂಸ್ ಮಾಡಿದ್ರೆ, ಮಕ್ಕಳಿಗೆ ಬೇಕು ದೊಡ್ಡದು ಯೂಸ್ ಮಾಡೋದಿಲ್ಲ ಅಂದ್ರೆ 5,500 ರೂಪಾಯಿ ತಗೋಬಹುದು. ಓಕೆ ವೀಕ್ಷಕರೇ, ಒಂದ್ ಮನೇಲಿ ಇದಿತ್ತು ಅಂತಂದ್ರೆ ಆಲ್ಮೋಸ್ಟ್ ದೊಡ್ಡವರು ಕೂರ್ತಾರೆ, ಚಿಕ್ಕವರು ಕೂರ್ತಾರೆ. ಹಂಗಂತ ನೀವು ಏನಾದ್ರು ಇದರಲ್ಲಿ ಕಾಂಪ್ರಮೈಸ್ ಆಗಿ ಕಡಿಮೆ ಗೇಜಿಂದ ಏನಾದ್ರು ಹಾಕ್ಸಿದ್ರೆ ಆರಾಮಾಗಿ ಯಾರಾದ್ರೂ ಒಬ್ರು ಮಿಸ್ ಆಗಿ ಕೂತ್ರು ಅದು ಕಟ್ ಆಗುವಂತ ಬೆಂಡ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಂಗಾಗಿ ಹೆವಿ ಗೇಜ್ ಹಾಕ್ಸ್ಕೊಂಡ್ರೆ ಆರಾಮಾಗಿ ದೊಡ್ಡವರು ಕೂಡ ಇದು ಯೂಸ್ ಮಾಡಿ ಆರಾಮಾಗಿ ಅಪ್ ಟು 150 ಕಿಲೋ ವೇಟ್ ಕೆಪಾಸಿಟಿ ಕೂರ್ಬೋದು. ಇದು ಸೈಜ್ ಕಸ್ಟಮೈಸ್ ಆಗುತ್ತಾ ಅಥವಾ ಹೆಂಗಿದೆ? ಇಲ್ಲ, ಇದ್ರಲ್ಲಿ ಮಾಡಲ್ಸ್ ಬೇರೆ ಬೇರೆ. ಇದು ರೆಗ್ಯುಲರ್ ಸ್ಟಾರ್ಟಿಂಗ್ ಮಾಡಲ್. ಇದು ನಿಮ್ಗೆ ಆಮ್ರೆಸ್ಟ್ ಇದೆ, ಸ್ವಲ್ಪ ಹೈಟ್ ಆಗಿ ನಾರ್ಮಲ್ ಇರೋರಿಗೆ ತಲೆ ಟಚ್ ಆಗೋದಿಲ್ಲ. ಹೈಟ್ ಆಗಿರೋರು ತಲೆ ಟಚ್ ಇದೆ. ಬೇರೆ ಬೇರೆ ಮಾಡಲ್ಸ್. ಓಕೆ ವೀಕ್ಷಕರೇ, ಇಲ್ಲಿ 6-7 ಮಾಡಲ್ಸ್ ನಮ್ಮ ಸೈಜ್ ದೊಡ್ಡದಾದಂಗೆಲ್ಲ ಇದು ಟಚ್ ಆಗ್ತಾ ಬರುತ್ತೆ ನಮ್ಮ ತಲೆಗೆ. ಅದಕ್ಕೋಸ್ಕರ ಇದನ್ನ ಸೈಜ್ ದೊಡ್ಡದಾಗಿರೋ ತರ ಕಸ್ಟಮೈಸ್ ಮಾಡ್ಕೊಂಡು ತಗೊಂಡ್ ಹೋಗ್ತಾರೆ. ಇದ್ರ ಸೈಜ್ ಜಾಸ್ತಿ ಆದ್ರೆ ಎಷ್ಟು ಅಮೌಂಟ್ ಆಗುತ್ತೆ? ಇದೆ ಬೇರೆ ಬೇರೆ ಮಾಡಲ್, ಬೇರೆ ಬೇರೆ ಸ್ವಲ್ಪ ಆ ಕಡೆ ತಿರುಗಿಸಿ ಹಂಗೆ. ಅಲ್ಲಿದೆ ನೋಡಿ ವೀಕ್ಷಕರೇ, ಇದು ಬರುತ್ತೆ. ಈ ಜೂಲಾ ಬಂದ್ಬಿಟ್ಟು ಇದು ಯೂನಿಕ್ ಆಗಿದೆ. ಸ್ಪೂನ್ ಮಾಡಲ್ ಹೇಳ್ತೀವಿ ಇದಕ್ಕೆ. ಸ್ಪೂನ್ ಮಾಡಲ್ ಇದು. ಈ ಜೂಲಾ ಬಂದ್ಬಿಟ್ಟು ನಿಮ್ಗೆ ವಿತ್ ಸ್ಟ್ಯಾಂಡ್ ಬೇಕಿದ್ರೆ ನಿಮ್ಗೆ 8,000 ರೂಪಾಯಿ ಆಗುತ್ತೆ. 8,000 ರುಪೀಸ್ ಆಗುತ್ತೆ. ಓಕೆ, ವಿತೌಟ್ ಸ್ಟ್ಯಾಂಡ್ ಬೇಕಂದ್ರೆ ಸೀಲಿಂಗ್ ಹಾಕೊಂತೀರಾ ಅನ್ನಂಗಿದ್ರೆ 5,300 ರುಪೀಸ್ ಆಗುತ್ತೆ. ಅದರಲ್ಲಿ ಸ್ವಿಂಗ್, ಕ್ವಶನ್ ಮತ್ತೆ ಲಾಂಗ್ ಸ್ಪ್ರಿಂಗ್ 3 ಇನ್ಕ್ಲೂಡ್ ಆಗಿರುತ್ತೆ. ಸ್ವಲ್ಪ ಕೆಳಗಡೆ ತೋರಿಸಿ. ಓಕೆ ವೀಕ್ಷಕರೇ, ನೀವು ಸ್ಟ್ಯಾಂಡ್ ಜೂಲಾ ನೋಡಿದ್ರಿ, ಹಾಗೆ
ಮೆಟಲ್ ಜೋಲ ನೋಡಿದ್ರೆ, ಹಾಗೆ ಸಿಂಗಲ್ ಜೋಲ ನೋಡಿದ್ರಿ. ಇದೊಂದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡಿ, ಇದು ಸ್ಪೂನ್ ಜೋಲ ಅಂತೆ. ಇದೊಂದು ನನಗೆ ಯೂನಿಕ್ ಅನಿಸ್ತು, ಇದು ಸ್ಪೂನ್ ಜೋಲ. 311 ಸಿಂಪಲ್ ಸೋಫಾ ಇದೆ. ನಾನು ಹಿಂಗೆ ರೋಡ್ ಸ್ಟ್ರೀಟ್ ಹೋಗ್ತಿರುವಾಗ ಇದೊಂದು ನೋಡಿದೆ. ಸರ್ 311 ಸೋಫಾ ಏನ್ ಎಕ್ಸ್ಪ್ಲೇನ್ ಮಾಡಿ ಸರ್. ಇದು ಬಡ್ಡಿ 15.5 ಆಗತ್ತೆ. 15.5 ವಿತ್ ಕುಶನ್. ವಿತ್ ಕುಶನ್ ಓಕೆ ವೀಕ್ಷಕರೇ, ವಿತ್ ಕುಶನ್ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ. ವುಡ್ ಏನ ಚೆನ್ನಾಗಿದೆ ನೋಡಿ, ಇದು ಅಸ್ಸಾಂ ವುಡ್ ಅಂತ. ಅಸ್ಸಾಂ ವುಡ್ ಅಲ್ವಾ? ಅಸ್ಸಾಂ ವುಡ್. ಅಸ್ಸಾಂ ವುಡ್ 15.5 ಅಂತಾರೆ. ಇನ್ನು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀವಿ. ಓಕೆ, ಅಂದ್ರೆ ಪ್ರೈಸ್ ಏನ್ ಫಿಕ್ಸ್ ಇರೋದಿಲ್ಲ? ಫಿಕ್ಸ್ ಪ್ರೈಸ್ ಇಲ್ಲ, ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀವಿ. ಓಕೆ, ಇದು ಅಸ್ಸಾಂ ವುಡ್ ಬರುತ್ತೆ. ಕೇಶಾ ಮರ ಅಂತಾರೆ ಕನ್ನಡದಲ್ಲಿ. ರಬ್ಬರ್ ವುಡ್ ಇದೆ, ಟೀಕ್ ವುಡ್ ಇದೆ ನಮ್ಮ ಹತ್ರ. ಡೈನಿಂಗ್ ಟೇಬಲ್, ಮಂಚ, ಸೋಫಾ, ದಿವಾನ್ ಎಲ್ಲ ಸಿಗುತ್ತೆ ನಮ್ಮ ಹತ್ರ. ಬಟ್ಟೆ ಸೋಫಾನು ಸಿಗುತ್ತೆ, ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಸಿಗುತ್ತೆ. ಸರ್ ಇದೆಲ್ಲ ಒಂದೇ ವುಡ್ ಅಥವಾ ಏನ್ ಸರ್ ಇದು? ಇಲ್ಲ, ಎಲ್ಲ ಒಂದೇ ವುಡ್ ಬರುತ್ತೆ. ಎಲ್ಲ ಒಂದೇ ವುಡ್ ಬರುತ್ತಾ? ಎಲ್ಲ ಒಂದೇ ವುಡ್ ಬರುತ್ತೆ. ಡಿಸೈನ್ ಬೇರೆ ಬೇರೆ ಬರುತ್ತಾ ಅಥವಾ ಡಿಸೈನ್ ಬೇರೆ ಬೇರೆ ಬರುತ್ತೆ? ಓಕೆ ವೀಕ್ಷಕರೇ, ಎಷ್ಟು ಬಲ್ಕ್ ಆಗಿ ಐಟಮ್ ಇದರಲ್ಲಿ ಸ್ವಲ್ಪ ಹೆವಿ. ಆಚೆ ನೋಡಿದ್ರಲ್ಲ, ಇದರಲ್ಲಿ ಸ್ವಲ್ಪ ಹೆವಿ ಇದೆನಾ? ಇದು ಸ್ವಲ್ಪ ಹೆವಿ ಅಂದ್ರೆ ಅದಕ್ಕೂ ಡಿಫ್ರೆನ್ಸ್ ಏನ್ ಬರುತ್ತೆ? ಇದಂದ್ರೆ ಇದು 4 ಇಂಚ್ ಬರುತ್ತೆ. ಇದ್ರಲ್ಲಿ ಡಿಫ್ರೆನ್ಸ್ ಆಗುತ್ತೆ ಅಲ್ಲ? ಓಕೆ ವೀಕ್ಷಕರೇ, ನೀವು ಅಬ್ಸರ್ವ್ ಮಾಡಬಹುದು ಈ ಸೋಫಾದಲ್ಲಿ ಯಾವ ತರ ಆಗುತ್ತೆ ಅಂತಂದ್ರೆ, ಇಲ್ಲಿ ಸೈಜ್ ನೀವು ನೋಡ್ತಿದ್ದೀರಾ ನೋಡಿ ಇದರದ್ದು. ಅದು ಲೆಗ್ ಹಿಂದೆ ಲೆಗ್ ಎಲ್ಲ ಹೆವಿ ಬರುತ್ತೆ. ಹೆವಿ ಬಂದಿರೋದಕ್ಕಾದ್ರೆ ಎಷ್ಟಾಗುತ್ತೆ ಪ್ರೈಸ್ ಇದು? ಇದು ಬಂದು 16.5 ಆಗುತ್ತೆ. 16.5 ಆಗುತ್ತೆ. 4x6 ಸೈಜ್ ಇರುವಂತ ಒಂದು ಕಾಟ್ ನೋಡ್ತಿದ್ದೀರಾ ನೋಡಿ. ಇದೇನ್ ಪ್ರೈಸ್ ಅಲ್ಲಿ ಬರುತ್ತೆ? ಇದು ಬಂದು 8,500 9,500 8,500 ಅರೌಂಡ್ ಅಲ್ಲಿ ಬರುತ್ತೆ. ಓಕೆ ವೀಕ್ಷಕರೇ, ನೀವು ಅಬ್ಸರ್ವ್ ಮಾಡ್ತಿದ್ದೀರಾ ನೋಡಿ, ಇದು ಮುಂದ್ಗಡೆ ಮತ್ತೆ ಹಿಂದ್ಗಡೆ ಇರುವಂತ ಎರಡು ಡಿಸೈನ್ ಇದೆ. ಎರಡು ಡಿಸೈನ್ ಇದೆ, ಸ್ಕ್ವೇರ್ ಇದೆ ಮತ್ತೆ ಇದು ಡಿಸೈನ್ ಕೂಡ ಇದೆ. ಇದು ಚೆನ್ನಾಗಿದೆ. ಇದು ಬೇಕಂದ್ರೆ 6.5 ದೊಡ್ಡ ಕಿಂಗ್ ಸೈಜ್ ಇದು. 6.5 ಇದು? ಕಿಂಗ್ ಸೈಜ್ ಇದು. ಕಿಂಗ್ ಸೈಜ್. ಕಿಂಗ್ ಸೈಜ್ ಅಂತಾರೆ ನೋಡಿ ವೀಕ್ಷಕರೇ. ಇದು ಎಷ್ಟು ಸೈಜ್ ಬರುತ್ತೆ? 6.5. 6 into 6.5 ನೀವು ನೋಡ್ತಿದ್ದೀರಾ ನೋಡಿ. ನೋಡಿ ದಿವಾನ್ ಇದು. ದಿವಾನ್, ಸಿಂಪಲ್ ದಿವಾನ್ ಇದೆ ನೋಡಿ ವೀಕ್ಷಕರೇ. 3x6 ಇದು. 3x6 ಇದು. ಓಕೆ, ಇದರಲ್ಲಿ ಪ್ರೈಸ್ ಅಲ್ಲಿ ಬರುತ್ತೆ? 2.5x6 ಬರುತ್ತೆ. ಇದರಲ್ಲಿ 2.5x6 ಬರುತ್ತೆ. ಸ್ಟಾರ್ಟಿಂಗ್ ಅದೇನಾ ಸೈಜ್? 2.5x6 ಬರುತ್ತೆ. ಓಕೆ, ಏನ್ ಪ್ರೈಸ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಇದೆಲ್ಲ? 2,800 ಆಗುತ್ತೆ ದಿವಾನ್. ಓಕೆ ವೀಕ್ಷಕರೇ, 2,500 ರೂಪಾಯಿಂದನೂ ನಿಮ್ಗೆ ಇದು ಈ ತರ ದಿವಾನ್ ಸ್ಟಾರ್ಟ್ ಆಗುತ್ತೆ ನಿಮ್ಗೆ. 3,200 ಇದು? ಇಲ್ಲ 3.8 ಇದು. 3.8 ಅದು 3.2 ಬರುತ್ತೆ. 3.2 ಬರುತ್ತೆ. ಓಕೆ, ಅಂದ್ರೆ ಬೇಸಿಕ್ ಪ್ರೈಸ್ ಸ್ಟಾರ್ಟ್ ಆಗೋದು ಇದರಲ್ಲಿ ಎಷ್ಟಿಂದ? ಬೇಸಿಕ್ 2,800 ಸ್ಟಾರ್ಟಿಂಗ್. 2,800 ಇಂದ ಸ್ಟಾರ್ಟ್ ಆಗುತ್ತೆ ನೋಡಿ ಈ ತರದ್ದು ದಿವಾನ್. ಸೊ ಅಲ್ಲಿ ಹೊರಗಡೆ ಏನ್ ನೋಡಿದ್ರಲ್ಲ ಅದೇ ತರದ್ದು ಬೇರೆ ಡಿಸೈನ್ ಸೋಫಾ ಲೆಗ್ಸ್ ಡಿಸೈನ್ ಬೇರೆ ಇದೆ ನೋಡಿ. ಇದು ಕೂಡ ಡಿಫರೆಂಟ್ ಆಗಿದೆ. ಪ್ರೈಸ್ ಆಲ್ಮೋಸ್ಟ್ ಅಷ್ಟೇ ಬರುತ್ತಲ್ವಾ? ಸೇಮ್ ಪ್ರೈಸ್. ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತಾ? ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತಾ? ಓಕೆ, ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀವಿ, ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ. ಅಂದ್ರೆ ಅರೌಂಡ್ ಎಷ್ಟರಲ್ಲಿ ಆಗ್ಬೋದು? ಅರೌಂಡ್ ಇದೆಲ್ಲ ಬಂದು ನಿಮ್ಗೆ 16,500 15,500 ಆತರ. ಓಕೆ, ಅಂದ್ರೆ ವಿತಿನ್ 20,000 ಸಿಗ್ಬಿಡತ್ತೆ. 20,000 ಸಿಗ್ಬಿಡತ್ತೆ. ಅಥವಾ ದಿವಾನ್ ಕಾರ್ಡ್ ನ ಪರ್ಚೇಸ್ ಮಾಡಕ್ ಹೋಗ್ತಾರಾ, ಮಂಚ ಪರ್ಚೇಸ್ ಮಾಡಕ್ ಹೋಗ್ತಾರಾ ಅಂತ ಆದ್ರೆ ನಿಮಗೆ ಕಿಂಗ್ ಸೈಜ್ ಮತ್ತೆ ಕ್ವೀನ್ ಸೈಜ್ ಅಂತ ಹೇಳ್ತಿರ್ತಾರೆ. ಕಿಂಗ್ ಸೈಜ್ ಅಂತಂದ್ರೆ 6 into 6.5 ಫೀಟ್ ಬರುತ್ತೆ. ಅಂಡ್ ಕ್ವೀನ್ ಸೈಜ್ ಆದ್ರೆ 5 into 5.5 ಸೈಜ್ ಬರುತ್ತೆ. ಸೊ ಇದನ್ನ ಕಿಂಗ್ ಸೈಜ್ ಮತ್ತೆ ಕ್ವೀನ್ ಸೈಜ್ ಅಂತ ಕರೀತಾರೆ. ಇಷ್ಟೋ ತನಕ ನಾನು ನಿಮ್ಗೆ ಫರ್ನಿಚರ್ ಐಟಮ್ ಮತ್ತೆ ಫೋಮ್ ಐಟಮ್ ತೋರಿಸ್ತಾ ಇದೆ. ಇದೊಂದು ಗಾಡ್ರೇಜ್ ಐಟಮ್ ಕೂಡ ತಿಳ್ಕೊಂಬಿಡಿ ಇದೇ ಒಂದು ವಿಡಿಯೋದಲ್ಲಿ. ಮತ್ತೆ ಅದಕ್ಕೆ ಅಂತ ಸಪರೇಟ್ ಆಗಿ ವಿಡಿಯೋ ಮಾಡಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಇದರಲ್ಲೇ ಈ ಇನ್ಫಾರ್ಮೇಶನ್ ಕೂಡ ತಿಳ್ಕೊಂಬಿಡಿ. ಸರ್ ಇದರಲ್ಲಿ ಬೇಸಿಕ್ ಸ್ಟ್ಯಾಂಡರ್ಡ್ ಸೈಜ್ ಯಾವ್ದಾರು ಸ್ಟಾರ್ಟ್ ಆಗುತ್ತೆ? ಸ್ಟ್ಯಾಂಡರ್ಡ್ ನಿಮಗೆ ಇದು 5.5 ಇದು 5.5 ಸೈಜ್ ಇದು. ಸ್ಟಾರ್ಟಿಂಗ್ ರೇಟ್ ನಿಮಗೆ 6,200 ಆಗುತ್ತೆ. ಸರ್ ಹಿಂಗಿಂಗ್ 5.5 ಬರುತ್ತಾ? 5.5 ಇದು ನಿಮಗೆ 2.5 ಬರುತ್ತೆ. 2.5 ಬರುತ್ತೆ. 5.5 by 2.5. ಏಜ್ ಬಂದು ನಿಮಗೆ 2022 ಬರುತ್ತೆ. 2022 ನಿಮಗೆ 6,200 ಸರ್ ಇದು. ಗೋದ್ರೇಜ್ ಓಪನ್ ಮಾಡಿ. ಓಕೆ ವೀಕ್ಷಕರ ಹತ್ರ ಬನ್ನಿ. ಆಮೇಲೆ ಓಕೆ ವೀಕ್ಷಕರ, ಇದು ಇಷ್ಟೊಂದು ನಿಮ್ಗೆ ಸೆಟಪ್ ಸಿಗ್ತದೆ. ಸರ್ ಏನ್ ಸ್ಟೋರೇಜ್ ಇದೆಲ್ಲ? ನಿಮಗೆ ಇದು ಇಲ್ಲಿ ಒಂದು ಲಾಕರ್ ಬರುತ್ತೆ. ಒಂದು ಲಾಕರ್ ಕೂಡ ಇದೆ, ಸೀಕ್ರೆಟ್ ಲಾಕರ್. ಒಳಗಡೆ ಸೀಕ್ರೆಟ್ ಲಾಕರ್ ಕೂಡ ಒಂದಿದೆ. ಓಕೆ ವೀಕ್ಷಕರ, ಅಬ್ಸರ್ವ್ ಮಾಡ್ತಿದ್ದೀರಾ ನೋಡಿ, ಸೀಕ್ರೆಟ್ ಲಾಕರ್ ಕೂಡ ಇದೆ. ಅದನ್ನು ಕೂಡ ನೀವು ಲಾಕ್ ಕೂಡ ಮಾಡ್ಕೋಬಹುದು. ಓಕೆ, ನೀವು ಇದು ನೋಡಿ, ಇದು ಸ್ಟ್ಯಾಂಡರ್ಡ್ ಸೈಜ್ 5.5 into 2.5. ಬನ್ನಿ ಒಳಗಡೆ. ಓಕೆ, ಇದರಲ್ಲಿ ವುಡನ್ ತರ ಕೂಡ ಬರ್ತಾ ಇದೆ. ಸರ್ ಇದನ್ನ ಎಕ್ಸ್ಪ್ಲೇನ್ ಮಾಡಿ ಸರ್ ನಮ್ಮ ವೀಕ್ಷಕರಿಗೆ. ವುಡನ್ ನಿಮಗೆ ಹೈಟ್ ಬಂದು ನಿಮಗೆ 5.5 ಬರುತ್ತೆ. 5.5 ಬರುತ್ತೆ. ಆಮೇಲೆ ಇದು ವಿಡ್ತ್ ಬಂದು 2.5 ಬರುತ್ತೆ. 5.5 into 2.5. ಸ್ಟಾರ್ಟಿಂಗ್ ಬೇಸಿಕ್ ಸ್ಟಾರ್ಟಿಂಗ್ ರೇಟ್ ಇದು. ಇದು ನಿಮಗೆ 5,500 ಆಗುತ್ತೆ. ಡ್ರಾಯರ್ ಬರುತ್ತೆ, 2 ಡ್ರಾಯರ್ ಕೂಡ ಬರುತ್ತೆ ಇದರಲ್ಲಿ, ಈ ತರ ಸ್ಟೋರೇಜ್. ಓಕೆ, ಆಮೇಲೆ ಶೆಲ್ಫ್ ಕೂಡ ಸಿಗುತ್ತೆ. ಶೆಲ್ಫ್ ಇಲ್ಲ ಅಂದ್ರೆ ನೀವು ಹ್ಯಾಂಗರ್ ಮಾಡ್ಕೊಬಹುದು. ಹ್ಯಾಂಗರ್ ಕೂಡ ಮಾಡ್ಕೊಂಡು ಹೊರಗಡೆ ತೆಗಿಬಹುದಾ? ಇಲ್ಲ, ಇದು ಸ್ಕ್ರೂ ಇದೆ, ಬೇಕಂದ್ರೆ ಬಿಚ್ಚಬಹುದು, ತೆಗಿಬಹುದು. ತೆಗಿಬಹುದು. ಬಿಚ್ಬಿಟ್ಟು ಆಮೇಲೆ ಹ್ಯಾಂಗಿಂಗ್ ಆರಾಮಾಗಿ ಹ್ಯಾಂಗಿಂಗ್ ಮಾಡ್ಕೋಬಹುದು. ಹ್ಯಾಂಗಿಂಗ್ ಇದನ್ನ ಕೂಡ ಕೊಟ್ಟಿದ್ದಾರೆ. ಬಟ್ಟೆ ಜಾಸ್ತಿ ಇದ್ರೆ ನಿಮ್ಗೆ
ಫುಲ್ ಸ್ಟೋರೇಜ್ ಓಕೆ ಓಕೆ ಓಕೆ. ಕೆಳಗಡೆ ಸ್ಟೋರೇಜ್ ಇದೆ ನೋಡಿ. ಕೆಳಗಡೆ 4 ತರ ನಿಮ್ಗೆ ಸ್ಟೋರೇಜ್ ಬಂದಿದೆ. 2 ಡ್ರಾಯರ್ ಬರುತ್ತೆ. ಓಕೆ ಓಕೆನಾ. ಇದು 5.5 ಹೈಟ್, 5.5 into 2.5 ಬರುತ್ತೆ. ಇದು ಕೂಡ ನಿಮ್ಗೆ ಆಲ್ಮೋಸ್ಟ್ 5500 ಅಂತ ನೋಡಿ. ಆರಾಮಾಗಿ ನೀವು ಪ್ರೈಸ್ ಕೂಡ ಅಷ್ಟೇನ್ ಜಾಸ್ತಿ ಅಲ್ಲ, ಇದು ನೆಗೋಷಿಯಬಲ್ ಕೂಡ ಆಗುತ್ತೆ ಅಂಡ್ ರೀಸನಬಲ್ ಕೂಡ ಇದೆ ಪ್ರೈಸ್. ಸರ್ ಇದು ಬ್ರೈಟ್ ಕಲರ್ ಅಲ್ಲಿ ಇದೆ ಸೇಮಾ? ಎರಡು ಸೇಮ್ ನಿಮ್ಗೆ. ಎರಡು ಸೇಮ್, ಬಟ್ ಇದು ಡಾರ್ಕ್ ಕಲರ್ ಇದೆ, 2 ಕಲರ್ ಇದೆ. ಇದು ಬ್ರೈಟ್ ಕಲರ್ ಇದೆ ನೋಡಿ. ನೀವು ಯಾವ್ದಕ್ ಬೇಕಾದ್ರೂ ಆಪ್ಷನ್ ಹೋಗ್ಬೋದು. ಇದು ನಿಮ್ಗೆ ಹೈಟ್ 6.5 ಬರುತ್ತೆ ನೋಡಿ. 5.5 6.5 ನಿಮ್ಗೆ ಇಲ್ಲೇ ಡಿಫರೆನ್ಸ್ ಗೊತ್ತಾಗ್ತಿದೆ ನೋಡಿ. ಸರಿ ಇದು ಎಕ್ಸ್ಪ್ಲೇನ್ ಮಾಡಿ. ಇದು ಹೈಟ್ ನಿಮ್ಗೆ 6.5, 2.5 ಬರುತ್ತೆ. ಓಕೆ. ಆಮೇಲೆ ಹೊರಗಡೆ ಸ್ಟೋರೇಜ್ ಬಂದು ಸೇಮ್ ಬರುತ್ತೆ ನಿಮ್ಗೇನು. ಹೈಟ್ ಡಿಫ್ರೆಂಟ್ ಅಷ್ಟೇ, ಹೈಟ್ ಡಿಫರೆನ್ಸ್ ಆಗುತ್ತೆ ನೋಡಿ. ಇದು ತೆಗಿಬಹುದು. ಓಕೆ. ಆಮೇಲೆ ಹ್ಯಾಂಗಿಂಗ್ ಮಾಡಬಹುದು. ಓಕೆ ವೀಕ್ಷಕರೇ, ಇದನ್ನ ತೆಗೆದು ಬಿಟ್ರೆ ನೀವು ಆರಾಮಾಗಿ ಲೆಂತ್ ಆರಾಮಾಗಿ ಯೂಸ್ ಮಾಡ್ಕೋಬಹುದು ನೋಡಿ. ಹ್ಯಾಂಗಿಂಗ್ ಮಾಡ್ಲಿಕ್ಕೆ ಬಟ್ಟೆ ಜಾಸ್ತಿ ಇದ್ರೆ ಇಲ್ಲಿ ಮೇಲೆ ಯೂಸ್ ಮಾಡ್ಕೋಬಹುದು. ಓಕೆ. 2 ಡ್ರಾಯರ್ ಕೂಡ ಕೊಟ್ಟಿದ್ದಾರೆ ನೋಡಿ. ಇದೊಂದು ಸಖತ್ತಾಗಿದೆ. 7500 7,500 7.5 ನೆಗೋಷಿಯಬಲ್ ಆಗಿದೆ. ನೆಗೋಷಿಯಬಲ್ ಕೂಡ ಆಗುತ್ತೆ. ಓಕೆ ವೀಕ್ಷಕರೇ, ಇದು ಚೆನ್ನಾಗಿದೆ ನೋಡಿ. 3 ಡೋರ್ ಇದು. 3 ಡೋರ್ ಕೂಡ ಇದೆ ನೋಡಿ ವೀಕ್ಷಕರೇ. 3 ಡೋರ್ ವಿಡ್ತ್ ನಿಮ್ಗೆ 4 ಫೀಟ್ ಬರುತ್ತೆ. 4 ಫೀಟ್. ಹೈಟ್ ನಿಮ್ಗೆ 6.5 ಬರುತ್ತೆ. ಓಕೆ ನೋಡಿ. ಇದು ಗಾಡ್ರೇಜ್ ತರ, ಇದು ಎಕ್ಸ್ಟ್ರಾ ಬರುತ್ತೆ. ಓಕೆ, ಚೆನ್ನಾಗಿದೆ ನೋಡಿ. 4 into 6.5 ಹೇಳಿದ್ರಲ್ಲ? 4 into 6.5 6.5 ಸೈಜ್ ಇಂದ ಇದು ಗಾಡ್ರೇಜ್ ನಿಮಗೆ ಸಿಗ್ತಾ ಇರುವಂತದ್ದು. ವುಡನ್ ಗಾಡ್ರೇಜ್, ಪಾರ್ಟಿಕಲ್ ಬೋರ್ಡ್. ಇದು ಸೇಮ್ ಡಿಫರೆಂಟ್ ಕಲರ್ ಅಲ್ವಾ? ಕಲರ್ ಡಿಫರೆಂಟ್. ಸೇಮ್ ವೀಕ್ಷಕರೇ, ನಿಮ್ಗೆ ಏನ್ ತೋರಿಸಿದ್ವಲ್ಲ ಅದೇ ಬ್ರೈಟ್ ಕಲರ್ ಅಲ್ಲಿ ಇದೆ. ಸೇಮ್ ಅದೇ 11,500. ಓಕೆ ವೀಕ್ಷಕರೇ, ಪ್ರೈಸ್ ಕೂಡ ನೆಗೋಷಿಯಬಲ್ ಆಗುತ್ತೆ. ಅಂಡ್ ಇದು ಸೈಜ್? ಇದು ನಿಮ್ಗೆ ಹೈಟ್ 6.5 ಬರುತ್ತಾ? ಓಕೆ. ಇದು ಹೊರಗಡೆ ಈ ತರ ಸ್ಟೋರೇಜ್ ಬರುತ್ತೆ. ಈ ತರ ಸ್ಟೋರೇಜ್. ಓಕೆ. 1 ಡ್ರಾಯರ್ ಕೂಡ ಬರುತ್ತೆ. ಓಕೆ. ಆಮೇಲೆ ಒಂದು ಲಾಕರ್ ಬರುತ್ತೆ. ಲಾಕರ್ ಕೂಡ ಬರುತ್ತೆ ನೋಡಿ ವೀಕ್ಷಕರೇ. ಇದರಲ್ಲಿ ಲಾಕಿಂಗ್ ಮಾಡಬಹುದು. ಅದ್ರೊಳಗಡೆ ಇನ್ಸೈಡ್ ಇದೆ? ಇಲ್ಲ, ಇಲ್ಲಿ ಬರುತ್ತೆ. ನಿಮ್ಗೆ ಜ್ಯುವೆಲರಿ ಲಾಕರ್. ಓಕೆ ವೀಕ್ಷಕರೇ, ಇಲ್ಲಿದೆ ನೋಡಿ ಜ್ಯುವೆಲರಿ ಲಾಕರ್ ಅಂತ ಇದೆ. ಜ್ಯುವೆಲರಿ ಲಾಕರ್ ಇದು ನಮ್ಗೆ ಗೊತ್ತೇ ಇರಲಿಲ್ಲ ನೋಡಿ. ಸೀಕ್ರೆಟ್ ಇದು. ಸೀಕ್ರೆಟ್ ಲಾಕರ್ ನೋಡಿ. ಕೆಳಗಡೆ ಲಾಕಿಂಗ್ ಮಾಡಬಹುದು. ಕೆಳಗಡೆ ಲಾಕಿಂಗ್ ಇದೆನಾ? ಓಕೆ. ಕೀ ಇಲ್ಲಿ ಬಂದಿದೆ ನೋಡಿ. ಜ್ಯುವೆಲರಿ ಸೀಕ್ರೆಟ್ ಇದು. ಸೀಕ್ರೆಟ್ ಗೊತ್ತೇ ಆಗಲ್ಲ. ಇಲ್ಲಿದೆ ಅಂತ ಒಂದು ಸೆಲ್ಫ್ ಅನ್ಕೊಂತಾರೆ ಅಷ್ಟೇ. ಓಕೆ ವೀಕ್ಷಕರೇ, ಕಂಪ್ಲೀಟ್ಲಿ ಲಾಕ್ ಹೋಗುತ್ತೆ ನೋಡಿ. ಇಲ್ಲೊಂದು ಜ್ಯುವೆಲರಿ ಐಟಮ್ ಇಡಕ್ ಇತ್ತು ಅಂತ ನಿಮ್ಗೆ ಗೊತ್ತೇ ಆಗಲ್ಲ. ಇದ್ರ ತರಾನೇ ಇಲ್ಲಿ ಲಾಕ್ ಆಗ್ಬಿಡತ್ತೆ. ಆಮೇಲೆ ಇಲ್ಲಿ ಒಂದು ಲಾಕರ್ ಬರುತ್ತೆ ಸರ್. ಕೆಳಗಡೆ ಒಂದು ಲಾಕರ್ ಇದೆ ನೋಡಿ. ರಹಸ್ಯ ಚೇಂಬರ್ ಇದು. ಇದು ಒಳಗಡೆ, ಇದ್ರೊಳಗಡೆ ಬರುತ್ತಾ? ಲೆಗ್ ಒಳಗಡೆ, ಕಾಲ್ ಒಳಗಡೆ. ಓಕೆ ಓಕೆ ಓಕೆ, ಮಸ್ತ್ ಇದೆ ನೋಡಿ. ಇದು ಗೊತ್ತೇ ಆಗಲ್ಲ ಇಲ್ಲಿದೆ ಅಂತ ಹೇಳಿ. ಲಾಕಿಂಗ್ ಮಾಡ್ಬೋದು ನೋಡಿ. ಇದು ಲಾಕ್ ಮಾಡಬಹುದು. ಓಕೆ ಓಕೆ, ಕ್ರೇಜಿ ಇದೆ ಮಾತ್ರ ಇದು ಮಾತ್ರ. ಸರ್ ಇದೇನ್ ಪ್ರೈಸ್ ಅಲ್ಲಿ ಬರುತ್ತೆ ಇದು? ಇದು ಬಂದು ನಿಮಗೆ 11,500 ಆಗುತ್ತೆ. 11,500 rupees ಅಲ್ಲಿ ನಿಮಗೆ ಹೆವಿ ಗೇಜ್ ಇದು. ಹೆವಿ ಗೇಜ್ ಬರುತ್ತೆ ಸರ್. ಇದು ಗ್ಯಾರಂಟಿ ವ್ಯಾರಂಟಿ ಏನಾದ್ರು ಕೊಡ್ತೀರಾ? ಇದು ಲೈಫ್ ಲಾಂಗ್ ಗ್ಯಾರಂಟಿ ಸರ್, ಏನಾಗಲ್ಲ. ಲೈಫ್ ಲಾಂಗ್ ಗ್ಯಾರಂಟಿ ಇದು. ಇಲ್ಲಿ ಪಿಂಕ್ ಇದೆ, ಇಲ್ಲಿ ಲೈಟ್ ಬ್ಲೂ, ಸ್ಕೈ ಬ್ಲೂ ಇದೆ ಅಂಡ್ ಕಲರ್ ಆಪ್ಷನ್ಸ್ ಅಂತೂ ಸಿಕ್ಕಾಬಟ್ಟೆ ಇದೆ. ಕಸ್ಟಮೈಸ್ ಕೂಡ ಆಗುತ್ತಲ್ವಾ? ಕಸ್ಟಮೈಸ್ ಕೂಡ ಆಗುತ್ತೆ ನೋಡಿ ವೀಕ್ಷಕರೇ. ಇದು ಪೌಡರ್ ಕೋಟೆಡಾ? ಸ್ಕ್ರಾಚ್ ಪ್ರೂಫ್. ಚೆನ್ನಾಗಿದೆ ನೋಡಿ ವೀಕ್ಷಕರೇ. ಮಾಡಿದ್ರು ಏನಾಗಲ್ಲ. ಸ್ಕ್ರಾಚ್ ಆಗಲ್ಲ. ಸ್ಕ್ರಾಚ್ ಪ್ರೂಫ್ ಅಂತಾನೆ ಹೇಳ್ಬೋದು ನೋಡಿ ವೀಕ್ಷಕರೇ. ರಸ್ಟು ಆಗಲ್ಲ. ಓಕೆ, ಈ ತರ ಬರುತ್ತೆ. ಏನ್ ಚೆನ್ನಾಗಿದೆ ನೋಡಿ ವೀಕ್ಷಕರೇ. ಇದೊಂದು ಕ್ರೇಜ್ ಆಗಿದೆ. ಸರ್ ಎಕ್ಸ್ಪ್ಲೇನ್ ಮಾಡಿ ಸರ್, ಇದೇನು ಪ್ರೈಸ್ ಏನು? ಇದು ಒಂದು ಶೆಲ್ಫ್ ಬರುತ್ತೆ. ಓಕೆ. ಇಲ್ಲಿ ಒಂದು ಲಾಕರ್ ಬರುತ್ತೆ. ಓಕೆ ವೀಕ್ಷಕರೇ, ಒಳಗಡೆ ವೈಟ್ ಕೋಟೆಡ್ ಇದನ್ನ ಕೊಟ್ಟಿದ್ದಾರೆ ನೋಡಿ. ಪೌಡರ್ ಕೋಟೆಡ್ ಅಂತ ನೋಡಿ, ಚೆನ್ನಾಗಿದೆ. ಇದು 2 ಡ್ರಾಯರ್ ಬರುತ್ತೆ. 2 ಡ್ರಾಯರ್ ಕೊಟ್ಟಿದ್ದಾರೆ ನೋಡಿ. ಕೆಳಗಡೆ ಲಾಕರ್. ಓಕೆ. ಕೆಳಗಡೆ ಡ್ರಾಯರ್, ಮೇಲ್ಗಡೆ ಈ ತರನೇ ಬರುತ್ತೆ ನೋಡಿ. 2 ಡ್ರಾಯರ್ ಬರುತ್ತೆ. ಇಲ್ಲಿ ಕೆಳಗಡೆ ಒಂದು ಲಾಕರ್ ಬರುತ್ತೆ. ಕೆಳಗಡೆ ಒಂದು ಲಾಕರ್ ಇದೆ ನೋಡಿ ವೀಕ್ಷಕರೇ. ಏನೆಲ್ಲ ಮಾಡಿದಾರೆ ನೋಡಿ ವೀಕ್ಷಕರೇ. ಇದ್ರಲ್ಲಿ ಫೈಲ್ಸ್ ಎಲ್ಲ ಇಡ್ಬೋದು. ಸೀಕ್ರೆಟ್ ಫೈಲ್ಸ್ ಎಲ್ಲ ಆರಾಮಾಗಿ ಇಡ್ಬೋದು ನೋಡಿ. ಆರಾಮಾಗಿ ತಿರ್ಗಂಗಿಲ್ಲ, ಗೊತ್ತೇ ಆಗಲ್ಲ ನೋಡಿ ಇದು ಇಲ್ಲಿದೆ ಅಂತ ಅಷ್ಟೇ. ಇಲ್ಲಿ ಒಂದು ಕೆಳಗಡೆ ಏನಿದೆನಾ? ಕೆಳಗಡೆ ಒಂದು ಬುಷಸ್ ಬರುತ್ತೆ. ಓಕೆ, ಹೈಟ್ ಬರ್ಲಿಕ್ಕಾ? ಓಕೆ, ಡೈರೆಕ್ಟ್ ನೆಲಕ್ಕೆ ಇಡ್ದೇನೆ ಬುಷಸ್ ಕೊಟ್ಟಿದ್ದಾರೆ. ಓಕೆ, ನಿಮಗೆ 16,000 ಆಗುತ್ತೆ. 16,000 ಆಗುತ್ತೆ. ಬಟ್ ಚೆನ್ನಾಗಿದೆ ನೋಡಿ ವೀಕ್ಷಕರೇ. ವಿತ್ ಮಿರರ್ ಬಂದಿದೆ. ಮಿರರ್ ಏನ್ ಸೈಜ್ ಬಂದಿದೆ ಇದು? ಮಿರರ್ ನಿಮಗೆ 4 feet by 12 inches ಬರುತ್ತೆ. 4 feet into 12 inches ಬಂದಿದೆ ನೋಡಿ. ಚೆನ್ನಾಗಿದೆ ನೋಡಿ, ಅಟ್ರಾಕ್ಟಿವ್ ಆಗಿದೆ. ವೀಕ್ಷಕರೇ, ಇವಾಗ್ಲೂ ಸಹ ಮದುವೆಗಳಲ್ಲಿ ಕೊಡ್ತಾ ಇರಲ್ಲ ಗೊತ್ತಿಲ್ಲ, ಅವಾಗಂತೂ ಕೊಡ್ತಾ ಇದ್ರು. ಸೊ ಆ ಟೈಮಲ್ಲಿ ರಾಜಾರಾಣಿ ಗಾಡ್ರೇಜ್ ಅಂತ ಕೊಡ್ತಾ ಇದ್ರು. ಆ ರಾಜಾರಾಣಿ ಗಾಡ್ರೇಜ್ ಅಲ್ಲಿ ಡಿಫ್ರೆಂಟ್ ವೆರೈಟೀಸ್ ನಿಮ್ಗೆ ಇವತ್ತು ತೋರಿಸ್ತಾ ಹೋಗ್ತೀವಿ ನಾವು ಇವತ್ತು. ಬಟ್ ಇವಾಗ ಸ್ಟಾರ್ಟಿಂಗ್ ನಿಮ್ಗೆ ಬೇಸಿಕ್ ಇಂದ ತೋರಿಸ್ತಿದ್ದಾರೆ. ತೋರಿಸಿ ಸರ್, ಇದು ರಾಜಾರಾಣಿ ಗಾಡ್ರೇಜ್. ಇದು ಲಾಕಿಂಗ್ ಇದೆ. ಒಂದು ಇದು ರಾಜನಾ? ಇದು ರಾಜ, ಇದು ರಾಣಿ ನೋಡಿ. ಇಲ್ಲೇ ಗೊತ್ತಾಗ್ತಿದೆ ನೋಡಿ ಎಷ್ಟು ಭೇದ ಭಾವ ಮಾಡಿದ್ದಾರೆ ನೋಡಿ.
ಇಲ್ಲಿ ಮಿರರ್ ಬಂದಿದೆ, ಅವ್ರು ಮೇಕಪ್ ಮಾಡ್ಕೊಳ್ಳಿಕ್ಕೆ ನಮಗೆ ಏನಿಲ್ಲ. ಹ್ಯಾಂಗರ್ ಇದೆ, ಒಂದು ಗಾಡ್ರೇಜ್ ಇದೆ, ಬಿಟ್ರೆ ನಮ್ಗೆ ಏನಿಲ್ಲ. ಬರೀ ಶೆಲ್ಫ್ ಎರಡು, ಬರೀ ಶೆಲ್ಫ್ ಇದೆ ನೋಡಿ. 3 ಕಂಪಾರ್ಟ್ಮೆಂಟ್ ಬರುತ್ತೆ. 3 ಕಂಪಾರ್ಟ್ಮೆಂಟ್ ಬರುತ್ತೆ ನಮ್ಗೆ. ಆಮೇಲೆ ಇಲ್ಲಿ ನೋಡಿ ಎಷ್ಟೊಂದು ವೆರೈಟಿ ಇದೆ. ಇಲ್ಲಿ ಒಂದು ಜ್ಯುವೆಲ್ರಿ ಲಾಕರ್ ಬರುತ್ತೆ. ವಾವ್, ಜ್ಯುವೆಲ್ರಿ ಲಾಕ್ ಇದೆ ನೋಡಿ, ಏನ್ ಚೆನ್ನಾಗಿದೆ. ಹೊರಗಡೆಯಿಂದ ಲಾಕ್ ಮಾಡಬಹುದು. ಇದು ಜ್ಯುವೆಲ್ರಿ ಲಾಕ್ ಇಲ್ಲಿ ಇತ್ತು ಅಂತ ಗೊತ್ತೇ ಆಗಲ್ಲ ನೋಡಿ ವೀಕ್ಷಕರೇ ನಿಮ್ಗೆ. ಇದ್ರ ಮೇಲ್ಗಡೆ ಇದು ಬರುವಂತದ್ದು ಏನ್ ಚೆನ್ನಾಗಿದೆ. ಕೆಳಗಡೆಯಿಂದ ಲಾಕಿಂಗ್ ಮಾಡಬಹುದು. ಕೆಳಗಡೆಯಿಂದ ಲಾಕಿಂಗ್ ಮಾಡೋ ತರ ಕೊಟ್ಟಿದ್ದಾರೆ. ಅದು ಲಾಕ್ ಮಾಡಿ ತಿರ್ಗಾ ಇದು ಡ್ರಾಯರ್ ಅಲ್ಲಿ ಲಾಕ್ ಮಾಡಬಹುದು. ಇದನ್ನ ಕೂಡ ಲಾಕ್ ಮಾಡಬಹುದು. ಇದು ಕೂಡ ಲಾಕ್ ಮಾಡಬಹುದು. ಯಾಕಂದ್ರೆ ನಿಮ್ಗೆ ಸೇಫ್ ಇರುತ್ತೆ. ಜೆವ್ಲಿ ಡಬಲ್ ಡೋರ್ ರಾಜಾರಾಣಿನೇ. ಹೆವಿ ಗೇಜ್ 18 ಗೇಜ್ ಬರುತ್ತೆ. ಓಕೆ, 18-20 ಗೇಜ್ ಇದು. 18-20 ಬರುತ್ತೆ ಗೇಜ್. ಓಕೆ, ನೋಡಿ ಇದು ಸ್ಕ್ರಾಚ್ ಪ್ರೂಫ್ ಬರುತ್ತೆ. ಸ್ಕ್ರಾಚ್ ಪ್ರೂಫ್ ಬರುತ್ತೆ, ಏನಾಗಲ್ಲ, ರಸ್ಟ್ ಆಗಲ್ಲ ಅದರಲ್ಲಿ. ಓಕೆ ಓಕೆ. ಇದು ನೀವು ವುಡ್ ಅನ್ಕೊಂಡ್ರಾ, ಆಕ್ಚುಲಿ ಮೆಟಲ್ ಇದು ನೋಡಿ. ಓಕೆ ವೀಕ್ಷಕರೇ, ಇಲ್ಲೂ ಕೂಡ ಸೇಮ್ ರಾಜ ರಾಣಿ. ಒಂದ್ ಡ್ರಾಯರ್ ಬರುತ್ತೆ ಇಲ್ಲಿ. ಒಂದ್ ಡ್ರಾಯರ್ ಬರುತ್ತಾ? ಓಕೆ, ಸಿಂಪಲ್ ಡ್ರಾಯರ್ ಕೊಟ್ಟಿದ್ದಾರೆ ನೋಡಿ. ಡ್ರಾಯರ್ ಬರುತ್ತೆ. ಹೊಸ ಡಿಸೈನ್ ಬರ್ತಾ ಇರೋದು. ಹೊಸ ಡಿಸೈನ್ ಇದು. ಹೊಸ ಡಿಸೈನ್. ಓಕೆ, ಇಲ್ಲಿ ಒಂದು ಹ್ಯಾಂಗಿಂಗ್ ಮಾಡೋಕೆ ಹ್ಯಾಂಗಿಂಗ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಒಂದು ಹ್ಯಾಂಗಿಂಗ್ ಇದೆ. ಈ ಕಡೆ ಕೂಡ ಹ್ಯಾಂಗಿಂಗ್ ಇದೆ. ಲೆಂತ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡಿ. ಇಲ್ಲಿ ಒಂದು ಲಾಕರ್ ಬರುತ್ತೆ. ಓ, ಲಾಕರ್ ಇದು ಇದೆ ನೋಡಿ. 2 ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ಒಳಗಡೆ. ಎರಡು ಕಂಪಾರ್ಟ್ಮೆಂಟ್. ಕೆಳಗಡೆ 2 ಕಂಪಾರ್ಟ್ಮೆಂಟ್ ಬಂದಿದೆ. ಕೆಳಗಡೆ 2 ಇದನ್ನ ಕೂಡ ಕೊಟ್ಟಿದ್ದಾರೆ ನೋಡಿ. ಡ್ರಾಯರ್ಸ್ ಇದೆ. ಡ್ರಾಯರ್ಸ್ ಕೂಡ ಕೆಳಗಡೆ 2 ಇದೆ. ಓಕೆ, ಈ ತರ ನಿಮ್ಗೆ ಈ ಒಂದು ಗಾಡ್ರೇಜ್ ಯೂಸ್ ಆಗುವಂತದ್ದು. ಆಮೇಲೆ ಲಿವರ್ಸ್ ಜಾಸ್ತಿ ಬರುತ್ತೆ ಇದರಲ್ಲಿ. ನೀವು ಲಾಕಿಂಗ್ ಅಲ್ವಾ? ಎಷ್ಟು ಬಂದಿದೆ ನೋಡಿ ವೀಕ್ಷಕರೇ, ಇದು ಲಾಕಿಂಗ್ ಫುಲ್ ಸೆಕ್ಯೂರಿಟಿ, ಓಪನ್ ಆಗಲ್ಲ. ಇದು ಡ್ರಾಯರ್ ಕೂಡ ಬಂದಿದೆ ನೋಡಿ. ಓಕೆ, ಕೆಲವರು ಜನರಲ್ಲಿ ನಿಮ್ಗೆ ಓಪನ್ ಆಗಲ್ಲ ಇದು ಡೋರು, ಸ್ಲೈಡಿಂಗ್ ಮಾಡ್ಕೊಂಡು ಸ್ಲೈಡಿಂಗ್ ಮಾಡ್ಕೋಬಹುದು ಈ ತರ. ಇದು ಇದ್ರಲ್ಲಿ ಬಂದಿರೋ ಲೇಟೆಸ್ಟ್ ನೋಡಿ. ಮೊದ್ಲಿಗೆಲ್ಲ ಈ ತರ ಓಪನ್ ಕ್ಲೋಸ್ ತರ ಮಾಡ್ಕೊಂಡಿದ್ರು, ಜಾಗ ಸಿಗಲ್ಲ ನಿಮ್ಗೆ. ಓಕೆ, ಇದು ಆದ್ರೆ ನಿಮ್ಗೆ ಆರಾಮಾಗಿ ಜಾಗನೇ ಬೇಕಾಗಲ್ಲ, ಎಕ್ಸ್ಟ್ರಾ ಬೇಕಾಗಲ್ಲ. ಓಕೆ, ಆರಾಮಾಗಿ ಇದು ಮಾಡ್ಬೋದು, ಆರಾಮಾಗಿ ಯೂಸ್ ಮಾಡ್ಕೋಬಹುದು ನೋಡಿ. ವಿತೌಟ್ ಹೆವಿ ಬರುತ್ತೆ. ಓಕೆ, ಗೇಜ್ ಎಷ್ಟು ಬರುತ್ತೆ? ಗೇಜ್ 18 ಗೇಜ್. 18 ಗೇಜ್ ಬರುತ್ತೆ. ಏನ್ ಪ್ರೈಸ್ ಅಲ್ಲಿ ಬರುತ್ತೆ ಇದು? ಇದು 24,000. ಇದು 24,000 ಅರೌಂಡ್ ಅಲ್ಲಿ ನಿಮಗೆ ಇದು ಸಿಕ್ಬಿಡತ್ತೆ. ಎಕ್ಸ್ಪ್ಲೇನ್ ಮಾಡ್ತಾ ಹೇಳಿ ಹಂಗೆ. ಇದು ಇದು ಕುಷನ್ ಕ್ಯಾಂಪ್ ಕಾರ್ಡ್. ಇದು ಕುಷನ್ ಕ್ಯಾಂಪ್ ಕಾರ್ಡ್. ಓಕೆ, ಫೋಲ್ಡೇಬಲ್ ಸೆಂಟರ್ ಫೋಲ್ಡಿಂಗ್ ಬರುತ್ತೆ. ಸೆಂಟರ್ ಫೋಲ್ಡಿಂಗ್ ಬರುತ್ತಾ? ಓಪನ್ ಮಾಡಿ ತೋರಿಸಿ. ಬ್ಯಾಚುಲರ್ಸ್ ಅವ್ರಿಗೆ ಚೆನ್ನಾಗಿದೆ. ಓಕೆ ವೀಕ್ಷಕರೇ, ನೀವು ಅಬ್ಸರ್ವ್ ಮಾಡ್ತಿದ್ದೀರಾ ನೋಡಿ. ಈ ಕಡೆ ಬನ್ನಿ. ಓಕೆ ಓಕೆ, ಮಧ್ಯಕ್ಕೆ ಡಿವೈಡ್ ಆಗ್ತಿದೆ ನೋಡಿ. ಈ ತರ ಓಪನ್ ಮಾಡಬಹುದು. ಇದು ಓಪನ್ ಮಾಡೋದು ಈ ತರ. ಓಕೆ, ಈ ತರ ಓಪನ್ ಮಾಡೋದು ನೋಡಿ. ಮಧ್ಯ ಕೂಡ ಒಂದು ಲೆಗ್ ಬಂದಿದೆ, ಆ ಕಡೆ ಒಂದು ಲೆಗ್ ಬಂದಿದೆ. ಮಧ್ಯಕ್ಕೆ ಈ ತರ ಇದನ್ನ ಕೊಟ್ಟಿದ್ದಾರೆ ನೋಡಿ. ಫೋಲ್ಡೇಬಲ್ ಬ್ಯಾಚುಲರ್ಸ್ ಇಡ್ಬೇಕಾ? ಚೆನ್ನಾಗಿರುತ್ತೆ. ಓಕೆ ವೀಕ್ಷಕರೇ, ರೆಡಿ ಮಾಡಿ ಇಟ್ರೆ ಈ ತರ ನಿಮ್ಗೆ ಲುಕ್ ಬರುತ್ತೆ. ಇದನ್ನ ಆರಾಮಾಗಿ ನೀವು ಎಲ್ಗಾರ ಆಚೆ ಹೋಗ್ತೀರಾ ಅಂತಂದ್ರೆ ಕಾರಲ್ಲಿ ಆರಾಮಾಗಿ ಕ್ಯಾರಿ ಕೂಡ ಮಾಡಬಹುದು. 2.5/6 ಕೂಡ ಸಿಗುತ್ತೆ ಅಂಡ್ 3x6 ಕೂಡ ಸಿಗುತ್ತೆ ನೋಡಿ ವೀಕ್ಷಕರೇ. ಸೈಜ್ ಕಸ್ಟಮೈಸ್ ಕೂಡ ಆಗುತ್ತೆ ಅಂಡ್ ಕಲರ್ ಕೂಡ ನೀವು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೋಬಹುದು. ಕಲರ್ಸ್ ಇದೆ. ಓಕೆ, ಸಿಂಪಲ್ ಆಗಿ ಸಖತ್ತಾಗಿದೆ. ಏನ್ ಪ್ರೈಸ್ ಹೇಳಿದ್ರಿ ಇದು? ಇದು 3,500 ಆಗುತ್ತೆ. 3,500 ಅಂತ ನೋಡಿ. ಇಷ್ಟ ತನಕ ನಾವು ಇದನ್ನ ಕಸ್ಟಮೈಸ್ ಮಾಡಿ ರೆಡಿ ಮಾಡಿ ಸೆಟ್ ಮಾಡಿ ಇಟ್ಟಿದೀವಿ. ಇದನ್ನ ನೀವು ಆರಾಮಾಗಿ ಕಾರಲ್ಲಿ ಕೂಡ ಕ್ಯಾರಿ ಮಾಡಬಹುದು. ಆರಾಮಾಗಿ ಯೂಸ್ ಮಾಡಾದ್ಮೇಲೆ ಸೈಜ್ ಸಾಕಾಗ್ತಿಲ್ಲ ಮನೇಲಿ ಅಂತಂದ್ರೆ ಫೋಲ್ಡ್ ಮಾಡಿ ಎಲ್ಲಾದ್ರೂ ಎತ್ತಿಕ್ ಬಿಡ್ಬೋದು. ಬೇಕಾದಾಗ ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಜಸ್ಟ್ ನಿಮಗೆ 3,500 ಅರೌಂಡ್ ಅಲ್ಲಿ ಸಿಕ್ಕಿರುವಂತದ್ದು. ಪ್ರೈಸ್ ಕೂಡ ನೆಗೋಷಿಯಬಲ್ ಆಗುತ್ತೆ ಅಂಡ್ ಇವ್ರು ಹೇಳೋ ಪ್ರೈಸ್ ಯಾವ್ದು ಫಿಕ್ಸ್ ಇರೋದಿಲ್ಲ, ಎಲ್ಲ ನೆಗೋಷಿಯಬಲ್ ಆಗುತ್ತೆ. ನಿಮ್ಗೆ ಯಾವ ಪ್ರೈಸ್ ಬೇಕೋ ಅದನ್ನ ಕನ್ವಿನಿಯಂಟ್ ಮಾಡ್ಕೊಂಡು ಆರಾಮಾಗಿ ಪರ್ಚೇಸ್ ಮಾಡ್ಕೋಬಹುದು. ಓಕೆ ವೀಕ್ಷಕರೇ, ನಾನು ನಿಮಗೆ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೆ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಸೆಕೆಂಡ್ ಹ್ಯಾಂಡ್ ಫರ್ನಿಚರ್ ಕೂಡ ಸಿಗುತ್ತೆ, ಸೆಕೆಂಡ್ ಹ್ಯಾಂಡ್ ಸೋಫಾ ಕೂಡ ಸಿಗುತ್ತೆ, ಹಾಗೆ ಫಸ್ಟ್ ಹ್ಯಾಂಡ್ ಕೂಡ ಸಿಗುತ್ತೆ ಅಂತೇಳಿ. ನಾನು ನಿಮ್ಗೆ ಇವಾಗ ಈ ಒಂದು ಶಾಪಲ್ಲಿ ಸಿಕ್ಕಿರುವಂತ ಸೆಕೆಂಡ್ ಹ್ಯಾಂಡ್ ಫರ್ನಿಚರ್ ಐಟಮ್ಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ನೀವು ಮನೆಯಲ್ಲಿ ಯೂಸ್ ಮಾಡುವಂತ ಎಲ್ಲಾ ಫರ್ನಿಚರ್ ಐಟಮ್ಸ್ಗಳು ಸೆಕೆಂಡ್ ಹ್ಯಾಂಡ್ ಪ್ರೈಸ್ ಅಲ್ಲಿ ನಿಮ್ಗೆ ಸಿಗ್ತಾ ಹೋಗುತ್ತೆ. ಸೊ ನಿಮ್ಗೆ ಫಾರ್ ಎಕ್ಸಾಂಪಲ್ ತಗೊಳ್ಳೋದ್ರೆ 311 ಸೋಫಾ ಅಂತ ಆದ್ರೆ ನಿಮ್ಗೆ ಒಂದು 4,000 ಅರೌಂಡ್ ಅಲ್ಲಿ ನಿಮ್ಗೆ ಸಿಕ್ಬಿಡತ್ತೆ. ಸೊ ನಿಮ್ಗೆ ಅದು ಯಾವ ತರ ಇರುತ್ತೆ ಅಂತೇಳಿ ಕಂಪ್ಲೀಟ್ ಆಗಿ ಚೆಕ್ ಮಾಡ್ಕೊಂಡು ನೀವು ಪರ್ಚೇಸ್ ಮಾಡ್ಬೇಕಾಗುತ್ತೆ. ಸೊ ಬನ್ನಿ ನಿಮ್ಗೆ ಇಲ್ಲಿ ಏನೇನು ಸಿಗುತ್ತೆ ಅಂತೇಳಿ ತೋರಿಸ್ತೀನಿ ನೋಡಿ. ಓಕೆ, ನಿಮ್ಗೆ ಸಿಂಪಲ್ ಆಗಿ ತೋರಿಸೋದಾದ್ರೆ ಇದೊಂದು ಗಾಡ್ರೇಜ್ ಕೂಡ ಸಿಗುತ್ತೆ. ಹಾಗೆ ಈ ಎಷ್ಟಿದು 4,000 ಅಲ್ಲಿ ನಿಮಗೆ ಈ ತರ ಒಂದು ಕಾಟ್ ಕೂಡ ಸಿಗುತ್ತೆ. ಹಾಗೆ ಟೀಪಾಯ್ ಕೂಡ ಸಿಂಪಲ್ ಆಗಿ ಇರುವಂತದ್ದು ಸಿಗುತ್ತೆ. ಹಾಗೆ ಈ ತರ ಕುರ್ಚಿಗಳು ಸಿಗತ್ತೆ. ಹಾಗೆ ಈ ತರ ಕಾಟ್ ಸಿಗತ್ತೆ. ಓಕೆ, ಚೇರ್ಗಳು ಸಿಗತ್ತೆ. ಡೈನಿಂಗ್ ಟೇಬಲ್ ಸಿಗತ್ತೆ. 311 ಸೋಫಾ ನಾನು ಹೇಳಿದ್ನಲ್ಲ ನಿಮಗೆ 4,000 rupees ಅಂತ ಹೇಳಿ ಇದೆ ನೋಡಿ. ಅರೌಂಡ್ 4,000 ಅರೌಂಡ್ ಅಲ್ಲಿ ಸಿಕ್ಬಿಡತ್ತೆ ನಿಮಗೆ. ಇದು 311 ಸೋಫಾ ಸಿಕ್ಕಾಬಟ್ಟೆ ಇದೆ. ಇದು ನಿಮಗೆ ಬಲ್ಕ್ ಆಗಿದೆ ನೋಡಿ, ಸಿಕ್ಕಾಬಟ್ಟೆ ಇದೆ. ಎಲ್ಲ ಸೆಕೆಂಡ್ ಹ್ಯಾಂಡ್ ಐಟಮ್ ಇದು ಫುಲ್. ನಾನು ಹಿಂದೆ ನೋಡ್ತಿರುವಂತ ಎಲ್ಲ ಐಟಮ್ ಇದು ಸೆಕೆಂಡ್ ಹ್ಯಾಂಡ್ ಐಟಮ್ ಪ್ರೈಸ್ ಇದು. ಬನ್ನಿ ತೋರಿಸ್ತೀನಿ.
ಓಕೆ, ನೀವು ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಇದು ಸಿಂಗಲ್ ದಿವಾನ್ ಕಾರ್ಡ್ ತರ ಇದೆ. ಕೆಳಗಡೆ ನೀವು ಲೆಗ್ಸ್ ಹಾಕೊಂಡ್ಬಿಟ್ಟು ಯೂಸ್ ಮಾಡ್ಬೋದು. ಇಲ್ಲಿದೆ ನೋಡಿ, ರೆಡಿ ಇದೆ ನೋಡಿ ದಿವಾನ್ ಕಾರ್ಡ್ ತರ. ಇದೆಷ್ಟು ಎಷ್ಟಲ್ಲಿ ಸಿಗುತ್ತೆ? 2000 rupees ಅಲ್ಲಿ ನಿಮಗೆ ಸಿಕ್ಬಿಡತ್ತೆ ನೋಡಿ. ಇದು ನೋಡಿ ಸ್ಟೋರೇಜ್ ದಿವಾನ್, ಸ್ಟೋರೇಜ್ ದಿವಾನ್ ಇದೆ ನೋಡಿ ವೀಕ್ಷಕರೇ ಕೆಳಗಡೆ. ಓಕೆ, ನಿಮಗೆ ಈ ತರ ಚೇರ್ ಅಲ್ಲಿ ಎಷ್ಟಿದೆ? 2000 ರೂಪಾಯಿ 1000 ರೂಪಾಯಿ ನಿಮ್ಗೆ ಈ ತರ ಒಂದು ಇದು ಚೇರ್ ಸಿಗ್ತಾ ಇರುವಂತದ್ದು, ವೀಲ್ ಚೇರ್ಸ್ ಸಿಗ್ತಾ ಇದೆ. ಹಾಗೆ ಈ ತರ ಬೆಡ್ಸ್ ಕೂಡ, ಮ್ಯಾಟ್ರಸ್ ಕೂಡ ಇದೆ. ಓಕೆ ವೀಕ್ಷಕರೇ, ಹಾಗೆ ಒಂದು ಚಿಕ್ಕ ಬ್ರೇಕ್ ಅಂತಾನೆ ಅನ್ಕೊಳ್ಳಿ. ನನ್ನಿಂದ ನೀವು ನೋಡ್ತಾ ಇರುವಂತದ್ದು 160 ಅಡಿ ಉದ್ದ ಇರುವಂತ ಈ ಒಂದು ಚಿಕ್ಕ ಕ್ಲಾಕ್ ಟವರ್ ತರ ಮಾಡಿದ್ದಾರೆ. ಸೆಂಟ್ ಮೇರಿ ಬಸಿಲಿಕಾ ಅಂತೇಳಿ ಒಂದು ಚರ್ಚ್ ಇರುವಂತದ್ದು. 17th ಸೆಂಚುರಿಯಲ್ಲಿ ಈ ಒಂದು ಚರ್ಚ್ನ ಮಾಡಿದ್ದಾರೆ. ಈ ಒಂದು ಶಿವಾಜಿನಗರ್ ಸೆಂಟರ್ ಅಲ್ಲಿ ಇದು ಇರುವಂತದ್ದು. ನೀವೇನಾದ್ರೂ ಸ್ಟ್ರೀಟ್ ಶಾಪಿಂಗಿಗೆ ಬಂದ್ರೆ ಆರಾಮಾಗಿ ನೀವು ಈ ಒಂದು ಚರ್ಚಿಗೆ ವಿಸಿಟ್ ಮಾಡಿ ಕೂತ್ಕೊಂಡು ಹೋಗ್ಬೋದು. 360 ಡಿಗ್ರಿ ಆಂಗಲ್ ಎಲ್ಲಿ ನೋಡಿದ್ರು ನಿಮ್ಗೆ ಫರ್ನಿಚರ್ ಮತ್ತೆ ಸೋಫಾಗಳೇ ಇಲ್ಲಿ ಸಿಗುವಂಥದ್ದು. ನಾನು ನಿಮಗೆ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ಇದೊಂದು ಫರ್ನಿಚರ್ ಬಜಾರ್ ಅಂತೇಳಿ. ಏನಕ್ಕೆ ಫರ್ನಿಚರ್ ಬಜಾರ್ ಅಂತ ಹೇಳಿದೆ ಅಂತೇಳಿ ನೀವು ನನ್ನಿಂದ ಸುತ್ತಲೂ ನೋಡ್ತಾ ಇರ್ಬೋದು. ಎಲ್ಲ ಫರ್ನಿಚರ್ ಶಾಪ್ಗಳೇ ಇಲ್ಲಿರುವಂಥದ್ದು. ನಿಮ್ಗೆ ಯಾವ ಥರ ಪ್ರೈಸ್ ರೀಸನಬಲ್ ಇದೆ ಅಂತೇಳಿ ಒಂದೊಂದೇ ಶಾಪ್ಗೆ ವಿಸಿಟ್ ಮಾಡಿ ತೋರಿಸ್ತೀನಿ. ಎಲ್ಲ ಶಾಪ್ಗೂ ವಿಸಿಟ್ ಮಾಡೋಕ್ಕಾಗಲ್ಲ, ಕೆಲವೊಂದು ಶಾಪ್ಗೆ ವಿಸಿಟ್ ಮಾಡಿ ತೋರಿಸ್ತೀನಿ. ಓಕೆ, ನಾವು ಬರ್ತೀವಿ ಅಂತೇಳಿ ರೋಡಲ್ಲಿ ಎಲ್ಲ ತೆಗೆದಿಸ್ಬಿಟ್ಟಿದ್ದಾರೆ. ನಾವು ಬರ್ತೀವಿ ಅಂತಲ್ಲ, ಡೈಲಿ ನೀವು ಬಂದ್ರು ಇದೇ ತರ ಇರುತ್ತೆ. ನಿಮ್ಗೆ ಡೈಲಿ ಇಲ್ಲಿ ಇನ್ಫಾರ್ಮೇಶನ್ ಇದೆ, ಎಲ್ಲ ಕೊಡ್ತಾರೆ. ಬನ್ನಿ ನಮ್ಗೆ ಏನೇನು ಹೇಳ್ತಾರೆ ಅಂತ. ಓಕೆ ವೀಕ್ಷಕರೇ, ನಮ್ಗೆ ಅಂತೇಳಿ ಎಲ್ಲ ತೆಗೆದಿಟ್ಬಿಟ್ಟಿದ್ದಾರೆ. ನಮ್ಗೆ ಅಂತಲ್ಲ, ಯಾವಾಗ ಯೂಶುವಲಿ ಈ ತರನೇ ತೆಗ್ದಿಡೋದಿರು. ಸರ್ ಏನ್ ತರ ಸಿಗುತ್ತೆ ಸರ್ ಇಲ್ಲೆಲ್ಲ ಫರ್ನಿಚರ್ಸ್? ಸೋಫಾ 22 ಓಕೆ, 100,000. ಓಕೆ, 311 ಅಥವಾ ಹೆಂಗಿದು? ಇದು ಕಾರ್ನರ್ ಸೋಫಾ, ಕಾರ್ನರ್ ಸೋಫಾ. ಓಕೆ, ಎಷ್ಟು ಇಂದ ಸ್ಟಾರ್ಟ್ ಆಗುತ್ತೆ? ಇಲ್ಲಿ ನೀವು ನೋಡ್ತಿರೋದು ಕಾರ್ನರ್ ಸೋಫಾ. ಇದು 22. ಓಕೆ ವೀಕ್ಷಕರೇ, ನೀವು ಅಬ್ಸರ್ವ್ ಮಾಡ್ತಿದಾರ ನೋಡಿ, ಈ ಒಂದು ಕಾರ್ನರ್ ಸೋಫಾ ಏನಿದೆ 22,000 ಹೇಳ್ತಿದ್ದಾರೆ. ಬಟ್ ನೀವೇನಾದ್ರೂ ದೊಡ್ಡ ಫರ್ನಿಚರ್ ಶಾಪ್ ಅಲ್ಲಿ ಪರ್ಚೇಸ್ ಮಾಡ್ಲಿಕ್ಕೆ ಹೋದ್ರೆ 45-30,000 ಎಲ್ಲ ಹೇಳ್ತಾರೆ. ಇಲ್ಲಿ ನಿಮಗೆ 22,000 ಅರೌಂಡ್ ಅಲ್ಲೇ ಸಿಕ್ಬಿಡತ್ತೆ. ಸರ್ ಬಂದ್ರು ನೋಡಿ, ಮಾತಾಡಿ. ಹಲೋ, ನಮಸ್ಕಾರ ವೀಕ್ಷಕ. ಸೋಫಾ ಇದೆ, ವಾರ್ಡ್ರೂಫ್ ಇದೆ, ಕಬ್ನಾದು ಸ್ಟೀಲ್ ಅಲ್ಮಾರಾ ಇದೆ, ನಿಮ್ಗೆ 311 ಸೋಫಾ ಇದೆ, 3+2+ ದಿವಾನ್ ಸೋಫಾ ಇದೆ. ಯಾವ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್? 311 ಸೋಫಾ ನಿಮ್ಗೆ ಸ್ಟಾರ್ಟಿಂಗ್ ಪ್ರೈಸ್ ಬೇಸಿಕ್ ಬಂದ್ಬಿಟ್ಟು 8,500 ರೂಪಾಯಿಂದ ಸ್ಟಾರ್ಟಿಂಗ್ ಇದೆ. 8,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. ಹೌದು, ಅದು 8,000 ರೂಪಾಯಿ. ಇದು 8,500 ರೂಪಾಯಿಗೆ ನಿಮ್ಗೆ ಫ್ಯಾಕ್ಟರಿ ಅಲ್ಲೂ ಸಿಕ್ಕಲ್ಲ, ನಮ್ಮ ಹತ್ರ ಸಿಗುತ್ತೆ. ನಮ್ಮ ಹತ್ರ ಕಾರ್ನರ್ ಸೋಫಾ ಬಂದು ಸ್ಟಾರ್ಟಿಂಗ್ 18,000 ರೂಪಾಯಿಂದ ಸ್ಟಾರ್ಟಿಂಗ್. 18,000 ರೂಪಾಯಿಂದ ಇದೆ ನೋಡಿ ಕಾರ್ನರ್ 2+2+ ಕಾರ್ನರ್ ಪ್ಲಸ್ ಸಿಂಗಲ್. ಕಾರ್ನರ್ ಸೋಫಾ ಆಕ್ಚುಲಿ ಇದು ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರುವಂತದ್ದು. 18,000 ರೂಪಾಯಿಂದ ಸ್ಟಾರ್ಟಿಂಗ್ ಇದೆ. ಇದು ಪಿಲ್ಲೋಸ್ ಎಲ್ಲ ಇನ್ಕ್ಲೂಡೆಡ್? ಪಿಲ್ಲೋಸ್ ಎಲ್ಲ ಸೇರಿಸಿ ಸರ್, ಎಲ್ಲ ಸೇರಿಸಿ ಇದರಲ್ಲಿ ಕಲರ್ಸ್ ಆಪ್ಷನ್ಸ್ ಇದೆ. ಓಕೆ, ಆಮೇಲೆ ಬನ್ನಿ ಈ ಕಡೆ ನಾನು ತೋರಿಸ್ತೀನಿ ಇನ್ನೊಂದು ನೋಡಿ ಸರ್. ನಮ್ಮ ಹತ್ರ 5ಕ್ಕೆ 6.5 ಬಾಕ್ಸ್ ಮಂಚ ಇದೆ. ಓಕೆ, ಆ ಮಂಚದಲ್ಲಿ ನಿಮ್ಗೆ ಯಾವ್ದು ವೆರೈಟಿ, ಯಾವ್ದು ನಿಮ್ಗೆ ಚಾಯ್ಸ್ ಸಿಗುತ್ತೆ. ಓಕೆ, ವೆರೈಟೀಸ್ ತುಂಬಾ ಜಾಸ್ತಿ ಇರುತ್ತೆ ನಮ್ಮ ಹತ್ರ. ಇದು ಒಂದೊಂದು ಬನ್ನಿ ಒಳಗಡೆ. ಓಕೆ, ಈಗ ಹೇಳಿದ್ನಲ್ಲ ನಿಮ್ಗೆ 8,500 ರೂಪಾಯಿ ಅನ್ಬಿಟ್ಟು ಸೋಫಾ, ಹೌದು, ಈ ತರ ಸೋಫಾ ಬರುತ್ತೆ. ಓಕೆ ವೀಕ್ಷಕರೇ, ಇದೆ ನೋಡಿ 8,500 ಸೋಫಾ. ಇದು 8,500 ರೂಪಾಯಿ ಸೋಫಾ. ಓಕೆ, ಅಂದ್ರೆ ನಮ್ದು ಫೇಮಸ್ ಅಂಗಡಿ ನಿಜಾಮ್ ಫರ್ನಿಚರ್ ಅನ್ಬಿಟ್ಟು. ಓಕೆ, ಸುಮಾರು ಕಸ್ಟಮರ್ ಇದೆ ನಮ್ದು. ಔಟ್ ಆಫ್ ಸ್ಟೇಷನ್ ಎಲ್ಲ ಐಟಮ್ ಹೋಗುತ್ತೆ. ಓಕೆ, ಇದರಲ್ಲಿ ನೋಡಿ 8,500 ರೂಪಾಯಿ. ಇದರಲ್ಲಿ ಸ್ವಲ್ಪ ಒಂದೊಂದು ಆಪ್ಷನ್ಸ್ ಏನಂದ್ರೆ ಸ್ವಲ್ಪ ಚೇಂಜಸ್ ಇದೆ. ಓಕೆ, ಇಲ್ಲಿ ಡೈಮಂಡ್ ಇದೆ. ಓಕೆ, ಡೈಮಂಡ್ ಇದು ನಿಮ್ಗೆ 12,000 ರೂಪಾಯಿ ಆಗುತ್ತೆ. 12,000 ರೂಪಾಯಿ ಆಗುತ್ತೆ. ಹೌದು, ನೋಡಿ ಈ ತರ ಟೀಪೈ ಸಿಗುತ್ತೆ. 1,300 ರೂಪಾಯಿಂದ ಟೀಪೈ ಸ್ಟಾರ್ಟ್ ಆಗುತ್ತೆ. ಓಕೆ, ಬನ್ನಿ ಇವತ್ತು ಫರ್ನಿಚರ್ ಏರಿಯಾದಲ್ಲಿ ಅಡ್ಡಾಡೋಣ. ಇದು ನಿಜಾಮ್ ಫರ್ನಿಚರ್ ಬೋರ್ಡ್ ನೋಡಿ. ನಿಜಾಮ್ ಫರ್ನಿಚರ್. ನಿಜಾಮ್ ಫರ್ನಿಚರ್ ನಮ್ ನಂಬರ್ ಬೋರ್ಡ್ ಅಲ್ಲಿ ಇದೆ. ಇದು ಕ್ಯಾಪ್ಚರ್ ಮಾಡಿ. ಓಕೆ, ಅದು ತೋರಿಸಿ. ಅದು ನಾನ್ ನಿಮ್ಗೆ ಈ ಒಂದು ಫರ್ನಿಚರ್ ಬಜಾರ್ ಸೀರೀಸ್ ನ ಸ್ಟಾರ್ಟ್ ಮಾಡಿದ್ದು ಸೆಂಟ್ರಲ್ ಸ್ಟ್ರೀಟ್ ರೋಡ್ ಅಲ್ಲಿ, ಅಂದ್ರೆ ಶಿವಾಜಿನಗರ್ ಅಲ್ಲಿ ಇರುವಂತ ಸೆಂಟ್ರಲ್ ಸ್ಟ್ರೀಟ್ ಅಲ್ಲಿ. ಬಟ್ ಇದೇ ರೋಡ್ ಅಲ್ಲಿ, ಇದೇ ಶಿವಾಜಿನಗರ್ ಅಲ್ಲಿ ಸುಲ್ತಾನ್ ಜಿ ಗುಂಟಾ ರೋಡ್ ಅಂತ ಇದೆ. ಅಲ್ಲಿಂದ ಕೂಡ ನಾನೇನ್ ನಿಮ್ಗೆ ಸೆಂಟ್ರಲ್ 360 ಡಿಗ್ರಿ ಆಂಗಲ್ ಅಲ್ಲಿ ಫರ್ನಿಚರ್ ಶಾಪ್ ಇದೆ ಅಂತ ಹೇಳಿದ್ನಲ್ಲ, ಆ ಒಂದು ಸೀರೀಸ್ ಅಲ್ಲಿ ಮೊದಲನೇ ಶಾಪ್ ವಿಸಿಟ್ ಮಾಡ್ತಾ ಇದೀವಿ. ಓಕೆ ಸರ್, ನಿಮ್ಮ ಶಾಪ್ ಅಲ್ಲಿ 311 ಸೋಫಾ ಯಾವ ಪ್ರೈಸ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ? ನಮ್ಮ ಹತ್ರ ಒಂದು 8,500 ರೂಪಾಯಿಂದ ಸ್ಟಾರ್ಟಿಂಗ್ ಆಗುತ್ತೆ ಸರ್. ತೋರಿಸಬಹುದಾ ನಮ್ಮ ವೀಕ್ಷಕರಿಗೆ? ಕ್ವಾಲಿಟಿ ಗಿಲಿಟಿ ಬೇರೆ ಬೇರೆ ಬರ್ತದೆ, ಬನ್ನಿ. ಓಕೆ ಓಕೆ ವೀಕ್ಷಕರೇ, ಬನ್ನಿ. ಇಲ್ಲಿ ಬಲ್ಕ್ ಆಗಿ ಇರುವಂತ ಶಾಪ್ಗೆ ನಾವು ವಿಸಿಟ್ ಮಾಡಿದೀವಿ. ಸರ್, ಎಷ್ಟು ವರ್ಷದಿಂದ ಶಾಪ್ ಇದೆ ಇದು? ಒಂದು 20 ಇಯರ್ಸ್ ನಿಂದ ಆಯ್ತು. 20 ವರ್ಷದಿಂದ ಈ ಒಂದು ಶಾಪ್ ನ ಮೇಂಟೈನ್ ಮಾಡ್ಕೊಂತ ಬಂದಿದ್ದಾರೆ.
ನೋಡಿ ಈ ತರ ಸೋಫಾಗಳು ಬರ್ತದೆ ಇದು. ಓಕೆ ವೀಕ್ಷಕರೇ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ ನೋಡಿ, 8500 ರೂಪಾಯಿ ಇದು ಸೋಫಾ. 8500 ಓಕೆ 3+1 311 ಸೋಫಾ ಇದು ಬಂದ್ರೆ 18.5 ಇದು ಅಲ್ಲಿ ಸೋಫಾ ಅಂತ ಇದೆ. ಸರ್ ಏನು ವುಡ್ ಇದು? ಇದು ಅಸ್ಸಾಂ ಟೀಕ್ ವುಡ್. ಇದು ಅಸ್ಸಾಂ ಟೀಕ್ ವುಡ್ ನೀವು ಅಬ್ಸರ್ವ್ ಮಾಡ್ತಿರೋವಂತದ್ದು. ಇದು 311 ಸೋಫಾ ಇದು. ಅದು ಒಂದು ಐತೆ, ಅದೊಂದು ನಿಮ್ಗೆ 8,500 ಆಗ್ತದೆ. ಅದು ಇದು 8000 ರೂಪೀಸ್ ಹೇಳ್ತಿದ್ದಾರೆ ನೋಡಿ. 311 ಸೋಫಾ ಇದು. 3+111 ಓಕೆ ಪ್ರೈಸ್ ಕೂಡ ನೆಗೋಷಿಯಬಲ್ ಆಗುತ್ತೆ. ನೆಗೋಷಿಯಬಲ್ ಆಗುತ್ತದೆ. ಓಕೆ ವೀಕ್ಷಕರೇ ಇಲ್ಲಿ ಬಂದ್ರೆ ನೀವು ಕಂಪ್ಲೀಟ್ ಆಗಿ ಸಿಕ್ಕಾಬಟ್ಟೆ ಬಲ್ಕ್ ಐಟಮ್ ಇದೆ. ನೀವು ಬಂದ್ರೆ ಸಿಕ್ಕಾಬಟ್ಟೆ ಐಟಮ್ ಚೂಸ್ ಮಾಡ್ಕೊಂಡು ಪ್ರೈಸ್ ಕನ್ವೀನಿಯಂಟ್ ಮಾಡ್ಕೊಂಡು ಪರ್ಚೇಸ್ ಮಾಡಬಹುದು. ನಮ್ಮ ಅಂಗಡಿಯಲ್ಲಿ ತಕೊಂಡ್ರೆ ಏನ ಎಕ್ಸ್ಚೇಂಜ್ ಇದ್ರೆ ಎಕ್ಸ್ಚೇಂಜ್ ಮಾಡಿ ಕೊಡ್ತೀನಿ. ಎಕ್ಸ್ಚೇಂಜ್ ಕೂಡ ಮಾಡ್ಕೊಡ್ತೀರಾ? ಎಕ್ಸ್ಚೇಂಜ್ ಮಾಡಿ ಕೊಡ್ತೀನಿ. ನಿಮ್ಮ ಹತ್ರ ಹಳೆ ಇದ್ರೆ ಅದು ತಕೊಂಡು ಹೊಸದು ಕೊಡ್ತೀನಿ. ಅದೇಂದ್ರೆ ಡಿಫ್ರೆಂಟ್ ಅಮೌಂಟ್ ನೀವು ಕೊಡ್ಬೇಕು. ವುಡನ್ ಸೋಫಾ, ಡೈನಿಂಗ್ ಟೇಬಲ್, ಮಂಚ, ಟಿವಿ ಸ್ಟ್ಯಾಂಡ್ ಎಲ್ಲ ಫರ್ನಿಚರ್, ಹೋಮ್ ಫರ್ನಿಚರ್ ಏನ್ ಬೇಕು ಎಲ್ಲ ನಮ್ಮ ಹತ್ರ ಐತೆ. ಸೆಂಟರ್ ಟೇಬಲ್, ಟಿವಿ ಕ್ಯಾಬಿನೆಟ್, ಬೇಕಷ್ಟು ಐಟಮ್ಗಳು ಐತೆ. ಬೇಕಂದ್ರೆ ಬನ್ನಿ ನೀವು. ಸರ್ ಇದು ಡೈನಿಂಗ್ ಟೇಬಲ್ ನೋಡ್ತೀವಲ್ಲ, ಡೈನಿಂಗ್ ಟೇಬಲ್ ಅದರಲ್ಲಿ 4 ಬರುತ್ತೆ, 4 ಚೇರ್ಸ್, 6 ಚೇರ್ಸ್ ಬರುತ್ತೆ, 8 ಚೇರ್ಸ್, 3 ಮಾರುತ್ತೀವಿ. ಸರ್ ಅದು 3ದು ಪ್ರೈಸ್ ಹೇಳ್ಬಿಡಿ ಸರ್. ಅದು 4 ಇದೇನಾ ಏನು ಮೆಟೀರಿಯಲ್? ಐತೆ ಇದೇನಾ? ಬನ್ನಿ ತೋರಿಸ್ಬಿಡಿ ಹಂಗೆ. ಓಕೆ ವೀಕ್ಷಕರೇ ಬನ್ನಿ ಅದನ್ನು ನೋಡ್ಬಿಡೋಣ. ಇಲ್ಲೇ ಬನ್ನಿ. ಇಲ್ಲೇ ಇದೆನಾ? ಈ ತರ ಟೀಕ್ ವುಡ್ ಕಲರ್ಸ್ ಚೇರ್ಸ್. ಟೀಕ್ ವುಡ್ ಕಲರ್ಸ್ ಇನ್ನಲ್ಲಿ ಬ್ಲಾಕ್ ಬೇಕಂದ್ರೆ ಬ್ಲಾಕ್ ನ ಕೊಡ್ತೀನಿ. ಓಕೆ 4 ಚೇರ್ಸ್, ಡೈನಿಂಗ್ ಟೇಬಲ್ 12,500. 12,500 ಬೇಕಂದ್ರೆ 16 ವಿತ್ ಡೈನಿಂಗ್ ಟೇಬಲ್ ವಿತ್ ಟೇಬಲ್ ಚೇರ್ಸ್. ಓಕೆ 6 ಚೇರ್ ಬೇಕಂದ್ರೆ 16,000. ಓಕೆ 8 ಚೇರ್ ಬೇಕಂದ್ರೆ ಒಂದು 22 ಆಗ್ತದೆ. ಓಕೆ ವೀಕ್ಷಕರೇ ಪ್ರೈಸ್ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಎಷ್ಟು ನೆಗೋಷಿಯಬಲ್ ಇದೆ ಅಂಡ್ ರೀಸನಬಲ್ ಕೂಡ ಇದೆ ಅಂತ ಹೇಳಿ. ಒರಿಜಿನಲ್ ಶಾಪ್ ಅಲ್ಲಿ ನೀವು ನೋಡೋಕ್ಕಿಂತ ಇಲ್ಲಿ ಆರಾಮಾಗಿ ರೀಸನಬಲ್ ಪ್ರೈಸ್ ಇದೆ, ಅಲ್ಲಿ ಪರ್ಚೇಸ್ ಮಾಡಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. ಇದು ಬೆಡ್ ಸೈಡ್ ಟೇಬಲ್, ಒಂದು ಡೋರ್, ಒಂದು ಡ್ರಾಯರ್. ಓಕೆ 1150. ಅಬ್ಸರ್ವ್ ಮಾಡಬಹುದು ಸಿಕ್ಕಾಬಟ್ಟೆ ಬಲ್ಕ್ ಐಟಮ್ಸ್ ಇಲ್ಲಿ ಇರುವಂತದ್ದು. ಹೇಳ್ತಾ ಹೋದ್ರೆ ಸಿಕ್ಕಾಬಟ್ಟೆ ಐಟಮ್ಸ್ ಇಲ್ಲ ಇಲ್ಲಿ. ನೀವೇ ಒಂದ್ಸಲ ವಿಸಿಟ್ ಮಾಡಿದ್ರೆ ನಿಮ್ಮ ಮನೆಗೆ ಯಾವ ಐಟಮ್ ಬೇಕು ಅದನ್ನ ಪರ್ಚೇಸ್ ಮಾಡ್ಕೊಂಡು ತಗೊಂಡು ಹೋಗ್ಬೋದು. ಓಕೆ ವೀಕ್ಷಕರೇ ನೀವು ಸೆಂಟರ್ ಟೇಬಲ್ ನೋಡ್ತಾ ಇದ್ದೀರಾ. ಇದು 2x3 ಸೆಂಟರ್ ಟೇಬಲ್. 2x3 2800 ರೂಪಾಯಿ. ಅಸ್ಸಾಂ ಟೀಕ್ ವುಡ್, ಮೇಲ್ಗಡೆ ಫಾರ್ಮಿಕಾ. ಓಕೆ 2800 ರೂಪಾಯಿ ಹೇಳ್ತಿದ್ದಾರೆ ನೋಡಿ. ಇದು ಏನಾಗಲ್ವಾ? ಇದು ಏನಾಗಲ್ಲ. ಇದು ವಾರಂಟಿ ಏನಾದ್ರು ಇರುತ್ತಾ? ಏನಾಗಲ್ವಾ? ಲೈಫ್ ಟೈಮ್ ಇರುತ್ತಾ? ಲೈಫ್. ಓಕೆ ವೀಕ್ಷಕರೇ ಲೈಫ್ ಟೈಮ್ ವ್ಯಾರಂಟಿ ಅಂತ ಹೇಳ್ತಿದ್ದಾರೆ ನೋಡಿ. ಬಟ್ ಚೆನ್ನಾಗಿದೆ, 2800 ರೂಪೀಸ್ಗೆ ವರ್ತ್ ಇದು. ಯಾಕಂದ್ರೆ ನಾನು ನಿಮ್ಗೆ ಇವಾಗ ಈ ಒಂದು ವಿಡಿಯೋದಲ್ಲಿ 311 ಸೋಫಾ ಅತಿ ಕಡಿಮೆ ಬೆಲೆಯಲ್ಲಿ ಇರುವಂತದ್ದು ತೋರಿಸ್ತೀನಿ. ಬನ್ನಿ ಒಂದು ಶಾಪಿಗೆ ಹೋಗೋಣ. ಓಕೆ ಈ ಒಂದು ಶಾಪ್ ಅಲ್ಲಿ ಸರ್ ನಮಸ್ತೆ. ಆರಾಮಿದ್ದೀರಾ? ಬನ್ನಿ ಶಾಪ್ ಒಳಗಡೆ ಹೋಗೋಣ. ಈ ಒಂದು ಶಾಪ್ ಅಲ್ಲಿ ನಿಮ್ಗೆ 311 ಸೋಫಾ ಜಸ್ಟ್ ನಿಮ್ಗೆ ಒಂದು 7,000 ಅರೌಂಡ್ ಅಲ್ಲಿ ಸಿಗುತ್ತೆ. ಬನ್ನಿ ಅದು ಯಾವ್ದು ಅಂತ ತೋರಿಸ್ತೀನಿ. ಬನ್ನಿ ಕೊಡಿ ನಾನೇ. ಓಕೆ ಸರ್ ನಿಮ್ಮ ಶಾಪ್ ಅಲ್ಲಿ 311 ಸೋಫಾ ಯಾವ ಪ್ರೈಸ್ ಇಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ? ಸರ್ ನಮ್ ಶಾಪ್ ನಲ್ಲಿ 311 ಇಲ್ಲಿದೆ ನೋಡಿ. ಪ್ರಿನ್ಸ್ ಸೆಟ್ ಸೋಫಾ, ಹೆಸರು ಪ್ರಿನ್ಸ್, ನೋ ಗ್ಯಾರಂಟಿ, 7,500 ರೂಪೀಸ್. ಯಾವ್ದು ಇಲ್ಲಿದೆ ನೋಡಿ ಸರ್. ಓಕೆ ವೀಕ್ಷಕರೇ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ ನೋಡಿ 311 ಸೋಫಾ ಇದು. ಹೌದು ಇದು ನಿಮಗೆ 7,000 ಕೊಡ್ತಾರೆ. ಮತ್ತು 28 ಡೆನ್ಸಿಟಿ ಫಾರ್ಮ್ ಬರುತ್ತೆ. 28 ಡೆನ್ಸಿಟಿ ಓಕೆ ಫಾರ್ಮ್ ಬರುತ್ತೆ. ಲೈಕ್ ಮತ್ತು ಏನಂದ್ರೆ ಗ್ಯಾರಂಟಿ ಇಲ್ಲ, ಗ್ಯಾರಂಟಿ ಕೊಡಲ್ಲ. ಬಟ್ ಮೆಟೀರಿಯಲ್ ಕೊಡ್ತೀರಾ? ಮೆಟೀರಿಯಲ್ ಚೆನ್ನಾಗಿದೆ. ಓಕೆ ನೀವೇನಾದ್ರೂ ಸ್ವಲ್ಪ ಟೈಮ್ಗೆ ಒಂದು ಶಾರ್ಟ್ ಟೈಮ್ಗೆ ಯೂಸ್ ಮಾಡ್ತೀರಾ ಅಂತಾರೆ ಆರಾಮ್ ಯೂಸ್ ಮಾಡ್ಕೋಬಹುದು. 6 ಮಂತ್ ಗ್ಯಾರಂಟಿ ಬೇಕಂದ್ರೆ ನಿಮ್ಗೆ ಇಷ್ಟಾಗಿ ನಾನು ಕೊಡ್ತೀನಿ. ಹೌದಾ? 6 ಮಂತ್ ಕೊಡ್ತೀನಿ. ಓಕೆ ಅದ್ರ ಮೇಲೆ ಆಗಲ್ಲ ಅಂದ್ರೆ ಪ್ರೈಸ್ ಕೂಡ ಕಡಿಮೆ ಇದೆ ಹಂಗಾಗ. ಹೌದು. ಓಕೆ ಇದು ನೋಡಿ. ಓಕೆ ಇದು ಚಾರ್ಲಿ ಸೆಟ್ ಅಂತ ನೋಡಿ. ಇದು 5 ವರ್ಷದ ಗ್ಯಾರಂಟಿ. 5 ವರ್ಷ ಗ್ಯಾರಂಟಿ. ಓಕೆ ಸರ್ 4 ವರ್ಷ 11 ತಿಂಗಳಿಗೆ ಏನಾದ್ರು ಆಗಿದ್ರೆ ತಗೊಂಡ್ ಬರ್ಬೇಕು. ರೀಫಂಡ್ ಪೀಸ್ ಟು ಪೀಸ್. ಓಕೆ ಏನ್ ಪ್ರೈಸ್ ಇದು? ಸರ್ ಇದು ನಿಮ್ಗೆ 14,500 ಆಗುತ್ತೆ. 14,500 ಹೌದು. ನಮ್ಮ ಹತ್ರ ಮೋರ್ ವೆರೈಟೀಸ್ ಇದೆ, ಬನ್ನಿ. ಓಕೆ ವೀಕ್ಷಕರೇ ನೀವು ಅಬ್ಸರ್ವ್ ಮಾಡಬಹುದು ಇದು 1-2 ಅಷ್ಟೇ ಅಲ್ಲ, ಸಿಕ್ಕಾಬಟ್ಟೆ ಬಲ್ಕ್ ಐಟಮ್ ಇದೆ ಇಲ್ಲಿ. ಅದಕ್ಕೆ ಇದು ಫರ್ನಿಚರ್ ಬಜಾರ್ ಅಂತ ಹೇಳಿ ಟೈಟಲ್ ಕೊಟ್ಬಿಟ್ಟಿದ್ದೀನಿ. ಇದು ನೋಡಿ ಡೈಮಂಡ್ ಸೆಟ್, ಸೇಮ್ ಪ್ರಿನ್ಸ್ ತರಾನೇ ಬರೋದು. ಡೈಮಂಡ್ ಸೆಟ್ ಓಕೆ ಪ್ರಿನ್ಸ್ ತರಾನೇ. ಅದು ಸ್ವಲ್ಪ ನಿಮ್ಗೆ ಇದು 311 ಅಲ್ವಾ? ಇದನ್ನು 3+1+1 ಇದು 11 ಇದೆನಾ? 11 ಇದೆ, ಸೆಪರೇಟ್ ಅಲ್ಲಿ ಇದೆನಾ? ಓಕೆ ಅಡ್ಡಿಲ್ಲ. ಓಕೆ ವೀಕ್ಷಕರೇ ನೀವು ಇಲ್ಲಿ ನೋಡಿ ಸೆಲೆಕ್ಟ್ ಮಾಡಿದ್ರೆ ನಿಮಗೆ 11 ಎಕ್ಸ್ಟ್ರಾ ಏನೈತೆ ತರಿಸ್ಕೊಡ್ತಾರೆ. ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದು. ಓನ್ ಮ್ಯಾನುಫ್ಯಾಕ್ಚರಿಂಗ್. ಓಕೆ ಎಲ್ಲಿ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರುತ್ತೆ ಅಲ್ಲಿ ಪ್ರೈಸ್ ಕಡಿಮೆ ಇರುತ್ತೆ. ಹೌದಲ್ವಾ? ಓಕೆ ವೀಕ್ಷಕರೇ ಇದು ಬೇರೆ ಡಿಫ್ರೆಂಟ್ ಕಲರ್ಸ್ ನೀವು ನೋಡ್ತಿದ್ದೀರಾ. ಸರ್ ಬೇರೆ ಆಪ್ಷನ್ಸ್ ಏನಿದೆ ಸರ್ ಇಲ್ಲಿ? ಸರ್ ಇಲ್ಲಿ ನೋಡಿ ಇದು ಕಾರ್ನರ್ ಸೋಫಾ ಇದೆನಾ? ಹೌದು. ಓಕೆ ಇದು ಕಾರ್ನರ್ ಸೆಟ್ ಇದೆ ನೋಡಿ ವೀಕ್ಷಕರೇ. ಇದು ಬೇಕಂದ್ರೆ ನಿಮ್ಗೆ 5 ವರ್ಷ ಗ್ಯಾರಂಟಿ ಬರುತ್ತೆ. ಪಕ್ಕಾ ನೀಮುಡ್ ಬರುತ್ತೆ. ಪಕ್ಕಾ ನೀಮುಡ್ ಬರುತ್ತೆ. ಬೇಕಂದ್ರೆ ನಿಮ್ಮ ಹತ್ರ ಯಾರಾದ್ರೂ ಕಾರ್ಪೆಂಟರ್ ಇದ್ರೆ ಕರ್ಕೊಂಡ್ ಬನ್ನಿ, ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಂಡು ತಗೊಂಡು ಹೋಗ್ಬೋದು. ಚೆಕ್ ಮಾಡ್ಕೊಂಡು ತಗೊಂಡು ಹೋಗ್ಬೋದು. 5 ವರ್ಷ ಗ್ಯಾರಂಟಿ.
ಉಡ್ಡುದು. ಓಕೆ 5 ವರ್ಷ ಗ್ಯಾರಂಟಿ. ಮತ್ತು ಫಾರ್ಮ್ ನೋಡಿ ಸರ್, ಏನ್ ಸುಳ್ಳು ಹೇಳಲ್ಲ. 50 ಡೆನ್ಸಿಟಿ 40 ಡೆನ್ಸಿಟಿ ಫಾರ್ಮ್ ಬರುತ್ತೆ. ಓಕೆ ಓಕೆ 40 ಡೆನ್ಸಿಟಿ ಫಾರ್ಮ್ ಬರುತ್ತೆ ಇದಕ್ಕೆ. ಎಕ್ಸ್ಟ್ರಾ ಪಿಲ್ಲೋಸ್, ವಾಷಬಲ್ ಪಿಲ್ಲೋಸ್ ನೋಡಿ, ಜಿಬ್ನೋ ಇದೆ. ಓಕೆ ಓಕೆ ವಾಷಬಲ್ ನೀವು ಅಬ್ಸರ್ವ್ ಮಾಡ್ತಿರ್ಬೋದು. ಹೌದು, ಡೆನ್ಸಿಟಿ ನೀವು ಅಬ್ಸರ್ವ್ ಮಾಡಿ ಚೆಕ್ ಮಾಡಿ ತಗೊಂಡೋಗ್ಬೋದು. ನಿಮ್ಮುಡ್ ಪಕ್ಕಾ ನಿಮ್ಮುಡ್. ಪ್ರೈಸ್ ಇದು ನಿಮ್ಗೆ 18,500 ಆಗುತ್ತೆ ಸರ್. ಓಕೆ ವೀಕ್ಷಕರೇ, ಕಾರ್ನರ್ ಸೋಫಾನೇ ನಿಮಗೆ 18,000 17,000 ಅರೌಂಡ್ ಅಲ್ಲಿ ಸಿಗ್ತಿರುವಂತದ್ದು. ಸರ್ ಇದು ಕಾರ್ನರ್ ಸೋಫಾ ಅಲ್ವಾ? ಹೌದು, ಎರಡು ಆಪ್ಷನ್ ಇದೆ ನೋಡಿ ವೀಕ್ಷಕರೇ. ಇಲ್ಲಿ ಒಂದು ಕಲರ್ಸ್ ಇದೆ, ಇಲ್ಲಿ ಒಂದು ಸಿಕ್ಕಾಬಟ್ಟೆ ಆಪ್ಷನ್ ಇದೆ. ನೀವು 360 ಡಿಗ್ರಿ ಆಂಗಲ್ ಎಲ್ಲಿ ನೋಡಿದ್ರು ನಿಮ್ಗೆ ಕಾರ್ನರ್ ಸೋಫಾನು ಇದೆ, 311 ಸಪರೇಟ್ ಸೋಫಾನು ಇದೆ. ಕಲರ್ಸ್ ಆಪ್ಷನ್ ಇದೆ. ಬೆಡ್ ಕಮ್ ಸೋಫಾ ನೋಡಿ. ಓಕೆ ಓಪನ್ ಮಾಡ್ತಾ ಇದ್ದಾರೆ ನೋಡಿ. ಓ ಸ್ಟೋರೇಜ್ ಇರಬಹುದು. ಓಕೆ, ಇದರಲ್ಲಿ ನಿಮ್ಗೆ ಬೆಡ್ ಕಮ್ ಮಾಡಬಹುದು. ಓ ಬೆಡ್ ಕೂಡ ಮಾಡ್ಕೋಬಹುದಾ? ಹೌದು, ಬೆಡ್ ಕೂಡ ಮಾಡ್ಕೊಬಹುದು. ಓಕೆ ವೀಕ್ಷಕರೇ, ಇವಾಗ ಓಪನ್ ಮಾಡ್ತಿದ್ದಾರೆ ನೋಡಿ. ಇಲ್ಲಿ ಸ್ವಲ್ಪ ಫ್ರೀ ಸ್ಪೇಸ್ ಇದೆ. ಓಕೆ, ಓಪನ್ ಆಯ್ತು ನೋಡಿ. ಇದು ಎತ್ಬಿಟ್ಟು ಕ್ಲೋಸ್ ಮಾಡ್ತಾರೆ. ಇಲ್ಲಿ ನೋಡಿ. ಓಕೆ ಓಕೆ, ಎಷ್ಟು ಲೆಂತ್ ಆಯ್ತು ನೋಡಿ ಇದು. ಓಕೆ, ಏನ್ ಸೈಜ್ ಬರುತ್ತೆ ಇದು? ಸರ್ ಇದು ಹೋಗಿ ನಿಮ್ಗೆ 6.5 ಬರುತ್ತಾ? ಓಕೆ, ಏನ್ ಪ್ರೈಸ್ ಬರುತ್ತೆ ಇದು? ಇದು ನಿಮ್ಗೆ 4/5.5 ಬರೋದು ಸೈಜ್. 4/5.5 ಬರೋದು ಸೈಜ್. ಓಕೆ, ಇದು ಪ್ರೈಸ್ ಅರೌಂಡ್ ಅಲ್ಲಿ? ಇದು ಪ್ರೈಸ್ ಕ್ಯಾರೆಟ್ ಬೀಸ್ 22,000. ಓಕೆ ವೀಕ್ಷಕರೇ, ನೀವು ದೊಡ್ಡ ಫರ್ನಿಚರ್ ಶಾಪ್ ಅಲ್ಲಿ ನೋಡ್ತೀರಾ 35,000 40,000 ಹೇಳೋದನ್ನ ನಾನೇ ನೋಡಿದೀನಿ. ಬಟ್ ಇಲ್ಲಿ ನಿಮಗೆ 22,000 ಅರೌಂಡ್ ಅಲ್ಲಿ ಈ ತರ ಮಾಡಿಫೈಡ್ ಆಗುವಂತ ಸೋಫಾ ನಿಮಗೆ ಸಿಗ್ತಿರುವಂತದ್ದು. ಈ ತರ ಈ ಒಂದು ವಿಡಿಯೋ ಆಗಿರ್ಬೋದು, ಈ ಒಂದು ಏರಿಯಾ ಆಗಿರ್ಬೋದು ನಿಮ್ಗೆ ಯೂಸ್ ಆಗುತ್ತೆ. ಹೌದು, ಓಕೆ. ಯೂಸ್ ಮಾಡಾದ್ಮೇಲೆ ಆರಾಮಾಗಿ ಇದನ್ನ ಓಪನ್ ಮಾಡ್ಬಿಟ್ಟು ಕ್ಲೋಸ್ ಮಾಡಿ ತಳ್ಬಿಟ್ರೆ ಮುಗ್ದೋಯ್ತು, ಸೋಫಾ ಆಗ್ಬಿಡ್ತು. ವೀಕ್ಷಕರೇ, ನಾನು ನಿಮಗೆ ವುಡ್ ಇಂದು 311 ಸೋಫಾ ತೋರಿಸಿದೆ. ಇದು ಮೆಟಲ್ ಇಂದು 311 ಸೋಫಾ ಇದೆ. ಸರ್ ಏನ್ ಪ್ರೈಸ್, ಏನ್ ಮೆಟೀರಿಯಲ್ ಇದು? ಅದು 5,000 ಬರುತ್ತೆ. ರೇಟ್ 5,000 ಬರುತ್ತೆ. ಓಕೆ, ಅದು ಮೆಟಲ್ದು ಸೋಫಾ ಬರುತ್ತೆ. ಮೆಟಲ್ ಇದು ಎಲ್ಲ ಮೆಟಲ್, ಇದು ಕಂಪ್ಲೀಟ್ಲಿ ಮೆಟಲ್. ನೀವು ಅಬ್ಸರ್ವ್ ಮಾಡ್ತಿರ್ಬೋದು. ಆ 311 ಸೋಫಾ ಏನ್ ವುಡ್ ಬರುತ್ತಲ್ಲ ಆ ಜಾಗದಲ್ಲಿ ಇದು ಮೆಟಲ್ ಬಂದಿದೆ ಅಷ್ಟೇ. ಇದು ಕೆಳಗಡೆ ವುಡ್ ಬರುತ್ತೆ. ಕೆಳಗಡೆ ವುಡ್ ಬರುತ್ತಾ? ಓಕೆ, ಹಿಂದ್ಗಡೆ ವುಡ್ ಬರುತ್ತೆ, ಅದ್ರ ಹಿಂದ್ಗಡೆ ಫೋಮ್ ಬರುತ್ತೆ. 311 ಸೋಫಾ ನಾನು ಏನ್ ನಿಮ್ಗೆ ಎಲ್ಲ ತೋರಿಸ್ತಾ ಬಂದಲ್ಲ, ಇದೊಂದು ನನಗೆ ಪ್ರೈಸ್ ಕನ್ವೀನಿಯಂಟ್ ಅನಿಸ್ತು, ಒಂದು ರೀಸನಬಲ್ ಅನಿಸ್ತು. ನೋಡೋಣ ಬನ್ನಿ, ಇದು ತೋರಿಸಿ ಸರ್ ಇದು. ಓಕೆ ವೀಕ್ಷಕರೇ, ಅಬ್ಸರ್ವ್ ಮಾಡ್ತಿದ್ದೀರಾ ನೀವು ಈ ಒಂದು ಸೋಫಾನ? ಓಕೆ, ಇದು ಒಂದು ಸೋಫಾ, ಇದು ಒಂದು 311. ಸರ್ ಎಕ್ಸ್ಪ್ಲೇನ್ ಮಾಡಿ ಸರ್. ಇದು 3+1+1 ಇದು. ಓಕೆ, ಕುಶನ್ಸ್ ನೋಡಿ ಎಲ್ಲ 40 ಡೆನ್ಸಿಟಿ ಕುಶನ್ಸ್ ಇದೆ. 40 ಡೆನ್ಸಿಟಿ ಕುಶನ್ ನೀವು ಅಬ್ಸರ್ವ್ ಮಾಡ್ತಿರ್ಬೋದು. ಓಕೆ ಸರ್, ಏನ್ ಪ್ರೈಸ್ ಅಲ್ಲಿ ಬರುತ್ತೆ ಇದು? ಇದು 6,500 rupees. 6,500 rupees ಅಲ್ಲಿ ಬರುತ್ತೆ. ವುಡ್ ಏನಿದು? ಅಸ್ಸಾಂ ಟೀಕ್ ವುಡ್. ಅಸ್ಸಾಂ ಟೀಕ್ ವುಡ್ ಇಂದು ನೀವು ಅಬ್ಸರ್ವ್ ಮಾಡ್ತಿದ್ದೀರಾ 311 ಸೋಫಾ ಇದು. ಜಸ್ಟ್ ನಿಮಗೆ 6,500 rupees ಅಲ್ಲಿ ಸಿಗುತ್ತೆ. ಅಂಡ್ ಪ್ರೈಸ್ ಕೂಡ ನೆಗೋಷಿಯಬಲ್ ಆಗುತ್ತೆ. ಅಂಡ್ ಇವ್ರು ಹೇಳೋ ಪ್ರೈಸ್ ಫಿಕ್ಸ್ ಇರೋದಿಲ್ಲ. ಅಂಡ್ ಕನ್ವಿನಿಯಂಟ್ ಮಾಡ್ಕೊಂಡು ನೀವು ಪರ್ಚೇಸ್ ಮಾಡಬಹುದು. ಸರ್ ಬೇರೆ ಏನೇನು ಐಟಮ್ ಇದೆ? ಬೇರೆ ಸದ್ಯಕ್ಕೆ ಇವಾಗ ಎಲ್ಲ ಖಾಲಿ ಆಗ್ಬಿಟ್ಟಿದೆ. ಇದು ಲೆದರ್ದು ಸೋಫಾ. ಲೆದರ್ದ ಇದು ನೋಡಿ, ಸ್ವಲ್ಪ ಡ್ಯಾಮೇಜ್ ಇದೆ ಅದೆಲ್ಲ. ಓಕೆ, ಇದು ಬಂದ್ಬಿಟ್ರೆ ನಿಮ್ಗೆ 10,000 ಆಗುತ್ತೆ. 10,000. ಇದು ನೀವು ಶೋರೂಮ್ ನಲ್ಲಿ ತಗೊಂಡ್ರೆ ಅಪ್ರಾಕ್ಸಿಮೇಟ್ಲಿ 1,25,000 rupees. 1,10,000 ಇರುವಂತ ಐಟಮ್ ನ ಜಸ್ಟ್ 10,000 12,000 ಅಲ್ಲಿ ನಿಮಗೆ ಸಿಗ್ತಾ ಇರುವಂತದ್ದು. ಓಕೆ ವೀಕ್ಷಕರೇ, ಈ ಒಂದು ಶಾಪ್ ಅಲ್ಲಿ ಬಲ್ಕ್ ಆಗಿ ನಿಮಗೆ ಸೆಕೆಂಡ್ ಹ್ಯಾಂಡ್ ಫರ್ನಿಚರ್ ಐಟಮ್ ಸಿಗುವಂತದ್ದು. ಸರ್ ನಿಮ್ ಶಾಪ್ ಅಲ್ಲಿ ಏನೇನು ಸಿಗುತ್ತೆ ಸರ್? ಇಲ್ಲಿ ಸಿಗುತ್ತೆ, ಡೈನಿಂಗ್ ಟೇಬಲ್ ಸಿಗುತ್ತೆ, ಪಾಟ್ ಸಿಗುತ್ತೆ, ಸೈಡ್ ಬಾಕ್ಸ್, ಅಲ್ಮಾರ, ವಾರ್ಡ್ರೋಬ್ ಎಲ್ಲ ಸಿಗುತ್ತೆ. ಫಸ್ಟ್ ಹ್ಯಾಂಡ್ ಐಟಮ್ ಸೆಕೆಂಡ್ ಹ್ಯಾಂಡ್ ಐಟಮ್? ಯೂಸ್ಡ್ ಪೀಸ್ ಇದೆ. ಯೂಸ್ಡ್ ಪೀಸ್. ಸರ್ ಬನ್ನಿ ಸರ್, ನಿಮ್ ಶಾಪ್ ಅಲ್ಲಿ ಏನೇನಿದೆ ನೋಡೋಣ. ನೋಡಿ, ಈ ಮಂಚ ಐತೆ, ಡ್ರೆಸ್ಸಿಂಗ್ ಟೇಬಲ್ಸ್ ಐತೆ, ಓಕೆ, ಡೈನಿಂಗ್ ಟೇಬಲ್ ಐತೆ. ಸೊ ಡೈನಿಂಗ್ ಟೇಬಲ್ ಅಲ್ಲಿ ಯಾವ ತರ? 3 ಸೀಟರ್, 4 ಸೀಟರ್ದು ಬರ್ತದೆ, 6 ಸೀಟರ್ದು ಬರ್ತದೆ. 4 ಸೀಟರ್ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಎಷ್ಟು ಅಮೌಂಟ್ ಅಲ್ಲಿ ಬರುತ್ತೆ? ನಿಮ್ಗೆ 8,000 ರೂಪಾಯಿಗೆ ಆಗುತ್ತೆ. 4 ಸೀಟರ್. 6 ಸೀಟರ್ ಆದ್ರೆ 6 ಸೀಟರ್ದು ನಿಮ್ಗೆ 1,200 ರೂಪಾಯಿಗೆ ಸಿಗುತ್ತೆ. ಅದನ್ನ ಪ್ಯಾಟರ್ನ್ ಮೇಲೆ, ವುಡ್ ಮೇಲೆ ಡಿಪೆಂಡ್. ಓಕೆ, ಒಂದು ಎಕ್ಸಾಂಪಲ್ 311 ಸೋಫಾದಲ್ಲಿ ಹೇಳೋದಾದ್ರೆ 311 ಸೋಫಾ ನಿಮ್ಗೆ ಸ್ಟಾರ್ಟಿಂಗ್ ರೇಟ್ ಬಂದ್ಬಿಟ್ಟು ನಿಮ್ಗೆ 8,000 ರೂಪಾಯಿ 7,000 ರೂಪಾಯಿಗೆ ಸಿಗುತ್ತೆ. ವಿತ್ ಫೋಮ್. ವಿತ್ ಫೋಮ್. ವಿತ್ ಫೋಮ್ ಸಿಗುತ್ತೆ. ಯೂಸ್ಡ್ ಪೀಸ್. ಯೂಸ್ಡ್ ಪೀಸ್. ಹೊಸದಿಲ್ಲ, ಯೂಸ್ಡ್ ಪೀಸ್. ಓಕೆ, ಯಾವುದು ತೋರಿಸೋದಾದ್ರೆ ಇಲ್ಲಿಲ್ವಾ? ಐತೆ, ತೋರಿಸಿ ನೋಡಿ, ಈ ತರದ್ದು ಬರ್ತದೆ. ವೀಕ್ಷಕರೇ, ಇಲ್ಲಿದೆ ನೋಡಿ ನಿಮ್ಗೆ. ಇದು 311 ಸೋಫಾ ಅವ್ರು ಹೇಳಿದ್ದು 8,000 ರೂಪಾಯಿ ಅಂತ ಹೇಳಿ. ಏನ್ ವುಡ್ ಇದು? ಅಸ್ಸಾಂ ಟೀಕ್ ವುಡ್. ಅಸ್ಸಾಂ ಟೀಕ್ ವುಡ್ ಅಬ್ಸರ್ವ್ ಮಾಡ್ತಿದ್ದೀರಾ ನೀವು? 8,000 ರೂಪಾಯಿ. 8,000 ರೂಪಾಯಿನಾ? ಹೊರಗಡೆ ಎಲ್ಲ ತಗೊಳಕ್ ಹೋದ್ರೆ ಎಷ್ಟಾಗುತ್ತೆ ಇದು? ಅದು ಟೀಕ್ ವುಡ್ ಮರದ್ ಬಂದ್ರೆ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ. 18,000 ರೂಪಾಯಿ ಆಗತ್ತೆ. ಓಕೆ, 20,000 ರೂಪಾಯಿ ಆಗತ್ತೆ. ವುಡ್ ಮೇಲೆ ಡಿಪೆಂಡ್. ಓಕೆ, ನೀವು ಕೊಡ್ತಿರೋದು ಜಸ್ಟ್ 8,000 ರೂಪಾಯಿಂದ ಸ್ಟಾರ್ಟಿಂಗ್ ಪ್ರೈಸ್. 8,000 ರೂಪಾಯಿಂದ ಕೊಡ್ತಿದ್ದೀರಾ.
ಓಕೆ ವೀಕ್ಷಕರೇ, ಈ ತರ ನಿಮ್ಗೆ 311 ಸೋಫಾ ಸಿಕ್ತಿರುವಂತದ್ದು 800 ರೂಪಾಯಿ. ಓಕೆ, ಇಲ್ಲಿ ಬಂದ್ರೆ ಆರಾಮ್ ನೀವು ಏನ್ ಏರಿಯಾ ಅಂತಾರೆ ಇದಕ್ಕೆ? ಶಿವಾಜಿನಗರ್ ಬಂಬೂ ಬಜಾರ್ ಸುಲ್ತಾನ್ ಜಿ ಗುಂಡಾ ರೋಡ್ ಅಂತ ಹೇಳಿ. ಈ ರೋಡಿಗೆ ಬಂದ್ರೆ ನಿಮ್ಗೆ ಸಿಕ್ಕಾಬಟ್ಟೆ ಎಲ್ಲಾ ಕಡೆನೂ ಸಿಕ್ಕಾಬಟ್ಟೆ ಶಾಪ್ಸ್ ಇದೆ. ನೀವು ಪರ್ಚೇಸ್ ಮಾಡ್ಕೊಂಡು ಇವ್ರ ಮ್ಯಾನೇಜರ್. ಓಕೆ ನೋಡಿ, ನಮ್ ಚಾನಲ್ ನ ಎಲ್ಲ ಚೆಕ್ ಮಾಡ್ತಾ ಇದಾರೆ. ಇದು ಒಂದು ವಾರ ಆಗುತ್ತೆ ಸರ್ ಎಡಿಟಿಂಗ್ ಮಾಡ್ಲಿಕ್ಕೆಲ್ಲ. ಕನ್ನಡ ವಿಸಿಟರ್ ಅಂತ ಗೂಗಲ್ ಅಲ್ಲಿ ಬರುತ್ತೆ. ಓಕೆ ವೀಕ್ಷಕರೇ, ಎಷ್ಟೋ ತನಕ ನೀವು ಈ ಒಂದು ವಿಡಿಯೋದಲ್ಲಿ ಈ ಒಂದು ಫರ್ನಿಚರ್ ಬಜಾರ್ ಸೀರೀಸ್ ನ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿ ನೋಡಿದೀರಾ. ನಾನು ಈ ಒಂದು ವಿಡಿಯೋದಲ್ಲಿ ಸಿಕ್ಕವ್ರನ್ನ ಯಾರನ್ನೂ ಬಿಟ್ಟಿಲ್ಲ, ಎಲ್ಲರನ್ನೂ ಮಾತಾಡ್ಸಿದೀನಿ. ಈ ಒಂದು ಶಿವಾಜಿ ನಗರ್ಗೆ ಎಂಟ್ರಿ ಆಗೋಕ್ಕಿಂತ ಮುಂಚೆ ಯಾವ ತರ ವೆಲ್ಕಮ್ ಮಾಡ್ತಾರೆ ಅಂತ ಹೇಳಿ, ಬಟ್ ಬೇರೆ ಯಾರು ವಿಡಿಯೋ ಮಾಡೋದನ್ನ ನೋಡಿದ್ದೆ. ಅವ್ರು ಬಂದಾಗೆಲ್ಲ ಸಿಕ್ಕಾಬಟ್ಟೆ ಹೇಟ್ ಮಾಡಿ ವಿಡಿಯೋ ಯಾರು ಮಾಡ್ತಿದ್ದೆ ಹಂಗೆಲ್ಲ ಜಗಳ ಮಾಡಿ ಎಲ್ಲ ಕಳ್ಸಿದ್ದಾರೆ. ಸೊ ನಾನ್ ಬಂದಾಗ ಆ ತರ ಸೀನ್ ನಾನು ಎಲ್ಲೂ ನೋಡ್ಲೇ ಇಲ್ಲ. ನಮ್ ಶಾಪಿಗೆ ಬನ್ನಿ ಅಂತ ಹೇಳಿ ಪ್ರೀತಿಯಿಂದ ವೆಲ್ಕಮ್ ಮಾಡಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ನನಗೆ ಎಷ್ಟು ಕಂಟೆಂಟ್ ಆಗಿದೆ ಅಂತಂದ್ರೆ, ನಾನು ಯಾವ್ದನ್ನ ಕಟ್ ಮಾಡ್ಲಿ ಯಾವ್ದನ್ನ ಉಳಿಸ್ಕೊಳ್ಳಿ ಅಂತಾನೆ ನನ್ಗೆ ಆಪ್ಷನ್ ಸಿಕ್ಕಾಬಟ್ಟೆ ಆಗೋಗ್ಬಿಟ್ಟಿದೆ. ಸೊ ನನ್ಗೆ ಯಾವ್ದು ಇನ್ಫಾರ್ಮೇಶನ್ ಅನ್ಸೋ, ನಿಮಗೆ ಯಾವ್ದು ಬೇಕು ಅನ್ಸುತ್ತೋ ಅದನ್ನ ಮಾತ್ರ ಈ ಒಂದು ವಿಡಿಯೋದಲ್ಲಿ ಕೊಡಕ್ಕೆ ಪ್ರಯತ್ನ ಮಾಡಿದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಎಲ್ಲಾ ತರನು ತೋರಿಸಿದೀನಿ. ಮನೆಗೆ ಹೌಸ್ ಹೋಲ್ಡ್ ಐಟಮ್ಸ್, ಏನ್ ಫರ್ನಿಚರ್ ಐಟಮ್ಸ್, ಮತ್ತೆ ದಿವಾನ್ ಕಾಟ್ ಐಟಮ್ ಆಗಿರ್ಬೋದು, ಗಾಡ್ರೇಜ್ ಆಗಿರ್ಬೋದು, ಏನೇನ್ ಯೂಸ್ ಮಾಡ್ತೀವೋ ಫರ್ನಿಚರ್ ಐಟಮ್, ಟೀಪಾಯ್ ಆಗಿರ್ಬೋದು, 311 ಸೋಫಾ ಆಗಿರ್ಬೋದು, ಎಲ್ಲಾ ತರದ್ದು ಈ ಒಂದು ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ತಿಳ್ಕೊಂಡಿದ್ದೀರಾ. ಸೆಕೆಂಡ್ ಹ್ಯಾಂಡ್ ಕೂಡ ಇತ್ತು, ಹಾಗೆ ಫಸ್ಟ್ ಹ್ಯಾಂಡ್ ಕೂಡ ಇತ್ತು. ಎಷ್ಟೋ ಜನರಿಗೆ ಫಸ್ಟ್ ಹ್ಯಾಂಡ್ ಪರ್ಚೇಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅಂಡ್ ಶಾರ್ಟ್ ಟರ್ಮಿಗೆ ನೋಡ್ತಾ ಇರ್ತಾರೆ, ಲಾಂಗ್ ಟರ್ಮಿಗೆ ನೋಡ್ತಾ ಇರಲ್ಲ, ಸ್ವಲ್ಪ ದಿನಕ್ಕೆ ಮಾತ್ರ ನೋಡ್ತಿರ್ತಾರೆ. ಸೊ ಅಂತವ್ರು ಹೊಸದ್ ಪರ್ಚೇಸ್ ಮಾಡಿದ್ರೆ ಅವ್ರಿಗೆ ಲಾಸ್ ಆಗುತ್ತೆ. ಸೊ ಅಂತವ್ರು ಆರಾಮಾಗಿ ಈ ಒಂದು ರೋಡಿಗೆ ಬಂದ್ರೆ ನೀವು ಆರಾಮಾಗಿ ಸೆಕೆಂಡ್ ಹ್ಯಾಂಡ್ ಐಟಮ್ ನ ಪರ್ಚೇಸ್ ಮಾಡ್ಬೋದು ಅತಿ ಕಡಿಮೆ ಬೆಲೆಯಲ್ಲಿ. ಸೊ ಈ ತರ ಎಲ್ಲ ನಿಮ್ಗೆ ಈ ಒಂದು ವಿಡಿಯೋ ಯೂಸ್ ಆಗುವಂತದ್ದು, ಹಾಗೆ ಈ ಒಂದು ಏರಿಯಾ ನಿಮ್ಗೆ ಯೂಸ್ ಆಗುವಂತದ್ದು. ಸೆಂಟ್ರಲ್ ಏನ್ ರೋಡ್ ಇದೆ, ಸೆಂಟ್ರಲ್ ಸ್ಟ್ರೀಟ್ ಏನ್ ರೋಡ್ ಇದೆ, ಅಲ್ಲಿಂದ ಹಿಡಿದು ಶಿವಾಜಿನಗರ್ ವರ್ಗೂನು ಫುಲ್ ಎಲ್ಲಾರನು ಮಾತಾಡ್ಸಿದೀನಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆದ್ರೆ ಫಸ್ಟ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಬಿಡಿ. ನಾನು ಎಲ್ಲೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಿರ್ಲಿಲ್ಲ. ನಾವು 50,000 ಸಬ್ಸ್ಕ್ರೈಬರ್ಸ್ ನ 50,000 ರೀಚ್ ಮಾಡ್ಬಿಡೋಣ. ಸೊ ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಕಂಟೆಂಟ್ ಜೊತೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಟಾಟಾ ಬೈ ಬೈ.